ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಗೀತೆಯ ಭೀಷ್ಮಾಚಾರ್ಯರು ಪಾತವಾದ ಬಳಿಕದ 10 ದಿನದ ನಂತರ ಸಂಜಯ ಧೃತರಾಷ್ಟ್ರನ ಬಳಿಗೆ ಬಂದು ಕುರುಕ್ಷೇತ್ರದಲ್ಲಿ ನಡೆದ ಸಂಗತಿಯನ್ನು ವಿವರಿಸುವಾಗ ಮೊದಲು ಕೈ ಚೆಲ್ಲಿದ ಯುದ್ಧವನ್ನೇ ಬೇಡ ಅಂತ ಹಿಂದೆ ಸರಿದ ಅರ್ಜುನನ ಪರಿಸ್ಥಿತಿಯನ್ನು ತಿಳಿಸಿ ಅದಕ್ಕೆ ಮದ್ದಾಗಿ ಕೃಷ್ಣ ಹೇಳಿದ ಉಪದೇಶದ ಮಾತುಗಳೇನು ಅಂತ ವಿವರಿಸ್ತಾ ಅನೇಕ ಸಂಗತಿಗಳನ್ನು ಈ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಬಂದೆವು. ಅದರಲ್ಲೂ ಈ 16ನೇ ಅಧ್ಯಾಯ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ಬಗ್ಗೆ ವಿವರಣೆ ಕೊಡ್ತಾ ಅಲ್ಲಿ ಬಹಳ ಮತ್ತೆ ಮತ್ತೆ ಮನನ ಮಾಡಬೇಕಾದ ಕೆಲವು ಸಂಗತಿಗಳು ಬಂದದ್ದು. ಈ ವಿಶ್ವ ಅನ್ನೋದು ಸತ್ಯರೂಪನಾದ ಭಗವಂತನ ಕೊಡುಗೆ ಅಲ್ಲ ಅಂತ ಕೆಲವರು, ಅಂದ್ರೆ ಒಟ್ಟು ಸುಳ್ಳಿನ ಕಂತೆ ಅನ್ನುವ ಹಾಗೆ. ಇನ್ನು ಕೆಲವರು ಇದು ದೇವರಲ್ಲಿ ನೆಲೆಗೊಂಡಿಲ್ಲ, ಇದಕ್ಕೆ ಇರವೇ ಇಲ್ಲ ಅಂತ ಮತ್ತೆ ಕೆಲವರು. ಇನ್ನು ಇದನ್ನು ನಿಯಮಿಸುವ ಒಬ್ಬ ಸರ್ವಶಕ್ತ ಇಲ್ಲ, ಇದು ಆಂತರವಾದ ಶಕ್ತಿಗಳಿಂದಲೇ ಹೇಗೋ ಪರಸ್ಪರ ಅವನಿಗಿವನು ಇವನಿಗವನು ಅಂದಪಂಗು ನ್ಯಾಯ ಅಂತ ಒಂದು ನ್ಯಾಯ ಇದೆ. ಒಬ್ಬ ಕುರುಡ ಒಂದು ತೀರ್ಥಕ್ಷೇತ್ರಕ್ಕೆ ಬರ್ತಾನೆ. ಹೇಗ್ ಬಂದಿ ಅಂತ ಕೇಳಿದ್ರೆ ಇನ್ನೊಬ್ಬನನ್ನು ತೋರಿಸ್ತಾನೆ. ಅವನು ನೋಡಿದ್ರೆ ಅವನಿಗೆ ಕಾಲೇ ಇರಲ್ಲ. ಅವನ್ ಕರ್ಕೊಂಬಂದ. ಅದು ಹೇಗೆ ಕರ್ಕೊಂಬಂದ? ಅಲ್ಲ, ನಾನು ಎತ್ಕೊಂಡ್ಬಂದೆ. ಮತ್ತೆ ದಾರಿ ಅವನು ಹೇಳ್ದ. ಹೀಗೆ ಇಬ್ಬರ ಸಮಾಗಮದಿಂದ ಒಂದು ಊರಿಗೆ ಬಂದು ಸೇರ್ತಾರೆ ಅನ್ನುವ ಹಾಗೆ ಈ ಜಗತ್ತಿನಲ್ಲಿ ಯಾರಲ್ಲಿ ಯಾವ ವೀಕ್ನೆಸ್ ಇದೆಯೋ ಅದನ್ನು ಬಿಟ್ಟು ಇನ್ನೊಬ್ಬರಿಂದ ಅದಕ್ಕೆ ಬೇಕಾದ ಉಪಯೋಗವನ್ನ ಪಡ್ಕೊಂಡು ಕೆಲಸ ಆಗುವುದನ್ನು ನಾವು ನೋಡ್ತೇವೆ ಅನ್ನುವ ಹಾಗೆ ಜಗತ್ತು ನಿರ್ಮಾಣ ಆಗಿದೆ ಅಂತ ಇನ್ನು ಕೆಲವರು. ಪ್ರಶ್ನೆ ಏನು ಅಂದ್ರೆ, ಅವರಿಬ್ಬರನ್ನು ಒಟ್ಟು ಮಾಡಿದ್ಯಾರು? ಕಾಲಿಲ್ಲದವನಲ್ಲಿಗೆ ಕುರುಡ ಹೋಗ್ಲಿಕ್ಕಾಗಲ್ಲ, ಕುರುಡ ಇದ್ದಲ್ಲಿಗೆ ಕಾಲಿದ್ದವನು ಹೋಗ್ಲಿಕ್ಕಾಗಲ್ಲ. ಆದ್ರಿಂದಾಗಿ ಈ ಕೂಡಿಸಿದವನು ಅಂತ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಕೂಡಿಸಿದ್ಮೇಲೆ ಸರಿ ಇಬ್ರು ಒಟ್ಟಿಗೆ ಹೋದ್ರು ಅನ್ನೋದು. ಆದ್ರೆ ಕೂಡುವ ಮುನ್ನದ ಸ್ಥಿತಿ ಏನು ಅನ್ನುವ ದೃಷ್ಟಿಯಿಂದ ಈ ಸೃಷ್ಟಿಯ ವಿಷಯದಲ್ಲಿ ಒಂದರಿಂದ ಒಂದು ಕ್ರಮವಾಗಿ ಹುಟ್ಟಿತು, ಹಿಂದಿದ್ದು ಮಾತ್ರ ಅದಕ್ಕೆ ಅಗತ್ಯ, ಬೇರೆ ಯಾವುದು ಕೂಡ ಬೇಡ ಅನ್ನುವ ಈ ಅಂಶವೂ ಕೂಡ ಶಾಸ್ತ್ರದಲ್ಲಿ ಒಪ್ಲಿಕ್ಕಾಗುದಿಲ್ಲ. ಅದರಿಂದಾಗಿ ಒಂದೊಂದು ರೀತಿಯ ಸೃಷ್ಟಿಯಲ್ಲಿ ದೃಷ್ಟಿಯ ಸೃಷ್ಟಿಯನ್ನು ಹೇಳ್ತಾ ಇದು ಒಂದು ಮಾಯಾ ಸೃಷ್ಟಿ, ಇದಕ್ಕೆ ಅರ್ಥ ಇಲ್ಲ, ಇದು ಬಯಕೆಗಳ ಕೂಸು, ಕಾಮದ ಕೂಸು ಅಂತ ಹೀಗೆಲ್ಲ ಏನೇನೋ ಮಾತುಗಳು ಬಂದವು. ಇಂಥ ಅವಿವೇಕದ ನಿಲುವುಗಳನ್ನ ತೊಟ್ಟ ಜನ ಅವರು ಇಡೀ ಆಗಿನ ಕಾಲದ ಚಿಂತನೆಯ ಪರಂಪರೆಯನ್ನೇ ಕೆಡಿಸ್ತಾ ಹೋಗ್ತಾರೆ. ಅವರು ತಾವು ಸ್ವತಃ ಸಾಯುವುದಲ್ಲ, ಇಡೀ ಜಗತ್ತನ್ನೇ ಸಾಯಿಸ್ತಾರೆ. ನಷ್ಟಾತ್ಮಾನಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಹ. ತಾವು ತಮ್ಮ ಸಾಧನೆಯ ಮಾರ್ಗವನ್ನ ಕಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಜಗತಃ ಕ್ಷಯಾಯ, ಜಗತ್ತಿನ ಕ್ಷಯಕ್ಕೂ ಕಾರಣವಾಗ್ತಾರೆ. ಯಾಕೆಂದ್ರೆ ಅವ್ರು ಯಾರಿಗೂ ಹಿತ ಬಯಸುವವರೇ ಅಲ್ಲ, ಅಹಿತಾಹ. ಹೀಗೆ ಆ ಪ್ರಧಾನವಾದ ಅಂಶವನ್ನ ಹೇಳಿ ಒಟ್ಟಂತೂ ತಣಿಯದ ಬೂಟಾಟಿಕೆಯ ಬದುಕು. ಒಂದ್ಸರ್ತಿ ತನ್ನ ಇಲ್ಲ ಸಲ್ಲದ ಹೆಗ್ಗಳಿಕೆಯನ್ನು ಹೇಳಿಕೊಂಡು ಜನರನ್ನ ಮೋಸ ಮಾಡಿ ಅಬ್ಬಾ ಈ ಸಲ ಏನೋ ಆಯ್ತು ಇನ್ ಸಾಕಪ್ಪ ಅಂತ ಅನ್ಸುದೇ ಇಲ್ಲ. ನಾಳೆ ಇನ್ನೊಂದು ವೇಷ, ನಾಳದು ಮತ್ತೊಂದು ವೇಷ. ಹೀಗೆ ವೇಷ ಹಾಕುವುದರಲ್ಲೇ ಅದಕ್ಕೆ ಕಲೆಯ ಹೆಸರು ಬೇರೆ ಕೊಟ್ಟು ನಾವು ಕಲಾರಂಗದನ್ನ ಸಮಾಜದಲ್ಲಿ ವೃದ್ಧಿ ಮಾಡುವುದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೇವೆ ಅಂತ ಸೊಕ್ಕಿನಿಂದ ಅದನ್ನ ಸಮರ್ಥಿಸಿಕೊಳ್ಳುವಂತಹ ಮಂದಿ ಕೊಳಕು ಬದುಕನ್ನ ನಡೆಸಿ ತಪ್ಪು ಗ್ರಹಿಕೆಗಳನ್ನೇ ಕಟ್ಟಿಕೊಂಡು ಜಗತ್ತನ್ನ ಕುಲಗೆಡಿಸ್ತಾರೆ. ತಾವು ಕೂಡ ತಮ್ಮ ಬದುಕನ್ನ ಹಾಳುಗೆಡವಿಕೊಳ್ತಾರೆ ಅನ್ನೋದನ್ನ ಹೇಳಿದ್ದ. ಮುಂದಿನ ಮಾತು, ಚಿಂತಾಮ ಪರಿಮೇಯಾಂತ ಪ್ರಳಯಾಂತಾಮುಪಾಶ್ರಿತಾ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾ.
ಬದುಕು ಅನ್ನೋದು ಸಾವಿನ ಜೊತೆಗೇ ಇರುವಂಥದ್ದು, ಅದು ಒಂದನ್ ಬಿಟ್ಟು ಒಂದಿಲ್ಲ. ಆದ್ರೆ ಸಾಯ್ತೇವೆ ಅಂತ ಗೊತ್ತಿದ್ದಾಗ್ಲೂ ಹೊಡೆದು ಸಾಯಿಸ್ತೇವೆ ಅಂತ ಅನ್ಕೊಳ್ತಾರೆ ಹೊರತು ಬದುಕಿ 4 ಜನಕ್ಕೆ ಉಪಕಾರಕರಾಗ್ತೇವೆ ಅನ್ನೋದನ್ನು ಯೋಚಿಸಲ್ಲ. ಹೀಗೆ ಚಿಂತೆಗೆ ಒಳಗಾದವರು, ಅಪರಿಮೀಯಾಂ ಚಿಂತಾಂ, ಅಪರಿಮಿತವಾದ ಚಿಂತೆಗೆ ಒಳಗಾದವರು, ಪ್ರಳಯಾಂತಾಂ, ಎಲ್ಲ ನಾಶ ಆಗ್ಬೇಕಲ್ಲ. ಅಂದ್ರೆ ಇದು ಹೇಗೆ ಅಂದ್ರೆ ಈ ಶೂಟೌಟ್ ಪ್ರಕರಣಗಳಿದ್ದ ಹಾಗೆ, ಪ್ರಳಯಾಂತಾಂ ಉಪಾಶ್ರಿತ, ತಾವು ಹೇಗೂ ಸಾಯ್ತೇವಾ, ಎಲ್ಲರನ್ನು ಹೊಡೆದು ಸಾಯಿಸಿ ನಾವು ಕೊನೆಗೆ ಸಾಯೋಣ, ತೊಂದರೆ ಇಲ್ಲ, ನಮ್ಗೆ ಮೋಕ್ಷ ಇಲ್ವಾ, ಯಾರಿಗೂ ಮೋಕ್ಷ ಆಗ್ಬಾರ್ದು. ಯಾಕೆಂದ್ರೆ ಅವರೆಲ್ಲ ಒಳ್ಳೆ ರೀತಿಯಿಂದ ಬದುಕಿದ್ರೆ ಅವರಿಗೆ ಬಿಡುಗಡೆ ಆಗ್ಬಿಡುತ್ತೆ. ಮಧ್ಯದಲ್ಲೇ ಸತ್ರೆ ಅವ್ರ ಸಾಧನೆ ಆಗದೆ ಸಾಯ್ತಾರೆ, ನಾವು ಮಾತ್ರ ಕಾಫಿನಲ್ಲಿ ಯಾಕೆ ಬದುಕಬೇಕು, ಅವರು ಎಲ್ಲರೂ ನಮ್ ಜೊತೆಗೆ ಕಾಫಿನಲ್ಲೇ ಬದುಕ್ಲಿ ಅಂತ ಹೀಗೆ ಅವರು ಪ್ರಳಯ ಆಗುವ ತನಕದ ದಿನಕ್ಕೆ ಕಾಯ್ತಾ ಇರ್ತಾರೆ. ಅಂತ ಸ್ಥಿತಿಯ ಪ್ರಳಯ ಅಂತ ಮುಪಾಶ್ರಿತ. ಹೀಗೆ ಇನ್ನೊಬ್ಬನಿಗೆ ಹಾನಿ ಮಾಡುವುದೇ ಜೀವನದ ಸರ್ವಸ್ವ ಅಂತ ತಿಳಿದು ಬದುಕಿದವರು ಕಾಮೋಪಭೋಗ ಪರಮಾಹ, ಇಂದ್ರಿಯಗಳ ಸುಖವೇ ಪರಮ ಸುಖ, ಇದಕ್ಕಿಂತ ಆಚೆ ಬೇರೆ ಸುಖ ಇದೆ ಅಂತ ಅನ್ನೋದನ್ನು ಅವ್ರು ಒಪ್ಪಲ್ಲ. ಮತ್ತೆ ಏತಾವದಿತಿ, ಇಷ್ಟೇ ಜೀವನ ಅಂದ್ರೆ. ಏನ್ರಿ ಸಾಧನೆ ಅಂದ್ರೆ, ಏನೋ ಸಾಧನೆ ಮೂಗಿಡ್ದು ಕೂತ್ಕೋತಾನೆ, ಆ ಸ್ವರ್ಗ ಇದೆಯೋ ಇಲ್ವೋ, ಅದೇನೋ ಮೋಕ್ಷ ಅಂತೆ, ಅದೇನೋ ಪುಣ್ಯ ಅಂತೆ, ಅದೇನೋ ಪಾಪ ಅಂತೆ, ಅದೇನೋ ನರಕ ಅಂತೆ, ಇದೆಲ್ಲ ಅಸಂಬದ್ಧ. ಏತಾವತ್, ಇಷ್ಟೇ ಜಗತ್ತು ಅಂದ್ರೆ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, 3 ದಿವಸದ ಬಾಳು, ಆಚೆಗೆ ಈಚೆಗೆ ಏನು ಜಗತ್ತಲ್ಲಿ ಇಲ್ಲ. ಸುಮ್ನೆ ಇವರೆಲ್ಲ ಅವರ ಜೀವನವನ್ನ ಕಟ್ಕೊಳ್ಲಿಕ್ಕೆ ನಮ್ಮನ್ನೆಲ್ಲ ಸುಳ್ಳು ನಂಬಿಕೆಯಲ್ಲಿ ಬದುಕಿಸಿ ತಾವು ಮಾತ್ರ ಮೆರಿಬೇಕು ಅಂತ ಅನ್ನುವ ದೃಷ್ಟಿಯಿಂದ ತಮ್ಮ ಹೊಟ್ಟೆ ಪಾರಿಗೋಸ್ಕರ ಮಾಡಿಕೊಂಡಂತಹ ಅಸಂಬದ್ಧ ಚಿಂತನೆಗಳಿವೆಲ್ಲ. ಸ್ವರ್ಗ, ನರಕ, ಮೋಕ್ಷ, ಸಾಧನೆ, ಭಕ್ತಿ, ಭಗವಂತ, ದೇವತೆಗಳ ಅನುಗ್ರಹ, ಕಥೆ, ಈ ಎಲ್ಲಾ ಅಸಂಬದ್ಧಗಳಿಗೆ ನಾವೆಲ್ಲ ಬಲಿಯಾಗೋರಲ್ಲಪ್ಪ. ನಾವೆಲ್ಲ ಇದನ್ನ ಮೀರಿ 21ನೇ ಶತಮಾನದವರು. ಈ ಶತಮಾನದಲ್ಲಿ ನಮ್ಗೆ ಬದುಕ್ಲಿಕ್ಕೆ ಅರ್ಹತೆ ಇದೆ, ಬದುಕ್ತೇವೆ, ಆಯ್ತು. ಬಿಸಿ ರಕ್ತ ಇರುವ ತನಕ ಹೀಗಾಯ್ತು, ಮುಂದೆ ಏನ್ ಕತೆ? ಆಗ ಯಾರು ಕೇಳೋರಿಲ್ಲ, ಆಗ ವೃದ್ಧಾಶ್ರಮ ಇರುತ್ತೆ, ಕಾಯ್ಕೊಂಡಲ್ಲಿ ಬದುಕ್ತಿರ್ತಾರೆ. ಒಂದು ಸರ್ತಿ ಕಷ್ಟಪಡುವ ವೃದ್ಧರನ್ನ ಕಂಡಾಗ ನಮ್ಗೆ ಈ ಪ್ರಶ್ನೆಗಳೆಲ್ಲ ಎಷ್ಟು ಬಾಲಿಶ ಅಂತ ಅನ್ಸುತ್ತೆ. ಅವರಿಗೆ ಒಂದು ಹೆಜ್ಜೆ ನಡಿಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಇಡೀ ದೇಹದ ಅಷ್ಟು ಶಕ್ತಿಯನ್ನು ಹಾಕಿದ್ರೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ ಮುಂದೆ, ಅಷ್ಟು ಪರಾಧೀನತೆ ಅನ್ನೋದು ಕಾಡುತ್ತೆ. ಆ ಪರಾಧೀನ ಸ್ಥಿತಿಯಲ್ಲಿ ಕೆಲವರಿಗೆ ಏನು ಪರಾಧೀನತೆ ಕಾಡುವುದೇ ಇಲ್ಲ, ಯಾರೋ ಒಬ್ರು ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ಳೋರು ಇರ್ತಾರೆ. ಯಾರು ವ್ಯವಸ್ಥೆ ಮಾಡಿದ್ದು? ಹಾಗಾದ್ರೆ ಅವನದ್ದು ಯಾವುದೋ ಒಂದು ಸತ್ಕರ್ಮದಿಂದಾಗಿ ತಾನೆ ಅವನಿಗೆ ಒಳ್ಳೆಯ ಮನೆ, ಒಳ್ಳೆಯ ಆರೈಕೆ, ಅಥವಾ ಯಾರೋ ಒಬ್ಬ ಒಳ್ಳೆ ಶಿಷ್ಯ ಅಥವಾ ಯಾರೋ ಒಬ್ಬ ಒಳ್ಳೆಯ ಮಿತ್ರ ಸಿಕ್ಕವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಸಾಧ್ಯ. ಅದೇ ಹೇಳಿದ್ದು, ಇಂಥದ್ ಯಾವುದೋ ಸತ್ಕರ್ಮ ದುಷ್ಕರ್ಮಗಳ ನಾನು ಹೇಳೋದು ಅವರನ್ನ ನೋಡಿ ನಾವು ಕಲಿಬೇಕು ಅಂತ. ಅವ್ರು ಕಲಿತಾರೆ ಬಿಡ್ತಾರೆ ಅಂತ ನಾನು ಹೇಳಲಿಕ್ಕೆ ಹೋಗ್ಲಿಲ್ಲ. ನಾವು ದೇಹದಲ್ಲಿ ಶಕ್ತಿ ಇಲ್ಲದೆ ಹೋದಾಗ ನಾವ್ ಇಲ್ಲಿ ತನಕ ನಾವೇ ಎಲ್ಲ ನಮ್ದೇ ಎಲ್ಲ ಅಂತ ಹಾರಾಡಿದವರು, ಆಗ ಬ್ಯಾಂಕಲ್ಲಿ ನಾವು ಅಷ್ಟು ದುಡ್ಡು ಇಟ್ಕೊಂಡಿದ್ದೆ, ಇಷ್ಟು ದುಡ್ಡು ಇಟ್ಕೊಂಡಿದ್ದೆ ಅಂತ ಅನ್ನೋ ಅದು ಆ ಜನರನ್ನು ನೋಡಿದ್ದೇನೆ ನಾನು. ಅವರು ಕೂಡ ದುಡ್ಡು ಇಟ್ಕೊಂಡಿದ್ದಾರೆ, ಅವರಿಗೆ ಅಸಹಾಯಕರಾಗಿ ಇನ್ಯಾರೋ ಒಬ್ಬ ಬ್ಯಾಂಕಿಗೆ ಹೋಗ್ಬೇಕಾ? ಅವರೇ ಸ್ವತಃ ಹೋಗಿ ದೂರದಿಂದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ. ಅವನು ಹೋದವನು ಮುಕ್ಕಾಲ್ವಾಸಿ ತಾನ್ ತಿಂದು ಕಾಲ್ವಾಸಿ ಅವ್ರಿಗೆ ಕೊಟ್ಟು ಅವರನ್ನ ಕೊನೆಯವರೆಗೂ ಹಾಗೆ ನೋಡ್ಕೊಂಡಿದ್ದು ಒಬ್ಬ ವ್ಯಕ್ತಿ. ಅಂದ್ರೆ ಈ ತರದ್ದು ತುಂಬಾ ನಡೆಯುತ್ತೆ. ಆ ಪಿಂಚಣಿ ಹೆಸರಲ್ಲಿ ಅವ್ರು ತಗೊಳ್ತಾರೆ, ಅದ್ರಲ್ಲಿ ಅರ್ಧ ಕೊಟ್ಟು ನಾನ್ ತರುದಲ್ವಾ, ನಿಮ್ಗೆ ಇಷ್ಟು ಬೇಕು ಅಂದ್ರೆ ನಾನು ತರಬೇಕು ಅಂದ್ರೆ ಇದನ್ನು ಸುಮ್ನಿರಿ ಒಪ್ಕೊಂಡು, ಇಲ್ಲ ಅಂದ್ರೆ ಇದನ್ನ ನಾನೇ ತಿಂತೇನೆ ಅಂದ್ರೆ ನಂದೇ ದುಡ್ಡಾಗಿದ್ರು ಕೂಡ ನಾನಲ್ಲಿ ಸ್ವತಂತ್ರವಾಗಿ ಅಷ್ಟನ್ನ ಸುಖವಾಗಿ ನನ್ನ ನಿತ್ಯದ ಅನುಷ್ಠಾನಕ್ಕೋ ಕೆಲಸಕ್ಕೋ ಪುಣ್ಯ ಕೆಲಸಕ್ಕೋ ಬಳಸ್ಕೊಳ್ತೇನೆ ಅಂದ್ರೆ ಸಿಗಲ್ಲ ಕೈಗೆ. ಸಿಗಬೇಕು ಅಂತಂದ್ರೆ ನಾವು ಅಷ್ಟು ಜನರ ಪ್ರೀತಿ ಗಳಿಸಿರ್ಬೇಕು ಅಂದ್ರೆ ಒಂದಿಷ್ಟು ತ್ಯಾಗ ಮಾಡಿರ್ಬೇಕು. ಒಂದಿಷ್ಟು ತ್ಯಾಗ ಅಂತಂದ್ರೆ ಅದು ಭಗವತ್ ಪರವಾದ ತ್ಯಾಗ ಮಾತ್ರ ತ್ಯಾಗ. ಸುಮ್ನೆ ಯಾರ್ಯಾರಿಗೋ ತ್ಯಾಗ ಮಾಡಿದ್ರೆ ಅವರು ಕೂಡ ನಮ್ಗೇನೋ ಲಾಭ ಆಯ್ತು, ಅವನಿಗೆ ಮೋಸ ಮಾಡುವ ಉದ್ದೇಶದಿಂದ ಮಾಡ್ತಾರೆ ಹೊರತು ಅದರಿಂದ ಅವನಿಗೆ ಮುಂದೆ ಸದ್ಗತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಆದ್ರಿಂದಾಗಿ ಎಷ್ಟೇ ಜಗತ್ತು ಅಂದ್ರೆ ಅಂತ ಜಗತ್ತನ್ನ ಕೀಳಾಗಿ ಕಾಣ್ತಾರೆ. ಜೀವನ ಅನ್ನೋದಕ್ಕೆ ಒಂಥರ ಇವತ್ತು ನೋಡಿದ್ರೆ, ಈಗ ಹಿಂದೆ ಎಲ್ಲ ತುಂಬಾ ಓದುದು ಅಂದ್ರೆ ಓದಿ ನನಗೆ ಪೂರ್ತಿ ಮಹಾಭಾರತ ತಲೆಯಲ್ಲಿರ್ಬೇಕು ಅಥವಾ ಆಯುರ್ವೇದದ ಎಲ್ಲಾ ಸಂಗತಿಗಳನ್ನ ನಾನು ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಈಗದ ಹುಡುಗರಿಗೆ ಹೇಳಿ, ಇದು ನಾನು ಕಿವಿಯಾರೆ ಕೇಳಿದ ಮಾತು. ಅವನು ಯಾರೋ ಒಬ್ಬ 5-6 ವರ್ಷ ಒಂದು ಕಡೆ ಕೂತು ಎಲ್ಲವನ್ನು
ದೃಢ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಅದ್ರ ಮೂಲಕ ನಾನು ಮುಂದೆ ಈ ಕಾರ್ತವೀರ್ಯಾರ್ಜುನ ಅಂತರ ಅವನಿಗೆ ಸ್ವಲ್ಪ ಜಾಸ್ತಿ ಕಲಿಬೇಕು ಅಂತ ಆಸೆಯಿಂದ ರಾಜ್ಯವನ್ನೇ ಬಿಟ್ಟು ಸೀದಾ ದತ್ತಾತ್ರೇಯನ ಹತ್ರ ಹೋದ ಅಲ್ವಾ, ಹಾಗೆ ಯಾರೋ ಒಬ್ಬ ಕೂತಿದ್ದ. ಅವನಿಗೂ ಉಳಿದವರು ಹೇಳೋ ಮಾತು, ಅಲ್ಲ ಯಾಕೆ ಅಷ್ಟು ಕಷ್ಟಪಡ್ತಾ ಇದ್ದಿ, ನಿಂಗೆ ಏನ್ ಬೇಕೋ ಸುಮ್ನೆ ಹೀಗೆ ಗ್ರುಕ್ ಯಾವ್ದು ಒಂದಿದೆ ಅಲ್ಲ, ಅಥವಾ ಚಾಟ್ GPT, ಅದು ಒಂದು ಪ್ರಶ್ನೆ ಕೇಳಿದ್ರೆ ನಿಂಗೆ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡುತ್ತೆ. ನೀನ್ ಅಷ್ಟು ಬಾಯ್ಪಾಠ ಮಾಡಿ ಏನ್ ಉಪಯೋಗ, ನಿನ್ಗಿಂತ ಮೊದ್ಲು ಅವನ್ ಪರೀಕ್ಷೆಯಲ್ಲಿ ಬಂದು ಪಾಸ್ ಆಗ್ತಾನೆ. ಇದು ಮೇಲ್ನೋಟಕ್ಕೆ ಒಂದು ರೀತಿ ಮನುಷ್ಯನನ್ನ ತುಂಬಾ ಕುಗ್ಗಿಸತ್ತೆ. ಇವನು ಒಂದು ಶಾಸ್ತ್ರವನ್ನು ಓದ್ಲಿಕ್ಕೆ 5-6 ವರ್ಷ ಕಷ್ಟಪಡ್ತಾನೆ ಅಂತ ಇಟ್ಕೊಳ್ಳಿ. ಈ ಅನ್ನು ಆಧರಿಸಿದವನು ಯಾವ ಶಾಸ್ತ್ರ ಬೇಕಾದ್ರೂ 2 ನಿಮಿಷದಲ್ಲಿ ನೋಡಿ ಇದಿಷ್ಟೇ ಅಂತ ತೆಗೆದು ತೋರಿಸ್ತಿರ್ತಾನೆ. ಅದು ಎಷ್ಟು ಅಥೆಂಟಿಕ್, ಎಷ್ಟು ಅಕ್ಯುರೇಟು ಅನ್ನೋ ವಿಷಯದಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಆದ್ರೆ ಅದಕ್ಕೆ ಎಷ್ಟು ಮಾಹಿತಿ ಸಿಕ್ಕಿರುತ್ತೋ ಅಷ್ಟರಲ್ಲಿ ಮಾತ್ರ ಅದು ಉತ್ತರ ಕೊಡುತ್ತೆ. ಅದು ಬಿಟ್ಟು ಇನ್ನೂ ಅನೇಕ ಗ್ರಂಥಗಳಿರ್ತವೆ, ಅದಕ್ಕೆ ಅಪವಾದಗಳಿರ್ತವೆ, ಅದಕ್ಕೆ ಸರಿ ಸೂತ್ರಗಳನ್ನ ನಾನು ಹೇಳ್ತಾ ಇರೋದು ನಿಮ್ಗೆ ಜನರಲ್ ಆಗಿ ಕಂಪ್ಯೂಟರ್ ಬಗ್ಗೆ ಅಥವಾ ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡುವ ವಿಷಯಗಳ ಬಗ್ಗೆ ಅದು ಅಥೆಂಟಿಕ್ ಆಗಿ ಕೊಡುತ್ತೆ. ಆದ್ರೆ ಅಷ್ಟು ಡೀಪ್ ಅಲ್ಲ. ಯಾರಿಗೂ ವೈದ್ಯನಾಗಿ ಒಬ್ಬನಿಗೆ ಚಿಕಿತ್ಸೆ ಕೊಡುವಾಗ ಅಲ್ಲಿ ಮಾತ್ರ ಕೊಟ್ಟು ಚಿಕಿತ್ಸೆ ಮಾಡ್ಲಿಕ್ಕೆ ಆಗತ್ತಾ? ಅದೇ ಆದ್ರಿಂದ ಎಲ್ಲಿ ಆರೋಗ್ಯ, ನನ್ನ ದೈಹಿಕ ಸ್ಥಿತಿಗತಿ, ಅನಾರೋಗ್ಯದ ಪರಿಹಾರ ಇತ್ಯಾದಿಗಳು ಬಂದಾಗ ಅನ್ನು ಯಾರು ಮಾತಾಡಿಸಲ್ಲ. ಆಮೇಲೆ ಅದನ್ನೇ ಆಧರಿಸ್ತಾ ಇದ್ದಾರೆ. ಯಾಕೆಂದ್ರೆ ಪಾಪ ರೋಗಿಗೆ ಗೊತ್ತಾ ಇವನು ಇಂದ ನೋಡಿ ಕೊಡ್ತಾ ಇದ್ದಾನೆ ಅಂತ. ಮೆಷಿನ್ ಟಕ ಮಾಡಿದಾಗ ತೋರಿಸುತ್ತೆ ಮೆಗ್ನೇಷಿಯಂ ಇಷ್ಟಿದೆ, ಎಂಡಾಲಿಯಂ ಇಷ್ಟಿದೆ, ಅದಿದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಈಗ ತೋರಿಸುತ್ತೆ. ಅದನ್ನ ನೋಡ್ಕೊಂಡು ಇವನಿಗೆ ಮೆಗ್ನೇಷಿಯಂ ತಗೊಂಡೆ, ಆ ಮೆಗ್ನೇಷಿಯಂ ಮಾತ್ರ ಕೊಡೋ ಅಂತ ಹೇಳ್ಕೊಡ್ತಾನೆ. ವಸ್ತುತ ಮೆಗ್ನೇಷಿಯಂ ಕಮ್ಮಿ ಆಗಿದ್ದಲ್ಲ, ಅವ್ನು ನಿನ್ನೆ ಉಪವಾಸ ಇದ್ದ. ಅವನ ದೇಹಕ್ಕೆ ಅದು ಇವತ್ತು ಆಹಾರ ಸಿಗದೆ ಇದ್ರಿಂದ ನಾಳೆ ಮಾಮೂಲು ಆಹಾರ ತಗೊಂಡ್ರೆ ಕರೆಕ್ಟ್ ಇರುತ್ತೆ. ಇವನ್ ಪುಣ್ಯಾತ್ಮ ಅದನ್ನ ನೋಡಿ ಕೊಡ್ತಾನೆ, ಡಬಲ್ ಆಗುತ್ತೆ. ಅವನು ಹೋದ, ಅವ್ನು ಹೇಳಿರ್ತಾನೆ ನೀವು ತಗೊಂಡ್ರೆ ಬರದೇ ಇದ್ರು ಸರಿ, ಬಂದ್ರು ಸರಿ ಅಂತ. ಬಂದ್ರೆ ಎಕ್ಸ್ಟ್ರಾ ಮಾತ್ರ ಕೊಡ್ತೇನೆ, ಬರದೇ ಇದ್ರೆ ನಿಮ್ಗೆ ಉಳಿದವ್ರು ಮಾತ್ರ ಕೊಟ್ಟಿರ್ತಾರೆ ಅಂತಾಗಿ ಸುಮ್ಮನಾಗ್ಬಿಡ್ತಾನೆ. ಅಂದ್ರೆ ಇದೆಲ್ಲ ನೋಡಿ, ಯಾವುದು ಸರಿಯಾದ ಹಂತದಲ್ಲಿರುತ್ತೋ ಅದು ಸರಿ ಹೋಗುತ್ತೆ. ಆದ್ರೆ ಯಾವಾಗ್ಲೂ ಎಲ್ಲಾ ಮನುಷ್ಯರು ಒಂದೇ ತರ ಅಪಥ್ಯಗಳ ಮಧ್ಯೆ ತಿನ್ನು ಆಹಾರದ ಆ ಹಿಂದಿನ ದಿವಸದ ದಿನಚರ್ಯ ಇತ್ಯಾದಿಗಳೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಹೇಳ್ಬೇಕಲ್ವಾ. ಶರೀರದ ಬಗ್ಗೆ ಅವನಿಗೆ ಸ್ವಂತ ಜ್ಞಾನ ಇಲ್ಲದಿದ್ರೆ ಆ ರಿಪೋರ್ಟ್ ಅನ್ನ ನೋಡುವಾಗ ಅವನಿಗೆ ಚರ್ಮ ಯಾಕೋ ಬೆಳ್ಳಗಾಗಿದೆ, ಕಣ್ಣು ಯಾಕೋ ತುಂಬಾ ಬೆಳ್ಳಗಾಗಿದೆ, ಅಥವಾ ಕಿವಿ ಕೆಂಪಾಗಿದೆ, ಅಥವಾ ಕತ್ತಿನಲ್ಲಿ ಬೇರೆ ಬೇರೆ ರೀತಿಯ ಚರ್ಮ ಬೆಳುಪಾಗಿ ಗೆರೆ ಬಂದಿದೆ ಇತ್ಯಾದಿಗಳೆಲ್ಲ ಗಮನಿಸುವಾಗ ಇಲ್ಲಿಯ ರಿಪೋರ್ಟ್ ಬೇರೆ ತರ ಕಾಣಿಸುತ್ತೆ. ಯಾಕಂದ್ರೆ ಅದರದ್ದೇ ಆದ ಒಂದು ಗುಣಲಕ್ಷಣ ಇರುತ್ತೆ. ಮುಖದಲ್ಲಿ, ಕೈಯಲ್ಲಿ ಅವನ ಶಿವರಿಂಗ್ ಆಗುದು, ಆಹಾರ ಹಸಿವಾಗದೇ ಇರುವುದು, ಅಥವಾ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗದೆ ಇರುವುದು, ಅಥವಾ ಜಾಸ್ತಿ ಸರ್ತಿ ಆಗುದು, ಇದೆಲ್ಲ ಲೆಕ್ಕ ಅಲ್ಲಿ ಕೇಳಿದ್ಮೇಲೆ ಇದಕ್ಕೆ ತುಲನೆ ಆಗುತ್ತಾ ಅಂತ ಗಮನಿಸ್ಬೇಕಲ್ವಾ. ಇವತ್ತಿನ ಮಾಡರ್ನ್ ಸೈನ್ಸ್ ಅಲ್ಲಿ ಇದನ್ನ ಯಾರು ಯೋಚನೆ ಮಾಡಲ್ಲ. ಆದ್ರೆ ದೈಹಿಕ ಶಾಸ್ತ್ರವನ್ನು ಯೋಚನೆ ಮಾಡುವಾಗ ಇದೆಲ್ಲ ಗೊತ್ತಿದ್ರೆ ಮಾತ್ರ ಅದರ ಜೊತೆಗೆ ತೂಗಿ ಇಲ್ಲ ರಿಪೋರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಹೇಳ್ತಾರೆ. ಈ ರಿಪೋರ್ಟ್ ಇದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಈ ರೀತಿ ನಿಮ್ಮ ದಿನಚರ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದೆಲ್ಲ ಆಳವಾದ ಚಿಂತನೆ ಇರ್ಬೇಕು ಅಂದ್ರೆ ಅದಕ್ಕೆ ತಪಸ್ ಬೇಕೇ ಬೇಕು. ಬಂದ್ರೆ ತಪಸ್ ಹೋಯ್ತು ಅಂತ ಅರ್ಥ. ಇವತ್ತು ಅಂದ್ರೆ ಎಲ್ಲದಕ್ಕೆ ಆಶ್ರಯಿಸುತ್ತೆ, ಬಂದದ್ ತಪ್ಪಲ್ಲ, ಎಲ್ಲಿಗೆ ಬೇಕೋ ಅಲ್ಲಿ ಬಳಸ್ಕೊಳ್ಳಿ. ಇವನು ಕೂತದ್ದಕ್ಕೆ ನಿಂತದ್ದಕ್ಕೆಲ್ಲ ನಾನು ಈಗ ಈ ಚೇರಲ್ಲಿ ಕೂತ್ಕೊಳ್ಬೋದಾ, ಬೇಡ, ಇದ್ರಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಅದರಿಂದಾಗಿ ನೀನು ಬೇರೆ ಫೋಮ್ ಬೆಡ್ ಯೂಸ್ ಮಾಡಬೇಡ, ಇನ್ಯಾವುದೋ ಯೂಸ್ ಮಾಡು ಅಂತ ಅದೇನೋ ಹೇಳುತ್ತೆ, ತನ್ನ ತಲೆಗೆ ತೋಚಿದ್ ಹೇಳುತ್ತೆ. ಆದ್ರೆ ತಿಳ್ಕೊಳ್ಳೋದು ತಪ್ಪಲ್ಲ ರೀ. ನಾನು ಏನ್ ಹೇಳಿದೆ ಅದನ್ನೇ ಆಶ್ರಯಿಸು ತಪ್ಪು ಅಂತ ಹೇಳಿದ್ದು. ನಿನಗೆ ಕಾಮನ್ ಸೆನ್ಸ್ ಇರಬೇಕು. ಪ್ರತಿಯೊಂದು ಪ್ರಶ್ನೆಗೂ ಕಾಫಿಗೆ ನಾನು 3 ಚಮಚ ಸಕ್ಕರೆ ಹಾಕ್ಲಾ, 2 ಚಮಚ ಸಕ್ಕರೆ ಹಾಕ್ಲಾ ಅಂತ ಅದನ್ನ ಕೇಳಿ ಮಾಡುವಂತ ಮೂರ್ಖರಿದ್ರೆ ಏನ್ ಹೇಳ್ಬೇಕು ಎಲ್ಲದಕ್ಕೂ. ನಾನು ಮೊನ್ನೆ ಟ್ರೈನಲ್ಲಿ ಬರ್ತಾ ಇರುವಾಗ ನೋಡ್ತಾ ಇದ್ದೆ, ಅವ್ರ ಆಗಲೇ ಒಂದು 60 ವರ್ಷ ಆಗಿತ್ತು. ನನ್ಗೆ ಬೇಡ ಇತ್ತು, ನನ್ ಕಣ್ಣಿಗೆ ಬಿತ್ತು. ಕಂಡ ತಕ್ಷಣ ಒಂದು ಲೈನ್ ಕಾಣ್ತು, ಅವರು ಚಾಟ್ GPT ಓದ್ತಾ ಇದ್ದಾರೆ, ಚೀಕಲ್ಲಿ ದಪ್ಪ ಆಗಿದೆ, ಇದನ್ನ ಕಳಿಲಿಕ್ಕೆ ಏನ್ ಮಾಡ್ಬೇಕು. ಅದು ಒಂದು 35 ಆಪ್ಷನ್ ಕೊಡ್ತು. 35 ಆಗ್ತು. ನಾನ್ ಸುಮ್ನೆ ಕಣ್ಣಿಗೆ ಕಾಣಿಸ್ತು ನೋಡ್ತಾ ಹೋದೆ. ಅದನ್ನ ನೋಡಿ ತಲೆ ಕೆಟ್ಟೋದು. ಅದು ಸಹಜ, ಅವ್ರು ಏನು ಪ್ರಯಾಣ ಮಾಡಿ ಸ್ವೆಲ್ ಆಗಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸುಸ್ತಾಗಿದೆ, ನಿದ್ದೆ ಬಂದಿಲ್ಲ, ನಿಲ್ತೆ ಮಾಡಿದ್ರೆ ಸರಿ ಹೋಗುತ್ತೆ.
ಇವ್ರು ಅದು ಗಾಬರಿ ಆಗ್ಬಿಟ್ಟಿದ್ದಾರೆ. 60 ವರ್ಷ ಆದ್ಮೇಲೂ ನನ್ನ ಮುಖದಲ್ಲಿ ಇಷ್ಟು ಈ ಮೇಲೆ ಒಂದು ಚೀಕಲ್ ದಪ್ಪ ಬಂದ್ಬಿಟ್ಟಿದೆ, ನಾನು ಏನ್ ಮಾಡ್ಬೇಕು ಅಂತ ಆ ಇಡೀ 2.5 ಗಂಟೆ ಅದನ್ನೇ ಹುಡುಕಿದ್ದಾರೆ ಅವರು. ನಂಗೆ ಅನ್ನಿಸ್ತು ಯಾರೋ ಈಗಿನ ಹೊಸ ಹುಡುಗರು ಆತರ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಸರಿ, ಅವ್ರಿಗೇನೋ ಒಂದು ಕಾಳಜಿ ಇರುತ್ತೆ, ಆರೋಗ್ಯ ಚಂದ ಇತ್ಯಾದಿ. ಇವರು ಇಷ್ಟು ಕೂತಿ ಇನ್ನು ಆದ್ರೆ ಒಂದು ಆ ಕಾಡ್ ಕರಿತಾ ಇದೆ ಆ ಕಡೆಯಿಂದ ಬಾ 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 ಅಂತ. ರೋಗ ಅಲ್ಲ ಅದು, ಮಾಮೂಲಾಗಿ ಇದ್ರು, ಆರಾಮಾಗಿ ಮಾತಾಡ್ತಿದ್ರು, ತಿನ್ನುದು ಉಣ್ಣುದು. ರೋಗ ಆಗಿದ್ರೆ ಅಲ್ಲಿ ಹೋಟ್ಲ ಅದ ಏನೋ ಒಟ್ಟಂತು. ನನಗೆ ಅವರು ಹಾಗಲ್ಲ, ಅವರು ಅದು ಏನೋ ಅದಕ್ಕೆ ಈ ಪೇಸ್ಟ್ ಹಚ್ಚಿದ್ರೆ ಹೇಗೆ, ಆ ಪೇಸ್ಟ್ ಹಚ್ಚಿದ್ರೆ ಹೇಗೆ, ಅದೇನು ಇದೇನು ಅಂತೆಲ್ಲ ಕೇಳ್ತಾ ಇದ್ರು. ನನಗೆ ಆಗ ಅನ್ನಿಸ್ತು, ಅಂದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಅದನ್ನ ಶರಣಾಗಿ ಒಂದ್ ರೀತಿ ದಾಸ್ಯಕ್ಕೆ ಬಿದ್ದುಬಿಟ್ವಾ? ಬುದ್ಧಿಯೇ ಕೆಲಸ ಮಾಡೋದು ನಿಲ್ಸ್ಬಿಡುತ್ತಾ ಇದೆಯಾ? ಮುಂದೆ ಹೊಸ ಯೋಚನೆಗಳೇ ಬರಬಾರ್ದಾ? ಪ್ರತಿಭೆಗಳಿಗೆ ಅವಕಾಶವೇ ಇಲ್ವಾ? ಅಲ್ಲೇನ್ ಹೇಳ್ತು ಅದು ಮಾತ್ರ ಉತ್ತರನ? ಅದ್ರ ಆಚೆಗೆ ಒಂದು ಸತ್ಯ ಉತ್ತರ ಇದ್ದೆ ಅದನ್ನು ಒಪ್ಪಲೇಬಾರ್ದಾ? ಒಂದ್ ರೀತಿ ವ್ಯಾಖ್ಯಾನಗಳನ್ನು ಓದಿ ನಾವು ಮೂಲ ಅರ್ಥ ಏನು ಅಂತ ತಪ್ಪಿಸ್ಕೊಳ್ತೀವಲ್ಲ ಕೆಲವು ಸಲ. ಹಾಗೆ ಇದು ಕೂಡ ನಮ್ಮ ನಿತ್ಯದ ಜೀವನದಲ್ಲಿ, ಅದಾದ್ರೆ ವ್ಯಾಖ್ಯಾನ ಬಿಡಿ, ಯಾವುದೋ ಒಂದು ಗ್ರಂಥದ ಬಗ್ಗೆ ಅದನ್ನು ಓದ್ಲಿಕ್ಕೆ ಹೋಗೋನ್ ಯಾರೋ 1000ದಲ್ಲಿ ಒಬ್ಬ ಅಥವಾ ಕೋಟಿಯಲ್ಲಿ ಒಬ್ಬ. ಇದು ನಿತ್ಯದ ಊಟ ತಿಂಡಿ ಸಮಸ್ಯೆಗಳನ್ನು ಕೂಡ ಅದ್ರ ಹತ್ರ ಕೇಳಿ ಅದು ಹೇಳಿದ್ರೆ ಊಟ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲ ಅನ್ನೋ ತರದ ಒಂದು ದುಸ್ಥಿತಿ ಬಂದು ಹೋಯ್ತು ಅಂದ್ರೆ ಮನುಷ್ಯನಿಗೆ ಬದುಕ್ಲಿಕ್ಕೆ ಒಂದು ಆಶಾವಾದವೇ ಇಲ್ಲ ಅಂತ ಆಗುತ್ತೆ. ಅದು ಹೇಳಿದಾಗ ಬದುಕಬೇಕು. ಈ ದೇಶದಲ್ಲಿ ಇನ್ನೂ ಕಮ್ಮಿ, ಬೇರೆ ಮುಂದುವರಿದದ್ದು ಅಂತ ತಮ್ಮಂತ ಹೊಗಳಿಕೊಳ್ಳುವ ಮಂದಿಯ ಬದುಕನ್ನ ಕಂಡ್ರೆ ಭಯ ಆಗತ್ತೆ ಕೆಲವೊಂದ್ಸರ್ತಿ. ಅಯ್ಯೋ ಈ ಯಂತ್ರಗಳೇ ಅದಕ್ಕಿಂತ ಚೆನ್ನಾಗಿ ಬದುಕುತ್ತಾ ಇದ್ದೋ ಏನೋ ಅನ್ನುವ ಹಾಗೆ ಅವ್ರು ಬದುಕ್ತಾ ಇರ್ತಾರೆ. ಅದರಿಂದಾಗಿ ಏತಾವತ್ತು ಇನ್ನೇನ್ ಬದುಕಿಗೆ ಅರ್ಥ, ಇಷ್ಟು ದಿವಸ ಹುಟ್ಟಬೇಕು ಸಾಯ್ಬೇಕು ಅಂತ ಜೀವನದಲ್ಲಿ ಎಂತೂಸಿಯಾಸಮೇ ಇಲ್ಲದೆ ಹುಚ್ಚರಂತೆ ಬದುಕುವಂತ ಒಂದು ಸ್ಥಿತಿ ಬರುತ್ತೆ. ಹೌದು, ಅಪ್ಪ ಅಮ್ಮನ ಜೊತೆಗೆ ಅಟ್ಯಾಚ್ಮೆಂಟೇ ಹೋಗ್ಬಿಟ್ಟಿದೆ. ಅದನ್ನ ಅಷ್ಟೇ, ಲೈಟ್ ಆಫ್ ಮಾಡು, ನೀರು ಹಾಕು, ತೆಗ್ದಿಡು, ಅದನ್ನ ಮಾಡು, ಇದನ್ ಮಾಡು. ಒಂದು ಬೇರೆನೆ ಒಂದು ಅಲೆಕ್ಸಾ ಆಶಾಪಾಶ ಶತೈರ್ ಬದ್ಧಾಹ, 100 ಆಸೆಗಳ ಬಲಿಯಲ್ಲಿ ಒಂದು. ನಮಗೆ ಈ ರೀಲ್ಸ್ ನೋಡುದು ಕೂಡ ಒಂದು ರೀತಿ ನಮ್ಮ ಆಸೆಗಳ ಬಲೆಯನ್ನ ದೊಡ್ಡದು ಮಾಡುದು. ನಾವು ಒಂದು ಹೊತ್ತು ಅದನ್ನ ಒಂದು 3ನೇ ವ್ಯಕ್ತಿಯಾಗಿ ನಮ್ಮನ್ನೇ ನಾವು ನೋಡ್ಕೊಂಡ್ರೆ ಎಷ್ಟೋ ಸಲ ನಮಗೆ 1 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಒಂದು ವಿಷಯದಲ್ಲಿ ಕೂಡ್ಲಿಕ್ಕೆ ಆಗದ ಹಾಗೆ ಒಂದು ಮನಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಹೊಸ್ತು ಬೇಕು ಅಂತ. ಅಲ್ಲಿ ಹೊಸ್ತಾದ್ರೆ ಸಮಸ್ಯೆ ಇಲ್ಲ, ನಾಳೆ ಮನೆಯಲ್ಲಿರುವ ಎಲ್ಲಾ ಪದಾರ್ಥಗಳು ಸಂಬಂಧಗಳು ಹಾಗೆ ಹೊಸ್ತು ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾದ್ರೆ ಆವಾಗ ಬದುಕಿಗೆ ಏನ್ ಅರ್ಥ ಇದೆ? ಕೆಲಸ ಹೊಸ್ತು, ಬಾಡಿ ಆಕ್ಟಿವ್ ಆಗಿದ್ದು ಮನಸ್ಸು ಸ್ಥಿರ ಇರಬೇಕು. ಇವಾಗ ಬಾಡಿ ಲೇಜಿ ಆಗಿ ಮನಸ್ಸು ರೀಲಲ್ಲಿ ಫಾಸ್ಟ್ ಆಗಿ ಓಡಿ ಓಡ್ತಾನೆ ಇದೆ. ಎಲ್ಲಿಗೆ ಓಡ್ತಾ ಇದೆ ಅಂತ ಅದಕ್ಕೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ. ಇದೆ ಇದನ್ನೇ ಈ ಮನಸ್ಥಿತಿಯನ್ನೇ ಅವ್ರು ಇಷ್ಟಪಡೋದು. ಪಿತ್ತ ಒಂದು ಮನಸ್ಸು ಚೇಂಜ್ ಬಯಸುವುದನ್ನ ಎಲ್ಲಾ ವಿಷಯಗಳಲ್ಲೂ ಹಾಗೆ ಆಸೆ ಪಡ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲಿ ಮಾತ್ರ ಅಲ್ಲ, ನೀವು ಜಗತ್ತನ್ನು ಗಮನಿಸಿ, ಸುಮ್ಮನೆ ಗಮನಿಸಿ. ನೀವು ಯಾರು ಮಾಡ್ತಾ ಇರೋದು ಅಂತ ಯಾರು ಕೇಸ್ ತಂದಿಡ್ಲಿಕ್ಕೆ ಆಗುದು. ನೀವು ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡದೆ ಯಾವುದನ್ನು ನಿರ್ಧಾರ ಮಾಡ್ಲಿಕ್ಕೆ ಬರಬೇಡಿ. ನಾನು ಅಬ್ಸರ್ವ್ ಮಾಡಿಯೇ ಹೇಳ್ತಾ ಇರೋದು. ಇದು ಡಾಕ್ಟರ್ಗಳು ಹೇಳಿದ್ದು, ಸೈಕಾಲಜಿಸ್ಟ್ಗಳೇ ಹೇಳಿದ ಮಾತುಗಳು. ನಾವು ನಿರಂತರ ರೀಲ್ಸ್ ಗಳನ್ನ ನೋಡ್ತಾ ಇರುವಾಗ ಮನಸ್ಸು ಅತ್ಯಂತ ಚಂಚಲವಾಗುತ್ತೆ. ಒಂದು. ಎರಡನೇದು, ಒಂದು ವಸ್ತುವಿನಲ್ಲಿ ಸ್ಥಿರವಾಗಿ, ಈಗ ತಪಸ್ಸು ಅನ್ನೋದು ಹೊರಟೆ ಹೋಗುತ್ತೆ. ಅದರಿಂದಾಗಿ ಒಂದು ವಿಷಯದಲ್ಲಿ ನಿರಂತರವಾಗಿ ಮನಸ್ಸು ಇಡ್ಲಿಕ್ಕೆ ಬಿಡುದಿಲ್ಲ. ಅದು ಹೊಸ ವಿಷಯ ಬೇಕು ಅಂತ ಹೇಳುತ್ತದು, ಹೊಸ ಚಿಂತನೆ ಬೇಕು. ಇದು ಕೇಳಿ ಆಗಿದೆ, ಇನ್ನೇನ್ ಕೇಳುದು, ಇದು ನೋಡಿ ಆಗಿದೆ, ಇದನ್ನೇನ್ ನೋಡುದು, ಇದಕ್ಕಿಂತ ಥ್ರಿಲ್ಲಿಂಗ್ ಆದದ್ ಬೇಕು, ಇದಕ್ಕಿಂತ ಹೆಚ್ಚು ಸಸ್ಪೆನ್ಸ್ ಬೇಕು, ಇದಕ್ಕಿಂತ ಹೆಚ್ಚು ರುಚಿ ಆದದ್ ಬೇಕು, ಇದಕ್ಕಿಂತ ಹೆಚ್ಚು ಬಣ್ಣದ್ ಬೇಕು, ಇದಕ್ಕಿಂತ ಹೆಚ್ಚು. ಮನಸ್ಸು ಒಂದು ಕಡೆ ನಿಲ್ಲಿಕ್ ಬಿಡುದೇ ಇಲ್ಲ. 100 ಬಗೆ ಅಲ್ಲ, ಈ ರೀಲ್ಸ್ ಮಾಡೋರ್ ಉದ್ದೇಶವೂ ಅದೇ. ಈಗ ನಾವು ಪ್ರಸಿದ್ಧಿಗೆ ಬರ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಮಾಡ್ತೇವೆ, ಯಾರೋ ಸಾಮಾನ್ಯರು. ಆದ್ರೆ ಈ ಬೇರೆ ಬೇರೆ ಪದಾರ್ಥಗಳನ್ನ ಪರಿಚಯಿಸುವಂತವ್ರು ಒಂದೊಂದು ನಿಮಿಷದಲ್ಲಿ ನಮ್ಗೆ ಇಂಥ ಪದಾರ್ಥಗಳನ್ನು ಉಪಯೋಗಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅವರು 100 ತರದ ನಮಗೆ ಒಳ್ಳೆಯ ವಿಷಯವನ್ನೇ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದರಿಂದಾಗಿ ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಅದು ಆಸೆಗಳ ಬಲೆಯಲ್ಲಿ ನಮ್ಮನ್ನು ಕಟ್ಟಿ ಹಾಕ್ತಾ ಇರುವುದು. ನಮಗದು ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನಮ್ಮನ್ನು ನಾವು 3ನೇವರಾಗಿ ಅಬ್ಸರ್ವ್ ಮಾಡ್ಬೇಕು. 2ನೇವರಾದ್ರೂ ಕೂಡ ನಾವು ವಾದ ಮಾಡ್ಲಿಕ್ಕೆ ನಿಂತು ಬಿಡ್ತೇವೆ ಅದ್ರ ಜೊತೆಗೆ.
ವಾದ ಮಾಡ್ಲಿಕ್ಕೆ ನಿಲ್ಲುದಲ್ಲ. ನಾನು ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ನಾನು ಗಮನಿಸಿದ್ರೆ, ನಾನು ಮೂರನೇವನನ್ನು ಗಮನಿಸಿದ್ರೆ ಹೇಗೆ ಗಮನಿಸ್ತೇನೆ, ಹಾಗೆ ನಾನು ಮೂರನೇವನು ನನ್ನನ್ನು ಗಮನಿಸುವುದು ಯೋಚನೆ ಮಾಡಬೇಕು. ಆಗ ಈ ಆಸೆಗಳ ಪಾಶಗಳಾಗಿ ಹೇಗೆ ನಮ್ಮ ಹೊರಗಿನ ವಸ್ತುಗಳು ಹೊಸತನ್ನೇ ಬಯಸ್ಲಿಕ್ಕೆ ಬೇಕಾದಂತ ರೀತಿಯ ಸ್ಥಿತಿಯನ್ನ ಸಿದ್ಧತೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಗೆ ಮನುಷ್ಯ ಅತ್ಯಂತ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡಿ, ನಗು ಬರ್ಲಿಕ್ಕೆ ಶುರುವಾಗುತ್ತೆ ನಿಮಗೆ. ಮನಸ್ಸಿನ ಏನದು ಸ್ವಭಾವ, ಐ ವಾಂಟ್ ಚೇಂಜ್ ಇನ್ ಎವ್ರಿಥಿಂಗ್, ಎಲ್ಲದರಲ್ಲೂ ಚೇಂಜ್. ಇಷ್ಟು ಸಮರ್ಥಿಸ್ಲಿಕ್ಕಾಗಿಯೇ ನಮ್ಮನ್ನ ಹಾಗೆ ಮಾಡಿ ಆಗಿದೆ ಈಗ. ಚೇಂಜ್ ಇಸ್ ದ ರೂಲ್ ಆಫ್ ವರ್ಲ್ಡ್. ಒಂದು ದಿವಸಕ್ಕಾಯ್ತು, 1000 ದಿವಸಕ್ಕಾಯ್ತು, ಕ್ಷಣ ಕ್ಷಣಕ್ಕಲ್ಲ. ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಇವತ್ತು ಆಗ್ತಾ ಇರೋದು ಹಾಗೆ. ಕೇಳಲಿಕ್ಕೆ ಶಾಲೆಯಲ್ಲಿ ಮಕ್ಕಳು 15 ನಿಮಿಷಕ್ಕಿಂತ ಹೆಚ್ಚು ಕೂತ್ಕೊಳ್ಳಲ್ಲ ಇವತ್ತು. ಮಕ್ಕಳು ತುಂಬಾ ಪ್ರಾಬ್ಲಮ್. ನಾನು ಹೇಳ್ತಾ ಇರೋದು 16 ವರ್ಷದ ಒಳಗಿನವರಿಗೆ. ನೀವು ನಿಮ್ಮನ್ನ ಮಾತ್ರ ಇಟ್ಕೊಳ್ಬೇಡಿ, ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಜನರೇಷನ್. ಅವರಿಗೆ ಯಾವುದರಲ್ಲೂ ಒಂದರಲ್ಲಿ ಸ್ಥಿರವಾಗಿ ಮನಸ್ಸನ್ನು ಕೊಡ್ಲಿಕ್ಕೆ ಬರ್ತಾನೆ ಇಲ್ಲ. 18 years ಮುಂಚೆ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ರೈಟ್ಸ್ ಇಲ್ಲ. ಇಟ್ಸ್ ಅಗೇನ್ಸ್ಟ್ ಅಲ್ಲ, ಅವ್ರ ದುಡ್ಡಿಗೆಲ್ಲ ಮಾಡ್ತಾರೆ. ಬಟ್ ಫೇಸ್ಬುಕ್ ಅಕೌಂಟ್ ಇರ್ಬೇಕಂದ್ರೆ 18+ ಆಗಿರ್ಬೇಕು, ಅದ್ರ ರೂಲ್ಸ್ ಬೇಕಾದ್ರೆ ನಾವು ಅದನ್ನ ಫಾಲೋ ಮಾಡಿರ್ತೀವಿ. ಈ ಫೇಸ್ಬುಕ್ ಬಿಟ್ಟು ಇನ್ಸ್ಟಾ ಇದೆ, ಮತ್ತೆ ಇನ್ಸ್ಟಾ ಫೇಸ್ಬುಕ್ ಅದೆಲ್ಲ 18+ ಇದ್ರೇನೆ ಯಾರು ಎಲಿಜಿಬಲ್ ಟು ಆಕ್ಸೆಸ್. ಎಲ್ಲ ಹೋಗಿದೆ. ಎಲ್ಲರೂ ಇವಾಗ ಕ್ರಿಯೇಟ್ ಮಾಡಿ, ಯಾರು ಇವಾಗ 18+ ಅಲ್ಲ, ಎಲ್ಲರೂ ಚಿಕ್ಕವರ ನೋಡೋದು. ಕಾಮ, ಹುಚ್ಚು ಹಂಬಲಗಳು, ಕ್ರೋಧ, ಸಿಡುಕುತನ, ಇದಕ್ಕೇನೆ ತಮ್ಮನ್ನ ತಾವು ಕಳ್ಕೊಂಡವರು. ಕಾಮ ಕ್ರೋಧ ಪರಾಯಣಾಹ ಆಶಾಶಾತ್ಶತೈಹಿ ಬದ್ಧಾಹ ಈ ಹಂತೆ ಕಾಮಭೋಗಾರ್ಥಂ. ತಮ್ಮ ಆಸೆಗಳನ್ನು ತೀರಿಸ್ಲಿಕ್ಕೇನೆ ಕೆಟ್ಟ ದಾರಿಗಳನ್ನು ಹುಡುಕಿ ಅದನ್ನೇ ಸರಿ ಅಂತ ಸಮರ್ಥಿಸುವ ಮಂದಿ. ಹೇಗಾದ್ರೇನು ಸಂಪಾದಿಸ್ಬೇಕಷ್ಟೆ, ಅದಕ್ಕೆ ಯಾವ ದಾರಿ ಆದ್ರೂ ಲೆಕ್ಕಕ್ಕಿಲ್ಲ. ಹೀಗೆ ತಪ್ಪು ದಾರಿಯಿಂದ ಅನ್ಯಾಯೇನ ಅರ್ಥ ಸಂಚಯಾನ್, ಈಸಿ ಮನಿ, ಫಾಸ್ಟ್ ಮನಿ, ಬಿಗ್ ಮನಿ ಅನ್ನೋದು ಕೂಡ ಒಂದು ಹಂತದಲ್ಲಿ ಇದೇ ಸ್ಥಿತಿಯನ್ನ ಹೇಳುವುದು. ಇದು ಇದಕ್ಕಿಂತ ಹೊರತಾದ ಸಂಗತಿ ಅಲ್ಲ. ಅನ್ಯಾಯೇನ ಅರ್ಥ ಸಂಚಯಾನ್. ನ್ಯಾಯ ಯಾವುದು? ಸರ್ಕಾರವೇ ಕೆಲವನ್ನ ನ್ಯಾಯ ಅಂತ ಮಾಡಿ ಲಾಟರಿಯನ್ನ ಸರಿ ಅಂತ ಹೇಳಿಬಿಟ್ರೆ ಸರ್ಕಾರಕ್ಕೆ ನ್ಯಾಯ ಇರ್ಬೋದು, ಆದ್ರೆ ನಮ್ಮ ಜೀವನಕ್ಕೆ ಯಾರೊಬ್ಬನ ಕಣ್ಣೀರಿನ ದುಡ್ಡೇ ಅದು. ನಿನಗೆ 2 ರೂಪಾಯಿಗೆ ಸಿಕ್ಕಿರ್ಬೋದು 20 ರೂಪಾಯಿ, ಆದ್ರೆ 18 ರೂಪಾಯಿ ಯಾರ್ದು? ನೀನ್ ದುಡ್ದಿಲ್ಲ, ಕಷ್ಟಪಟ್ಟಿಲ್ಲ, ಸುಮ್ಮನೆ ಈಗ 2 ರೂಪಾಯಿ ಎಷ್ಟು 20 ರೂಪಾಯಿ ತಗೋತಾ ಇದ್ದಿ. ಆ ಬೆಲೆ ಎಲ್ಲಿಂದ ಬಂತು? ಬೆವರು ಸುರಿಸದೆ ಸಂಪಾದಿಸಿದ ಯಾವುದೇ ಸಂಪತ್ತಾದ್ರೂ ಕೂಡ ಅದು ನಮಗೆ ಮೋಸವೇ. ಇನ್ನು ಯಾರೋ ಒಬ್ಬ ನಮಗೆ ಉಡುಗೊರೆಯಾಗಿ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಾನು ಕಷ್ಟಪಟ್ಟಿಲ್ಲಲ್ಲ, ಅದು ಅವನು ಇಷ್ಟಪಟ್ಟು ಕೊಟ್ಟದ್ದು. ಈ 18 ರೂಪಾಯಿ ಅವರು ಇಷ್ಟಪಟ್ಟು ಕೊಟ್ಟದಲ್ಲ, ನಮ್ಗೆ 2 ರೂಪಾಯಿಗೆ 20 ರೂಪಾಯಿ ಬರುತ್ತೆ ಅಂತ ಅನ್ಕೊಂಡ್ ಕೊಟ್ಟದ್ದು. ಅವ್ರಿಗೆ ಸಿಗ್ಲಿಲ್ಲಲ್ವಾ, ಅವ್ರು 2 ರೂಪಾಯಿ ಕಳ್ಕೊಂಡ್ರಲ್ವಾ, ಅವ್ರ ಅಳುವಿಗೆ ಯಾರು ಹೊಣೆಗಾರ? 18 ರೂಪಾಯಿ ಆಗಿ ಯಾರ 9 ಜನರನ್ನು ಪಡೆದ್ನೋ ಅವ್ರು ಅಷ್ಟು ದುಃಖವನ್ನು ಕೊಂಡ್ಕೊಂಡ ಅಂತ ಅರ್ಥ. ಇವನು ಇದನ್ನ 2 ರೂಪಾಯಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು. ಇದು 20 ಲಕ್ಷಕ್ಕೋ 60 ಲಕ್ಷಕ್ಕೋ 80 ಲಕ್ಷಕ್ಕೋ ಕೋಟಿ ರೂಪಾಯಿಗೂ ಎಲ್ಲ ಓಡುತ್ತಲ್ಲ, ಇದೆಲ್ಲ ಅನರ್ಥದ ದುಡ್ಡೆ. ಸರ್ಕಾರ ಲೀಗಲ್ ಮಾಡಿರ್ಬೋದು, ಕುಡಿಯುವುದನ್ನ ಲೀಗಲ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಕುಡಿಯುವುದು ಸರಿ ಅಂತ ಆಗುತ್ತಾ? ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತ ಮಾತ್ರಕ್ಕೆ. ಲೀಗಲ್ ಅಂದ್ರೆ ಏನ್ ಅರ್ಥ ಅಂದ್ರೆ ತಡಿಲಿಕ್ಕೆ ಆಗುದಿಲ್ಲ ಅಂತಂದಾಗ ಅದರಿಂದ ರೆವೆನ್ಯೂ ಬರುತ್ತೆ ಅನ್ನುವ ಕಾರಣಕ್ಕೆ ಅವರು ಪೂರ್ತಿ ತಡಿಲಿಕ್ಕೆ ಆಗದೆ ಇದ್ದಾಗ ಯಾರೋ ಒಬ್ಬ ಅಂತದ್ದನ್ನ ಮಾಡ್ತಾನೆ ಅಂತಂದಾಗ ಅದು ತೀರಾ ಲಿಮಿಟ್ ಅಲ್ಲಿ ಇರ್ಲಿ, ಬಿಟ್ಟು ಹೋಗದೆ ಇರ್ಲಿ, ಮತ್ತೊಂದಿಷ್ಟು ನಮಗೆ ಸಂಪಾದನೆಯ ದಾರಿಯೂ ಆಗತ್ತೆ ಅನ್ನೋದಕ್ಕೋಸ್ಕರ ಒಪ್ಕೊಳ್ಳೋದು ಹೊರತು ಅದನ್ನ ಸರಿ ಅಂತ ಒಪ್ಕೊಳ್ಳೋದಲ್ಲ. ಇಂಥದ್ದು ಅನೇಕ ನಿಯಮಗಳು ನಮ್ಮ ವ್ಯವಸ್ಥೆಯನ್ನ, ಅದರಲ್ಲಿರುವ ಫ್ಲಾಗಳನ್ನ ಗೊತ್ತಾಗದಂತೆ ಮನುಷ್ಯ ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಹೋಗ್ತಾನೆ. ಇದು ಅವನನ್ನ ಬಲಿ ತೆಗೆದುಕೊಳ್ಳುತ್ತೆ. ರಾಶಿ ಸಂಪತ್ತನ್ನ ಬಾಚಿ ಬೇಗ ತುಂಬಾ ಪ್ರಮಾಣದ ಸಂಪತ್ತನ್ನ ಬಯಸ್ಬೇಕು ಅಂತ ಹೊರಡುತ್ತಾನೆ. ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ. ಇದು ನಾನು ಕಷ್ಟಪಟ್ಟು ಗಳಿಸಿದ ಸಂಪತ್ತು, ಏನು ಮಾಡಿಲ್ಲ. ಈ ದುರ್ಯೋಧನಂತರ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ವರ ಕೊಟ್ಟು ಅಷ್ಟು ಸುಲಭದಲ್ಲಿ ದ್ರೌಪದಿ ಕಳಿಸ್ಬಿಟ್ಟೆಲ್ಲ ರಾಜ್ಯವನ್ನ ಯಾರು ಮತ್ತೆ ವಾಪಸ್ ಸಂಪಾದಿಸ್ತಾರೆ ಅಂತಾನೆ. ಇದೇ ಮಾತು, ಇದು ದುರ್ಯೋಧನದ್ದೇ ಮಾತನ್ನ ನಾವು ಎಲ್ಲರೂ ಆಡ್ತಾ ಇದ್ದೇವಷ್ಟೇ. ನಾನೀಗ ಇದನ್ನ ಪಡೆದೆ, ಇಮಂ ಪ್ರಾಪ್ಸ್ಯೆ ಮನೋರಥಂ, ಈ ಬಯಕೆಯನ್ನ ನಾನು ಈಡೇರಿಸಿಕೊಂಡು ಕೆಲವರೆಲ್ಲ ಮಾತಾಡುದು ನೋಡ್ಬೇಕು. ಇದನ್ನ ನಾನು ಹೀಗ್ ಮಾಡ್ಕೊಂಡ್ಬಿಡ್ತೇನೆ, ಇನ್ನು ಸ್ವಲ್ಪ ದಿವಸದಲ್ಲಿ ಇದೆಲ್ಲ ನಂದು, ತಗೋ ನೋಡ್ಕೊ, ಬರ್ಕೊಂಡಿಟ್ಕೋ, ನಾನೇ ಬರ್ತೇನೆ ನಾಳೆ, ಇದನ್ನ ಅಷ್ಟನ್ನು ಕೊಂಡ್ಕೋತೇನೆ ಅನ್ನುವ ಅಹಂಕಾರದ ಮಾತು. ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಮತ್ತೆ ಈಗಂತೂ ಇರುವುದಿದೆ, ಅದು ನಂದೇ, ನಾನೇ ಸಂಪಾದಿಸಿದ್ದು. ಇನ್ನಷ್ಟಿದೆ, ಅದನ್ನು ಗಳಿಸ್ತೇನೆ. ಅಷ್ಟೇ ಅಲ್ಲ, ಮುಂದೆಯೂ ಕೂಡ ಇದು ನನ್ನದೇ ಆಗಿ ಉಳಿಯಲಿದೆ. ಭವಿಷ್ಯತಿ ಪುನರ್ಧನಂ,
ಸಂಪತ್ತಾಯ್ತು, ಜಾಗ ಆಯ್ತು, ಹೊನ್ನಾಯ್ತು, ಇನ್ನು ಹೊರಗಡೆಯಿಂದ ಅಧಿಕಾರ ಆಯ್ತು, ಯಾವುದು ಅಧಿಕಾರಕ್ಕಾಗಿ ಎಷ್ಟೆಲ್ಲ ಮಾಡ್ತಾರೆ ಗೊತ್ತಾ? ಒಂದ್ಸರ್ತಿ ಅಧಿಕಾರಕ್ಕೆ ಬಂದವರು ಒಂದು ತಪ್ಪು ಮಾಡಿದ್ಮೇಲೆ ಅವ್ರ ಅಧಿಕಾರದಲ್ಲಿ ಮತ್ತೆ ಉಳಿಲೇಬೇಕು. ಯಾಕೆಂದ್ರೆ ಅವ್ರ ಅಧಿಕಾರದ ಕೆಳಗೆ ಬಿದ್ರು ಅಂದ್ರೆ ಅವರ ಹಿಂದಿನ ಎಲ್ಲಾ ಅಪರಾಧಗಳು ಕೂಡ ಒಟ್ಟಿಗೆ ಬಂದು ಮುಗಿಬೀಳ್ತವೆ. ಮುಗಿಬಿದ್ರೆ ಅವರ ಅಧಿಕಾರದ ವಲಯದಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ತಳ್ಳಲಾಗುತ್ತೆ. ಮತ್ತೆ ಅವನು ಯಾವತ್ತೂ ಕೂಡ ತಲೆ ಎತ್ತಿ ಸಮಾಜದಲ್ಲಿ ಬದುಕ್ಲಿಕ್ಕೆ ಆಗಲ್ಲ. ತಲೆ ಎತ್ತದ್ ಬಿಡಿ, ಹೊರಗೆ ಬರ್ಲಿಕ್ಕೆ ಆಗಲ್ಲ, ಒಳಗೆ ಕೊಳಿತು ಸಾಯ್ಬೇಕಾಗುತ್ತೆ. ಅಧಿಕಾರದ ಮದ, ಸಂಪತ್ತಿನ ಮದ, ಯೌವನದ ಮದ, ಇನ್ನೊಂದು ಯಾವುದು, ಒಟ್ಟು 4 ಮದಗಳಿವೆ. ಅಷ್ಟಮದ ಆಯ್ತು, ಪ್ರಧಾನ 4: ರೂಪ, ಯೌವನ, ಅಧಿಕಾರ, ಸಂಪತ್ತು. ಇದು 4 ಕೂಡ ಒಂದೊಂದೇ ಅಪಾಯಕಾರಿ. ರಾಜನಾದವನಿಗೆ ಸಾಮಾನ್ಯ ಇದು 4 ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಅಧಿಕಾರದಲ್ಲಿರುವವನಿಗೆ ಇದು ಸೇರ್ಕೊಂಡ್ ಬಿಟ್ರೆ, ಶುಕನಾಸೋಪದೇಶ ಸಾರ ಅದನ್ನೇ ಹೇಳುದು. ಇದು ಮಕ್ಳಿಗೆ ಪಾಠಕ್ಕಿತ್ತು, ಕಿತ್ತು ಬಿಸಾಕಿದ್ರು. ಮಕ್ಳಿಗೆಲ್ಲ ಮದ ಬಂದ್ರೆ ಬರದೇ ಇದ್ರೆ ನಾಳೆ ನಾವು ಬದುಕುದು ಹೇಗೆ? ಅದಕ್ಕೋಸ್ಕರ ಅದನ್ನ ಕಿತ್ತು ಹಾಕ್ಬಿಟ್ರು. ಬಂದ್ರೆ ನಾವೆಲ್ಲ ಸ್ವಲ್ಪ ಬದುಕ್ತೇವೆ ಅಂತ. ಯಾಕಂದ್ರೆ ಕಾಲೇಜಿಗೆ ಅವ್ರು ಲಕ್ಷ ಕೊಟ್ಟೇ ಬರ್ಬೇಕಾಗತ್ತೆ. ಬಂದಾಗ ಅವರಿಗೆ ಈ ಕಾಲೇಜಲ್ಲಿ ಇದ್ದೇನೆ ಅಂತ ಪ್ರತಿಷ್ಠೆ ಅನ್ನೋ ಮದ ಇಲ್ಲದೆ ಹೋದ್ರೆ ಅವ್ರು ಯಾವ್ದೋ ನಾಳೆ ಗೌರ್ಮೆಂಟ್ ಸ್ಕೂಲಲ್ಲಿ 5 ರೂಪಾಯಿದು ಏನು ಟ್ಯೂಷನ್ ಅಲ್ಲೋ ಅಥವಾ ಅಷ್ಟೇ ಸಣ್ಣ ವ್ಯವಸ್ಥೆಯಲ್ಲೂ ಅವರು ಅಧ್ಯಯನ ಮುಗಿಸ್ಬಿಡ್ತಿದ್ರು. ಹಾಗಾಗ್ಬಾರ್ದಲ್ಲ, ಪ್ರತಿಷ್ಠೆ ಬರ್ಬೇಕು. ಅದಕ್ಕೋಸ್ಕರ ಪಾಠಗಳನ್ನೇ ತೆಗೆದುಬಿಟ್ರು. ಮಕ್ಕಳು PS ಕಾಲೇಜ್ ಹಾಕ್ಕೊಂಡು ನಮ್ಮ ಮೈದ್ನ ಹಂಗೆ ಇರುತ್ತೆ. ಇಲ್ಲ ಆಟೋ ಡ್ರೈವರ್ ಮಕ್ಕಳೆಲ್ಲ ಬರೋದು ಕ್ರೈಸ್ಟ್ಗೋ ಜೈನ್ಗೋ ಹಾಕ್ಬೇಕು ಅಂತ ಟ್ರಸ್ಟಿ ಮಕ್ಕಳೇ ಬರ್ತಾ ಇದ್ದಾರೆ. ಮಕ್ಳಿಗೆ ಏನೇನೋ ತುಂಬ್ತಾರೆ. ಮಕ್ಳು ರೆಡಿ ಇರ್ತಾರೆ, ನಾವು ರೆಡಿ ಇರ್ತೀವಿ. ಬೇರೆ ಅದೇ ಹೊರಗಿನ ಜಗತ್ತೇ ಹಾಗೆ. ಅಸೌ ಮಯಾ ಹತಶತ್ರು, ನೋಡು ಅವನನ್ನು ಹೇಗೆ ಬಗ್ಸಿದೆ ನಾನು, ಅವನನ್ನು ಹೇಗೆ ನಾನು ಹಾರಾಡ್ತಿದ್ನಲ್ಲ ಅಧಿಕಾರದ ವಲಯದಲ್ಲಿ, ಅವನನ್ನು ಅಧಿಕಾರದಿಂದ ಚ್ಯುತಗೊಳಿಸಿದ್ದೇನೆ. ಅವನ ಸಂಪತ್ತನ್ನು ಅವನಿಗೆ ಬರ್ತಾ ಇರೋದನ್ನು ತಪ್ಪಿಸಿದ್ದೇನೆ. ಅವನಿಗೆ ಯಾರೆಲ್ಲ ಸಹಕಾರ ಕೊಡ್ತಿದ್ರೋ ಅವರೆಲ್ಲರನ್ನು ನಿಧಾನಕ್ಕೆ ಕಟ್ಟು ಮಾಡಿ ಏಕಾಂಗಿಯನ್ನಾಗಿಸಿದ್ದೇನೆ ಅಂತ ಹೀಗೆಲ್ಲ ಲೋಕದಲ್ಲಿ ಅನೇಕ ತರದ ಮಾತುಗಳನ್ನು ಹೇಳುವುದನ್ನು ಕೇಳಿದ್ದೇವೆ. ನಿಧಾನಕ್ಕೆ ಅವನಿಗೆ ಮದ್ದರಿತೇನೆ ಅನ್ನೋ ರೀತಿ. ಅಸೌ ಮಯಾ ಹತಶತ್ರು ಹನಿಶ್ಯೇಚ ಅಪರಾನಪಿ. ಇನ್ನೂ ಒಂದಿಷ್ಟು ಜನ ಇದ್ದಾರೆ ನನ್ನ ಟಾರ್ಗೆಟ್ ಅಲ್ಲಿ. ಅವರೆಲ್ಲರನ್ನು, ಇದು ಕೇವಲ ಏನು ಕಂಪನಿ ವಲಯದಲ್ಲಿ ನಾನು ಹೇಳ್ತಿಲ್ಲ, ಈ ಶಾಸ್ತ್ರ ಓದಿದವರ ಮಧ್ಯದಲ್ಲೂ ಕೂಡ ಈ ಪೌರೋಹಿತ್ಯದ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಕೆಲವೊಂದು ಸರ್ತಿ ಅದರಲ್ಲಿ ಒಂದಿಷ್ಟು ದುಷ್ಟ ಪ್ರವೃತ್ತಿಗಳೆಲ್ಲ ಇದ್ದಾವೆ ಅದರಲ್ಲಿ. ಅಂದ್ರೆ ಅದು ವಸ್ತುತಃ ಇರುವುದು ಯಾಕೆ ಅಂತಂದ್ರೆ ತೊಂದರೆ ಆದಾಗ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ ಇರುತ್ತೆ. ಆದ್ರೆ ಅದನ್ನ ಈ ಕಾಲಜಾದು ಇತ್ಯಾದಿಗಳೇನೇನೋ ಇದೆಯಲ್ಲ, ಅದೇ ಅವರ ಜೀವನದ ಬದುಕಾಗಿರುತ್ತೆ. ಅದರಿಂದಲೇನೆ ಎಲ್ಲರನ್ನ ಹಣಿತೇನೆ ಅಂದ್ರೆ ಕೆಲವರು ಅಧಿಕಾರವನ್ನ ಪಡೆಯುವುದಕ್ಕೋಸ್ಕರ ಎಷ್ಟೋ ಜನ, ಈಗ ಯಾರೆಲ್ಲ ರಾಜಕಾರಣಿಗಳಿದ್ದಾರೋ ಅವ್ರು ಎಲ್ಲರೂ ಸೇರಿ ಕೇರಳ, ಬಂಗಾಳ, ಕಾಶ್ಮೀರಗಳಿಗೆ ಹೋಗಿ ಅಲ್ಲಿ ಈ ಕೃತ್ಯ ಪ್ರಯೋಗಗಳನ್ನು ಮಾಡ್ತಾರೆ. ತಮ್ಮ ಎದುರಾಳಿಗಳು ಸೋಲ್ಬೇಕು, ತಮ್ಮ ಎದುರಾಳಿಗಳ ಸಂಪತ್ತು ಕಂಪನಿ ಮುಳುಗಿ ಹೋಗ್ಬೇಕು. ಕೇವಲ ನಾನು ದೊಡ್ಡ ಲೆವೆಲ್ ಅಲ್ಲಿ ಹೇಳ್ತಿಲ್ಲ, ಸಾಮಾನ್ಯರು ಕೂಡ ತನಗೆ ಅಂತ ಹುಡುಗ ಬೇಕು ಅಥವಾ ಹುಡುಗಿ ಬೇಕು ಅಂತಂದ್ರೆ ಅದನ್ನು ವಶಪಡಿಸಿಕೊಳ್ಳಿಕ್ಕೋಸ್ಕರ ಬೇರೆ ಬೇರೆ ಕೃತ್ಯಗಳನ್ನು ಮಾಡ್ತಾರೆ. ಅದರಲ್ಲೂ ಈ ಮತಾಂತರಗೊಳಿಸುವುದರಲ್ಲಿ ಇದೆಯಲ್ಲ, ಇದು ಪ್ರಧಾನ ಕೆಲಸ ಮಾಡುತ್ತೆ. ನೀವು ಗಮನಿಸಿ, ಎಷ್ಟು ಆತ್ಮೀಯವಾಗಿದ್ದವರು ಕೂಡ ಒಂದೇ ಸರ್ತಿ ಆಚೆಗೆ ಹೋಗ್ತಾರೆ. ಹೋದ್ಮೇಲೆ ನೀವು ಜೀವಕ್ಕೆ ಜೀವ ಇದ್ದವರನ್ನ ಅವ್ರನ್ನ ಮಾತಾಡಿಸಿದ್ರೆ ಅವ್ರು ನಿಮ್ಮನ್ನ ಮುಖನೇ ನೋಡಲ್ಲ. ನಿಮ್ಮನ್ನ ನೀವು 20 ವರ್ಷ ಇದ್ದವರು, ಅವ್ರು ಕೇವಲ 1 ವರ್ಷವೋ 6 ತಿಂಗಳೋ ಇದ್ದವರು ಅವ್ರ ಜೊತೆಗೆ. ಆದ್ರೆ ಅಷ್ಟರಲ್ಲಿ ಅವರ ಬುದ್ಧಿಯನ್ನ ಈ ಯಾವುದೋ ಕೃತ್ಯ ಪ್ರಯೋಗ ಮಾಡಿ ಅವರ ಬುದ್ಧಿಯನ್ನ ಸೆಳೆದಿರ್ತಾರೆ. ಇದು ನಾನು ಓಪನ್ ಸೀಕ್ರೆಟ್, ಇದು ನಾನು ನಿಮ್ಗೆ ಹೇಳಿ ಹೊಸ್ತೇನೋ ಹೇಳುತ್ತಿಲ್ಲ. ವಶೀಕರಣ ವಿದ್ಯೆ ಅಂತ ತುಂಬಾ ರೀತಿಯ, ಅದು ದುಷ್ಟ ಶಕ್ತಿಗಳಿಂದ ಮಾಡ್ತಾರೆ, ಆಹಾರಗಳಿಂದ ಮಾಡ್ತಾರೆ, ತಿಳುವಳಿಕೆಯಲ್ಲಿ ಅವರಿಗಿರುವ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅದನ್ನೇ ಅವರಿಗೆ ಹೆಚ್ಚು ತಿಳಿಸಿ, ಅವರಿಗೆ ಇಷ್ಟವಾದ ಕೆಲಸಗಳನ್ನ ಕೊಡಿಸಿ ಅಥವಾ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನು ತಿನ್ನಿಸಿ, ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಯಾವುದು ವೀಕ್ನೆಸ್ಸು ಅದನ್ನ ಅವ್ರು ಚೆನ್ನಾಗಿ ಬಳಸಿಕೊಂಡು ಅವರು ಮತ್ತೆ ಯಾವತ್ತೂ ಆಚೆ ತಿರುಗದಾಗ ಮಾಡ್ತಾರೆ. ಇದು ಕೆಲಸಗಳನ್ನ ಪಡೆಯುವಾಗ್ಲೂ ಹಾಗೆ ಮಾಡ್ತಾರೆ. ಅವ್ರು ನನಗೇ ಕೆಲಸ ಕೊಡಬೇಕು ಅಂತ ಅಲ್ಲಿ ಯಜಮಾನನನ್ನೇ ವಶಪಡಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾರೆ. ಈ ತರ ಏನೇನೋ ಇರುತ್ತೆ. ಇದೆಲ್ಲವೂ ಕೂಡ ಹನಿಶೇಚ ಅಪರಾನಪಿ, ಉಳಿದವರನ್ನು ಕೂಡ ನನ್ನ ವಶಕ್ಕೆ ತಂದುಕೊಳ್ತೇನೆ ಅಂತ ಕೆಲವರು ಹಾರಾಡ್ತಾರೆ. ಇನ್ನು ಕೆಲವರು ಈಶ್ವರೋಹಂ, ಎಲ್ಲದರ ಒಡೆಯ ನಾನು. ದುಡ್ಡಿದ್ದಾಗ ಏನ್ ಬೇಕು ಹೇಳಿ, ಆ ಕೇಸ ಅದ್ ನಾನು ಮುಚ್ಚಾಕ್ತೇನೆ, ನೀನೇನ್ ಯೋಚನೆ ಮಾಡ್ಬೇಡ. ಈ ಕೆಲವೊಂದ್ ಸರ್ತಿ ಸಿನಿಮಾಗಳಲ್ಲಿ ಬರುತ್ತಲ್ಲ, ಅದು ತೀರಾ ಸುಳ್ಳೇನಲ್ಲ, ಸಿನಿಮಾದ ಕಥೆ ಸುಳ್ಳಿರ್ಬಹುದು, ಆದ್ರೆ ಆ ತರದ ಮನಸ್ಥಿತಿ ಅದು ಲೋಕದಲ್ಲಿ ನಾವು ಎಷ್ಟೋ ನೋಡುತ್ತೇವೆ.
ದುಡ್ಡಿದ್ದವರು ಏನ್ ಮಾಡಿದ್ರು ಕೂಡ ಅದು ಕೇಸ್ ನಿಲ್ಲುವುದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅಂತದ್ದೊಂದು ಬಲ ಇರುತ್ತೆ. ಯಾಕೆಂದ್ರೆ ಅವ್ರು ಸರ್ಕಾರಕ್ಕೆ ಆ ಪಕ್ಷ ಗೆಲ್ಲಿಕ್ಕೆ ಅವರು ದುಡ್ಡು ಬೇರೆ ಕಡೆಯಿಂದ ಕೊಡ್ತಿರ್ತಾರೆ. ಅದರಿಂದಾಗಿ ಅವರ ಕಂಪನಿಗೆ ತೊಡಕಾಗುವ ಯಾವುದೇ ಹೇಳಿಕೆಯನ್ನು ಯಾರೇ ಕೊಟ್ಟರು ಕೂಡ ಅವನನ್ನ ಒಳಗಾಗ್ತಾರೆ. ಅವನು ಸಾಕ್ಷ್ಯ ಸಮೇತ ಹೇಳಿದ್ರು ಕೂಡ ಅವನು ಬಹಳ ಕಾಲ ಆ ಸಾಕ್ಷ್ಯದೊಂದಿಗೆ ಬದುಕಲಿಕ್ಕೆ ಬಿಡಲ್ಲ ಅವನನ್ನ. ಅಂದ್ರೆ ಇದೆಲ್ಲ ಈಶ್ವರೋಹಂ, ಇದು ಅಹಂಕಾರದ ಇನ್ನೊಂದು ಮುಖ. ಅಹಂ ಹೋಗಿ ನಾನು ಈ ಲೋಕದಲ್ಲಿ ಎಲ್ಲಾ ವಸ್ತುಗಳನ್ನು ಕೂಡ ನನಗೆ ಬೇಕಾದಂತೆ ಭೋಗಿಸ್ತೇನೆ. ನಾನೇ ಈ ಸಂಪತ್ತನ್ನ, ಇದು ನನ್ನ ದುಡ್ಡು, ನಾನು ಭೋಗಿಸ್ತೇನೆ. ಇದು ನನ್ನ ಪರ್ಸನಲ್ ವಿಷಯ. ನೀವ್ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾನ್ ಬೇರೆ ನಂದೇ ಮನೆ ಕಟ್ಕೊಂಡಿದ್ದೀನಿ, ಇಲ್ಲಿ ರಾತ್ರಿ ಕುಣಿತೇನೆ, ಕುಪ್ಪಳಿಸ್ತೇನೆ, ಲೈಟ್ ಹಾಕ್ತೇನೆ, ಬೇಕಾದಷ್ಟು ಹಾಡಾಗ್ತೇನೆ. ನೀವ್ ಯಾರ್ರಿ ಕೇಳೋರು ಅಂತ ಪಾಪ ಹಳ್ಳಿಯ ಮಂದಿಯ ಮಧ್ಯದ ಊರಿನಲ್ಲಿ ಒಂದು ರೆಸಾರ್ಟ್ ಕಟ್ಕೊಂಡು ಊರಿಗೆಲ್ಲ ಉಪದ್ರ ಕೊಡ್ತಾ ಇರ್ತಾರೆ ಎಷ್ಟೋ ಜನ. ಕೇಳಿದ್ರೆ ಅವ್ರು ದೊಡ್ಡ ಮನೆತನದವ್ರು, ಅವ್ರು ಯಾರು ಹೇಳುವಂಗಿಲ್ಲ, ನಮ್ ದುಡ್ಡು ಆಶ್ ಮಾಡ್ತಾ ಇದ್ದೀವಿ. ಅಲ್ಲಿಯ ಸಣ್ಣ ಯುವಕರಿಗೆ ಅಥವಾ ಅಲ್ಲಿಯ ಸಾಮಾನ್ಯ ಕೆಲಸದವರಿಗೆ ಅವರಿಗೆಲ್ಲ ಒಂಥರ ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಳಿತು. ಇಷ್ಟು ಹೇಗೆ ಸುಖ ಪಡ್ಲಿಕ್ಕೆ ಸರ್? ನಾವು ನಿತ್ಯದ ಊಟಕ್ಕೋಸ್ಕರ ಗದ್ದೆಯಲ್ಲಿ ಕಷ್ಟಪಡ್ತೇವೆ, ಇವ್ರು ಕೂತ್ಕೊಂಡು ಒಂದ್ ದಿವಸ ಕೆಲಸ ಮಾಡೋದು ನೋಡಲ್ಲ, ಆದ್ರೆ ಯಾವಾಗ ನೋಡಿದ್ರು ಕುಡಿದು ಕುಪ್ಪಳಿಸಿ ಮೈ ಮರೆತು ಬೇಕಾದ ಹಾಗೆ ಸಂತೋಷ ಪಡ್ತಿರ್ತಾರೆ. ನಾವ್ ಇದನ್ನ ಏನ್ ಮಾಡ್ಬೇಕು? ತಲೆಯಲ್ಲಿ ಹುಳ ಹೋಗುತ್ತೆ ಅವರಿಗೆ. ಹಾಗಾದ್ರೆ ನಾವ್ ಇದನ್ನ ದೋಚ್ಬೇಕು ಅಂತ. ಸರಿ, ಅದಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ದಾರಿ ಹಿಡಿತಾರೆ. ಯಾವ ವ್ಯಕ್ತಿ ಅದು ಕೆಲವೊಂದ್ಸತಿ ಅದೇ ಅವ್ರಿಗೆ ಮುಳುವು ಆಗ್ಬೋದು. ಒಟ್ಟಂತೂ ಒಬ್ಬನ ಕೈಯಿಂದ ಇದ್ದದ್ದನ್ನೇ ಇನ್ನೊಬ್ಬ ಹಂಸ, ಇದದು ಹದ್ದು ಮಾಂಸದ ತುಂಡು ಹಿಡ್ಕೊಂಡು ಹೋಗುವಾಗ ಎಲ್ಲಾ ಉಳಿದ ಹದ್ದುಗಳು ಅಟ್ಯಾಕ್ ಮಾಡಿದ್ವಂತೆ. ಕೊನೆಗೆ ತಪ್ಪಿ ಬಾಯಿಯಿಂದ ಕೆಳಗ್ ಬಿತ್ತು ಆ ಮಾಂಸದ ತುಂಡು. ಆವಾಗ ಹಾರಿ ಹೋಗ್ತಾ ಇದ್ರೆ ಉಳಿದ ಹದ್ದುಗಳೆಲ್ಲ ಸುಮ್ಮನಾದವು. ನೋಡಿದ್ರೆ ಎಲ್ಲಿ ಹೋಯ್ತು ಹದ್ದುಗಳು? ನೋಡಿದ್ರೆ ಬಿದ್ದ ಮಾಂಸದ ತುಂಡಿನತ್ತ ಓಡಿದ್ವು. ಅಲ್ಲಿ ಯಾವುದೋ ಒಂದು ಹಿಡಿತಲ್ಲ, ಅದನ್ನ ಹಿಡ್ಕೊಂಡ್ವಿ ಎಲ್ಲ. ಇದು ಎಲ್ಲಿಗೆ ಮುಗಿಯತ್ತೆ ಅಂದ್ರೆ ಅದು ಕೊನೆಗೆ ಯಾರ ಕೈಗೆ ಸೇರ್ಬೇಕೋ ಅಲ್ಲಿ ತನಕನು ಈ ಜಗಳ ಮುಗಿಯುವುದೇ ಇಲ್ಲ. ಅಂತೂ ಈ ಸಂಪತ್ತಿನ ಹಿಂದೆ ನನ್ನ ಭೋಗ, ಅಹಂ ಸಿದ್ಧ, ನಾನು ಈಗಲೇ ಶಕ್ತಿಶಾಲಿಯಾಗಿದ್ದೇನೆ, ಅಹಂ ಸುಖಿ, ನನ್ನಷ್ಟು ಸುಖಿ ಯಾರಿದ್ದಾನೆ? ಅಂದ್ರೆ ಈಗ ಒಂದು ಸುಖ ಇರುತ್ತೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ತಾತ್ಕಾಲಿಕವಾದ ಸುಖಿ, ನಂಗೆ ಬೇಕಾದ್ದೆಲ್ಲ ಇದೆ. ಪ್ರಶ್ನೆ ಕೇಳ್ತಾರೆ ಯಾರು, ಚೂರು ಓದ್ಕೊಳ್ಳಿ, ಏನಾದ್ರು ಒಂಚೂರು ಧ್ಯಾನ ಮಾಡಿ, ಒಂಚೂರು ದೇವಸ್ಥಾನಕ್ಕೆ ಹೋಗಿ. ಯಾಕೆ ಮಾಡ್ಬೇಕು? ಸುಖವಾಗಿದ್ದೇನೆ, ನಂಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಮನೆ ಇದೆ, ಮಕ್ಳಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ತಿಂಗಳಿಗೆ ದುಡ್ಡು ತಂದು ಕೊಡ್ತಾರೆ. ನಾನು ಆರಾಮಾಗಿ 24 ಗಂಟೆ ನನ್ನ ಎದುರುಗಡೆ ಟಿವಿ ಇದೆ, ಬೇಕಾದ್ರೆ ತಿನ್ಲಿಕ್ಕೆ ಫ್ರಿಜ್ ಅಲ್ಲಿ 24 ಗಂಟೆ ವಸ್ತು ಇದೆ, ಕೇಳಿದ್ದನ್ನು ಚಪ್ಪಾಳೆ ತಟ್ಟಿದ ತಕ್ಷಣ ತರ್ಲಿಕ್ಕೆ, ಜ್ಯೂಸ್ ತರ್ಲಿಕ್ಕೆ ಕೆಲಸದವ್ರು ಇದ್ದಾರೆ, ಅವ್ರಿಗೆ ಬೇಕಾದ ಸಂಬಳ ಕೊಟ್ಟು ನಾನು ಖುಷಿಯಾಗಿಟ್ಟಿದ್ದೇನೆ. ನಾನು ಯಾಕೆ ವೇದ ಓದ್ಬೇಕು? ನಾನು ಯಾಕೆ ಶಾಸ್ತ್ರ ಓದ್ಬೇಕು? ನಾನು ಯಾಕೆ ಚಿಂತನೆ ಮಾಡ್ಬೇಕು? ನಾನು ಯಾಕೆ ಸಮಾಜಕ್ಕೆ ಸಹಾಯ ಮಾಡುವಂತ ಕೆಲಸದಲ್ಲಿ ತೊಡಗಿಸ್ಬೇಕು? ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಈ ತರ ಪ್ರಶ್ನೆ ಕೇಳ್ತಾರೆ. ಎಲ್ಲ ನಿಮ್ಗೇನೋ ಪ್ರಾಬ್ಲಮ್ ಇದೆ ಅಂತ ನೀವು ಹೋಗಿ, ನಾನೆಲ್ಲಾ ಪ್ರಾಬ್ಲಮ್ ಇಂದ ಮುಕ್ತನಾಗಿದ್ದೇನೆ. ಆದ್ರಿಂದ ಇದು ಯಾವಾಗ ಅಂದ್ರೆ ಪ್ರಾಬ್ಲಮ್ ಇಲ್ಲದೆ ಇರು ಈ ಕ್ಷಣ ಮಾತ್ರ ಹೇಳ್ತಾ ಇದ್ದಾನ ಅವನು. ಅವನಿಗೆ ಗೊತ್ತಿಲ್ಲ ಪ್ರಾಬ್ಲಮ್ ಯಾವಾಗ ಬೇಕಾದ್ರೂ, ಹೇಗ್ ಬೇಕಾದ್ರೂ, ಯಾರನ್ನ ಬೇಕಾದ್ರೂ, ಯಾವಾಗ ಬೇಕಾದ್ರೂ ಕಾಡಬಹುದು ಅಂತ. ಹಾಗಾಗಿ ಕೆಲವೊಂದ್ಸರ್ತಿ ತುಂಬಾ ಸಿರಿವಂತರು, ತುಂಬಾ ಭಕ್ತರಿರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಒಳಗಿನ ತುಂಬಾ ಇನ್ನೇನೋ ದೊಡ್ಡದು ಕಾಡಿರುತ್ತೆ. ಅವರನ್ನ ದುಸ್ಥಿತಿ ಯಾವುದೋ ಒಂದು ಮಕ್ಳಿಲ್ಲ ಅಂತನೋ, ಅಥವಾ ಸಂಪತ್ತನ್ನ ಯಾರೋ ಒಬ್ರು ತಮ್ಮ ಹೆಸರಿಗೆ ಮಾಡ್ಕೊಂಡು ಇವರನ್ನ ಆಟ ಆಡಿಸ್ತಾ ಇದ್ದಾನೆ ಅಂತನೋ, ಇನ್ನೇನೋ ಒಂದು ಕಾರಣಕ್ಕೆ ಅವರು ಕೆಲವೊಂದ್ಸರ್ತಿ ತಮ್ಮ ಭಕ್ತಿಯನ್ನ ಹೆಚ್ಚು ತೋರಿಸ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ದುಡ್ಡಿದ್ದವ್ರು ಯಾಕೆ ಭಕ್ತಿ ಮಾಡ್ತಿದ್ದಾರೆ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಅವ್ರ ಜೀವನದಲ್ಲಿ ಅಂತದ್ದೇನೋ ಬದಲಾವಣೆ ಆಗಿರುತ್ತೆ. ಆ ಪ್ರಶ್ನೆ ಅವ್ರ ಹತ್ರ ಸ್ವಲ್ಪ ಗುಟ್ಟಾಗಿ ಕೇಳಿದ್ರೆ ಆಗ ಗೊತ್ತಾಗುತ್ತೆ. ಇನ್ನು ಕೆಲವರು ಸ್ವಾಭಾವಿಕವಾಗಿ ದೈವಿ ಪ್ರಜ್ಞೆ ಇರೋರು ಇರ್ತಾರೆ, ಅಂತವ್ರು ಅಪರೂಪಕ್ಕೆ ಇರ್ತಾರೆ, ಇಲ್ಲ ಅಂತಿಲ್ಲ. ಬರೀ ಈಗ ಸಂಪತ್ತಿದ್ದವರು ಕಷ್ಟ ಬಂದ್ಮೇಲೆನೆ ಬರ್ಬೇಕು ಅಂತ ಏನಿಲ್ಲ. ಈ ಕಷ್ಟದಲ್ಲಿದ್ದವರು ಕೂಡ ದೇವರನ್ನು ಬೈಕೊಂಡು ಓಡಾಡೋರು ಇಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ಬಲವಾನ್ ಸುಖಿ ಆಢ್ಯ, ನನ್ನ ಕುಲವಂತಿಕೆ, ಆಢ್ಯ ಅಂದ್ರೆ ಒಳ್ಳೆಯ ಕುಲದಲ್ಲಿದ್ದೇನೆ ಅಂತ. ಅಭಿಜನವಾನಸ್ಮಿ, ನನಗೆ ತುಂಬಾ ಸಪೋರ್ಟ್ ಇದೆ, ಅನೇಕ ಯಾವ ಕ್ಷೇತ್ರದಲ್ಲಿ ಇರ್ತಾನೋ ಅಂತ ಜನರ ಸಪೋರ್ಟ್ ನನಗಿದೆ. ಆಢ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸಮಾನನಾದ ವ್ಯಕ್ತಿ ಯಾರಿದ್ದಾನೆ? ಮಮ ಕೋಪಿ ಸಮಾನ ಕರ್ತ ಇದ್ದಾನ, ನನಗೆ ಸಮಾನನಾದ ವ್ಯಕ್ತಿ ಇನ್ನೊಬ್ಬ ಇದ್ದಾನ? ನನಗೆ ಸಾಟಿ ಯಾರೂ ಇಲ್ಲ. ನಾನು ಬೇಕಾದಲ್ಲಿ ಹೋಗ್ತೇನೆ, ಬೇಕಾದಲ್ಲಿ ಇರ್ತೇನೆ. ನಾನು ಘೂಮೆಂಗೆ ಪಿಯೆಂಗೆ ಆಶ್ ಕರೆಂಗೆ ಅವ್ರ ಕ್ಯಾ, ಇನ್ನೇನು? ನಾವು ಬರೀ ಓಡಾಡ್ತೇವೆ, ಕುಡಿತೇವೆ, ಕುಪ್ಪಳಿಸ್ತೇವೆ, ಏನಾದ್ರೂ ಮಾಡ್ತೇವೆ. ಅಹಂ ಯಕ್ಷೆ, ನಾನು ಬೇಕಾದ್ರೆ ಯಾಗ ಮಾಡಿಸ್ತೇನೆ. ಅದು ಕೂಡ ಯಾಗ ಮಾಡಿಸುವುದೇನು ಅಂದ್ರೆ ಯಾಗ ಮಾಡ್ಬೇಕು ಅಂತಲ್ಲ, ಯಾಗ ಮಾಡಿಸ್ತೇನೆ ಅನ್ನೋದ್ರಿಂದ ಒಂದು ಕ್ರೆಡಿಟ್ ಬರುತ್ತಲ್ಲ ಸಮಾಜದಲ್ಲಿ ತೋರಿಸ್ಲಿಕ್ಕೆ. ನೋಡಿ, ಇವ್ರು ತುಂಬಾ ದೊಡ್ಡ ಭಕ್ತರು,
ಎಷ್ಟು ಯಾಗ ಮಾಡಿಸಿದ್ದಾರೆ ಗೊತ್ತಾ? ಇವ್ರ ಮನೇಲಿ ಯಾವಾಗ್ಲೂ ಯಾಗ ಆಗ್ತಾ ಇರುತ್ತೆ. ಯಾಕೆ ಯಾಗ ಆಗ್ತಾ ಇರುತ್ತೆ ಅಂತಂದ್ರೆ ಯಾಗ ಆಗ್ತಾ ಇದೆ ಅಂತ ಹೇಳಿಸ್ಕೊಳ್ಳಿಕ್ ಅಷ್ಟೇ. ಯಾಗ ಮಾಡುವುದರಲ್ಲಿ ಏನು ಶ್ರದ್ಧೆ ತಾತ್ಪರ್ಯ ಇರುವುದಿಲ್ಲ. ಯಕ್ಷಿ ದಾಸ್ಯಾಮಿ, ಕೆಲವರಿಗೆ ಕೊಡುವುದ್ರಲ್ಲಿ ಒಂದು ತೃಪ್ತಿ ಇರುತ್ತೆ. ತೃಪ್ತಿ ಅಂದ್ರೆ ಪೇಪರ್ ಅಲ್ಲಿ ಬಂದ್ರೆ ಮಾತ್ರ ಕೊಡುವುದನ್ನ ಫೋಟೋ ತೆಗ್ಸುನಿ. ಇನ್ನು ಮೂರ್ಖರಿರ್ತಾರೆ ಬಿಡಿ, ಕೊಡುವುದು ಮಾತ್ರ ಫೋಟೋ ಇರುತ್ತೆ, ಅದು ವಾಪಸ್ ತಗೊಂಡು ಹೋಗ್ತಾರೆ ವಾಪಸ್ ಅಂತವ್ರು ಇರ್ತಾನೆ. ಅವ್ರಿಗೇನು ಅಂದ್ರೆ ಸಮಾಜದಲ್ಲಿ ಬೇರೆಯವರೆಲ್ಲ ತುಂಬಾ ಕೊಟ್ಟ ಫೋಟೋ ಬರ್ತಾ ಇರುತ್ತೆ, ಅದಕ್ಕೆ ನಾವು ಕೊಟ್ಟ ಹಾಗಿರ್ಬೇಕು ಅಂತ ಎಲ್ಲ. ಇದು ನಾನು ಕಣ್ಣಾರೆ ನೋಡಿದ್ದು. ಅದೇ ವಸ್ತುವನ್ನ ಮತ್ತೆ ಮತ್ತೆ ಅದೇ ಮಕ್ಕಳಿಗೆ ಬೇರೆ ಬೇರೆ ಹೆಸರಿನಿಂದ ಕರೆದು ಕೊಟ್ಟು ಅಷ್ಟು ಫೋಟೋ ತೆಗೆಸಿ ಇಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ. ಯಾವುದೋ ಒಂದು ಸಿನಿಮಾನು ಬಂದಿತ್ತು, ಯಾವುದೋ ಒಂದು ಹಸುವನ್ನ ಕೊಡುವ ಕಾರ್ಯಕ್ರಮ ಇರುತ್ತೆ. ಅವನು ಪ್ರತಿ ಸರ್ತಿ ಆ ಹಸುವಲ್ಲೇ ಇರುತ್ತೆ, ಅದನ್ನ ಒಂದ್ಸರ್ತಿ ಈ ಕಡೆ ತಿರುಗಿಸ್ತಾರೆ, ಒಂದ್ ಕಡೆ ಆ ಕಡೆ ತಿರುಗಿಸ್ತಾರೆ. 10-15 ರೈತರನ್ನ ಕರೆದು ನಾವು 25 ಜನರಿಗೆ ಹಸುಗಳನ್ನ ಕೊಟ್ಟು ಹಳ್ಳಿಯಲ್ಲಿ ಕೃಷಿಗೆ. ಮತ್ತೆ ನೋಡಿದ್ರೆ ಯಥಾ ಪ್ರಕಾರ ಗದ್ದೆ ಪಾಳು ಬಿದ್ದಿರುತ್ತೆ. ಅವ್ನು ಯಾನೋ ಒಬ್ಬ ಬಂದು ಕೇಳ್ತಾನೆ, ಇಲ್ಲ ಅವರೆಲ್ಲ ಬಂದು ಮಾರ್ಕೊಂಡು ಹೊಟ್ಟೋದ್ರು, ಅದರಿಂದಾಗಿ ಆ ಹಸು ಕೊಟ್ಟದ್ ವ್ಯರ್ಥ ಆಯ್ತು. ಹಸು ಕೊಡ್ಲೇ ಇಲ್ಲ. ಅದು ಯಾರ್ದು ಅಂದ್ರೆ ಮತ್ತೆ ಆ ಹಸು ಅಲ್ಲೇ ಒಬ್ಬ ಯಾರೋ ಕೃಷಿಕನದ್ದೇ. ಅವನು ಅದು ಆದ್ರೂ ಒಂದಾದ್ರೂ ಕೊಟ್ಟ ಅಂದ್ರೆ ಅದು ಕೊಟ್ಟದ್ದಲ್ಲ. ಹೀಗೆ ಎಷ್ಟೋ ಸರ್ತಿ ಕೊಡುವುದು ಅನ್ನೋದು ಒಂದು ರೋಗವಾದಾಗ, ಪ್ರತಿಷ್ಠೆಯ ವಸ್ತುವಾದಾಗ ಅದು ಕೂಡ ಮನುಷ್ಯನನ್ನು ದಾರಿ ಕೆಡಿಸುತ್ತೆ. ದಾಸ್ಯಾಮಿ ಮೋದಿಷ್ಯೆ, ನನ್ನ ಆನಂದವನ್ನು ನಾನು ಅನುಭವಿಸ್ತೇನೆ, ನೀವ್ ಯಾರಿ ಕೇಳೋರು ಅಂತ. ಮೋದ ಅಂದ್ರೆ ಸಂತೋಷ. ನಾನು ನನ್ನ ಪದಾರ್ಥಗಳಿಂದ ವಸ್ತುಗಳಿಂದ ಬೇಕಾದಂತೆ ಬೇಕಾದ ವಸ್ತುವನ್ನ ತಿಂದು ಹೇಗೆ ಬೇಕಾದ್ರೂ ತೃಪ್ತಿ ಪಟ್ಟು ಮೈ ಕೈ ಜಾಡಿಸ್ಕೊಂಡು ಓಡಾಡ್ತೇನೆ. ನಿಮ್ಗೇನ್ರಿ, ನಾನು ಇರುವುದೇ ಹೀಗೆ. ನೋಡಿ ಸ್ವಾಮಿ, ನಮ್ಮನ್ನು ಕೇಳಬೇಡಿ, ನಿಮ್ ಬೇಕಾದ್ರೆ ನಮ್ ಜೊತೆಗಿರಿ, ಇಲ್ಲ ಅಂದ್ರೆ ಬಿಟ್ಟು ಹೊಟ್ಟೋಗಿ ಅಂತ. ಎಲ್ಲಾ ಚಟುವಟಿಕೆಗಳು ಸಾಮಾಜಿಕ ವ್ಯವಸ್ಥೆಗಳಿಗೂ ವಿರುದ್ಧವಾಗಿ ಬದುಕುವ, ಕುಡಿದು ಕುಪ್ಪಳಿಸ್ಕೊಂಡು ರಸ್ತೆಯಲ್ಲೇ ಓಡಾಡ್ಕೊಂಡು, ರಸ್ತೆಯಲ್ಲೇ ಬಿದ್ದುಕೊಂಡು, ರಸ್ತೆಯಲ್ಲೇ ಕೂಗಾಡ್ತಾ, ಊರಿನ ಜನರಿಗೆಲ್ಲ ಒಂಥರ ಬೇಸರ ಬರುವಂತೆ ವರ್ತಿಸುವಂತಹ ಮಂದಿ ಅಜ್ಞಾನ ವಿಮೋಹಿತ. ಏನ್ ಹೇಳ್ಬೇಕು ಪಾಪ, ಅಯ್ಯೋ ಅನ್ಬೇಕಷ್ಟೆ. ಇದೆಲ್ರು ಒಬ್ರಿಬ್ರು ಅಂತ ಹೇಳಿಲ್ಲ, ಎಲ್ಲರನ್ನು ಸೇರಿಸಿ ಒಟ್ಟಿಗೆ ಕೃಷ್ಣ ಇತಿ ಅಜ್ಞಾನ ವಿಮೋಹಿತ. ಇವ್ರು ಎಲ್ಲರೂ ಕೂಡ ಅರಿವಿಗೇಡಿತನದ ಕೊಳೆಯಲ್ಲಿ ಬಿದ್ದು ಹಂದಿಯಂತೆ ಹೊರಳಾಡ್ತಾ ಇದೇ ಮೋಕ್ಷದ ಸುಖವನ್ನ ನಾನು ಅನುಭವಿಸ್ತಾ ಇರುವವರು ಅಂತ ಹೇಳ್ಕೊಂಡು ಖುಷಿ ಪಡ್ತದೆ. ಯಾರೋ ಪಾಪ ಹಂದಿ ಅದಕ್ಕೊಂಚೂರು ಒಳ್ಳೆ ಊಟ ಹಾಕೋಣ ಅಂತ ತಂದಿಟ್ರಂತೆ. ಚೆನ್ನಾಗಿಲ್ಲ, ಅದೇ ಚೆನ್ನಾಗಿದೆ ಅಂತ ಸೀದಾ ಅಲ್ಲೇ ಹೋಯ್ತಂತ. ಅಂದ್ರೆ ನೀವು ಯಾರಿಗೆ ಹೇಳ್ಬೇಕು? ಇದರ ಬಗ್ಗೆ ಮಹತ್ವ ಗೊತ್ತಿದ್ದಾಗ ಇದನ್ನ ನೀವು ಹೇಳಿದ್ರೆ ಇಷ್ಟ ಆಗುತ್ತೆ. ನೀವು ಏನಾದ್ರೂ ಬುದ್ಧಿವಾದ ಹೇಳಲಿಕ್ಕೆ ಹೋದ್ರೆ, ನೀವು ಕಚಡದಲ್ಲಿ ಬದುಕಿ ನಮ್ಮನ್ನೇ ನೀವು ಕಚಡ ಅಂತ ಹೇಳ್ತೀರಾ, ಇದ್ರಲ್ಲಿ ಎಷ್ಟು ಸುಖ ಇದೆ ನಿಮ್ಗೇನ್ ಗೊತ್ತು ಅಂತ ವಾಪಸ್ ಬುದ್ಧಿವಾದ ಹೇಳಿ ಬೇಕಾದ್ರೆ ನಿಮ್ಮನ್ನೇ ಸಂಜೆ ಹೊತ್ತಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವರ ಕ್ಲಬ್ಬಿಗೋ ಪಬ್ಬಿಗೋ. ಅದರಿಂದಾಗಿ ನಾವು ಅಷ್ಟು ಸುಲಭದಲ್ಲಿ ಅವರ ಬುದ್ಧಿಯನ್ನ, ಯಾಕಂದ್ರೆ ಅಜ್ಞಾನ ವಿಮೋಹಿತ ನೋಡಿ, ಅದು ಅಜ್ಞಾನ ವಿಮೋಹಿತ. ವಿವಿಧ ರೀತಿಯ ಅಜ್ಞಾನದಲ್ಲಿ ವಿವಿಧ ರೀತಿಯಲ್ಲಿ ಮೋಹಕ್ಕೊಳಗಾಗಿರ್ತಾರೆ. ಒಂದೇ ತರದ ಮೋಹ ಅಲ್ಲ, ಅನೇಕ ರೀತಿಯ ಮೋಹ ಅನೇಕ ಜನರಿಗಿರುತ್ತೆ. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೆ ಅಶುಚೌ. ಕೊಳೆಯ ನರಕದಲ್ಲಿ ಕೊಳೆತು ಪ್ರಾಣ ತಿಂತಾರೆ. ಎಲ್ಲರನ್ನು ಬಗೆ ಬಗೆಯ ಯೋಚನೆಗಳನ್ನು ಮಾಡ್ತಾರೆ. ಒಂದು ನಿರ್ಧಾರ ಇಲ್ಲ. ಇವತ್ತು ಈ ಉದ್ಯೋಗ ಮಾಡೋಣ ಅಂತ ಪ್ಲಾನ್ ಮಾಡಿ ಪಾಪ ಎಲ್ಲರನ್ನು ರೆಡಿ ಮಾಡಿರ್ತಾರೆ. ಬೆಳಿಗ್ಗೆ ಆಗೋವಾಗ ತಲೆ ತಿರುಗಿಬಿಡುತ್ತೆ, ಅದ್ಬೇಡ, ಅದ್ರಲ್ಲಿ ಏನೋ ಲಾಸ್ ಆಗುತ್ತೆ ಅಂತ. ನಾನು ಇವತ್ತು ಪೇಪರಲ್ಲಿ ನೋಡಿದೆ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೆ, ನಾವ್ ಇವತ್ತು ಇದನ್ನ ಚೇಂಜ್ ಮಾಡೋಣ ಅಂತ ಪಾಪ ಉಳಿದವರಿಗೆ ಅವಕಾಶವೇ ಕೊಡೋದು ಯೋಚಿಸ್ಲಿಕ್ಕೆ ಹೊಸ ಪ್ರಾಜೆಕ್ಟ್ ವರ್ಕ್ ಹಾಕ್ಬಿಡ್ತಾನೆ. ಹಾಕಿ ಇವರೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಅವನಿಗೆ ಮರು ದಿವಸಕ್ಕೆ ಇನ್ನೊಂದು ಪ್ರಾಜೆಕ್ಟ್ ಯಾವ್ದು ಇದ್ರ ಜೊತೆಗೆ ಸಿಗುತ್ತೆ, ಅದನ್ನ ಸೇರಿಸ್ಕೊಂಡು ಮಾಡೋಣ ಅಂತಾನೆ. ಕೊನೆಗೆ ಯಾವುದ್ರಲ್ಲೂ ಗೆಲುವಿಲ್ಲದೆ ಇತಿ ಅನೇಕ ಚಿತ್ತ ವಿಭ್ರಾಂತ. ನಿರ್ಧಾರಗಳಲ್ಲಿ ಇದು ಒಂದೇ ನಿರ್ಧಾರ, ಒಂದು ತೆಗೆದುಕೊಳ್ಳಿಕ್ಕೆ ಬಾರದೆ, ಯಾವ ಶಾಸ್ತ್ರದಲ್ಲೂ ಪರಿಣಿತಿಯನ್ನ ಪಡೆಯದೆ, ಯಾವ ವಿದ್ಯೆಯನ್ನೂ ಸರಿಯಾಗಿ ಗಳಿಸದೆ, ಯಾವ ದಾರಿಗೂ ತಾನು ಸರಿಯಾಗಿ ತನ್ನ ಸ್ವಧರ್ಮ ಏನು ಅಂತ ಅರ್ಥ ಮಾಡಿಕೊಳ್ಳದೆ, ಮೋಹದ ಜಾಲಗಳಲ್ಲಿ ಹೊಸ ಹೊಸ ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಪ್ರಸಕ್ತಾ ಕಾಮಭೋಗೇಶು. ತತ್ಕಾಲದ ಸುಖಗಳು ಯಾವುದರಿಂದ ಸಿಗುತ್ತೋ ಅದರಲ್ಲಿ ಮೈ ಮರೆತು ಕೊನೆಗೆ ಅಶುಚವು ನರಕೆ ಪತಂತಿ, ಕೊಳೆ ಬೀಳುವ ನರಕದಲ್ಲಿ ಬಿದ್ದು ಸಾಯ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧ. ಕೆಲವರು ಮಾತಾಡುವಾಗ ಬರೀ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಅಲ್ಲಿ ಹೋಗಿದ್ದೆ, ನಾನು ಇಷ್ಟು ಊರಿಗೆಲ್ಲ ಕರೆಂಟ್ ಕೊಡಿಸಿದೆ, ನಾನು ಇಷ್ಟು ಊರಿಗೆ ಇವನು ಕರೆಂಟ್ ಶಾಕ್ ಕೊಡಿಸಿದ್ದೆ ಅಷ್ಟೇ, ಯಾರದ್ದು ದಾರಿಯಲ್ಲಿ ಬಿಟ್ರೆ ಯಾರಿಗೂ ಏನು ಸಹಾಯ ಮಾಡೋದು. ಆದ್ರೆ ಎಲ್ಲ ಹೇಳಿಕೊಡ್ತೀನಿ, ಬೇರೆಯವ್ರು ಮಾಡಿದ ಕೆಲಸ ಎಲ್ಲ ನೋಡ್ತಿರ್ತಾನೆ, ಅದು ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ತಿಳ್ಕೊಳ್ತಾನೆ. ಅದರ ಕರೆಕ್ಟ್ ಡೇಟಾ ಅವನ ಕೈಲಿರುತ್ತೆ. ಹೇಳುವಾಗ ಮಾತ್ರ ಆ ಡೇಟಾಗಳ ಲೆಕ್ಕ ಕೇಳಿದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇಷ್ಟು ಡೇಟಾ ಕರೆಕ್ಟ್ ಹೇಳ್ತಾ ಇದ್ದಾನೆ ಅಂದ್ರೆ ಇವನೇ ಕರೆಕ್ಟ್ ಆಗಿ ಮಾಡಿರ್ಬೇಕು ಅಂತ. ಬುದ್ಧಿವಂತರು ಕೆಲವರೆಲ್ಲ ಈ ವಿಷಯದಲ್ಲಿ. ಇಂತಹ ಬುದ್ಧಿವಂತಿಕೆಯಿಂದ ಧನಮಾನ ಮದಾನ್ವಿತ, ಸಂಪತ್ತು, ಸಮಾಜದಲ್ಲಿ ಸಿಕ್ಕಿದ ಗೌರವ, ಈ ಮಾನ ಅಂದ್ರೆ ಗೌರವ, ಮದಾನ್ವಿತ, ಈ ಮದದಿಂದ ಸೊಕ್ಕಿ ಎಲ್ಲರನ್ನು ಕೂಡ
ತುಚ್ಛವಾಗಿ ಕೀಳಾಗಿ ಕಾಣ್ತಾ ಇರ್ತಾರೆ. ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿ ಪೂರ್ವಕಂ. ಇವರು ಯಜ್ಞಗಳನ್ನ ಮಾಡ್ತಿರ್ತಾರೆ, ಆದ್ರೆ ಬೂಟಾಟಿಕೆ ಯಜ್ಞ, ಶಾಸ್ತ್ರದ ಕಟ್ಟಳೆಗಳಿಗೆ ಬೆಲೆ ಇರುವುದಿಲ್ಲ. ಅವನು ಯಜಮಾನ ಹೇಗೆ ಹೇಳ್ತಾನೋ ಹಾಗೆ ಹೋಮ, ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಹೋಮ ಇರುವುದಿಲ್ಲ. ಅವ್ರು ಬಂದಾಗ ಪೂರ್ಣಾಹುತಿ ಹಾಕ್ಬೇಕು. ಅವ್ನು ಬರುದು ಯಾವಾಗ ಅಂದ್ರೆ ಅವ್ನು ಮಧ್ಯಾಹ್ನ, ಇವ್ರು ಬೆಳಿಗ್ಗೆಯಿಂದ ಒಲೆ ಮುಂದೆ ಕೂತಾಗಿ ಚಳಿ ಕಾಯಿಸ್ತಾ ಕೂತಿರ್ಬೇಕು ಆ ಈ ಹೋಮದ ಮುಂದೆ. ಅದು ಏನು ಅಂದ್ರೆ ನೆಲದಲ್ಲಿ ನಮ್ದು 3.5 ಕೋಟಿದ್ ಮನೆ, ಇಲ್ಲಿ ನೀವು ಹೊಗೆ ಹಾಕ್ತೀರಾ, ನೆಲ ಎಲ್ಲ ಟೈಲ್ಸ್ ಹಾಳಾಗುತ್ತೆ. ಅದೇನೋ ಒಂದು ಬಾಣಲೆ ನೆಕ್ಸ್ಟ್ ನರಕದಲ್ಲಿ ಹುರಿಯುವಂತದನ್ನ ಇಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಇಲ್ಲೇ ಇಟ್ಟಿದ್ದೇವೆ, ಇದರಲ್ಲೇ ಹುರಿದು ಹಾಕಿ. ನಾನು ನಿನ್ನೆ ಅಲ್ವಾ ಸಂಗ್ರಹ ರಾಮಾಯಣದಲ್ಲಿ ಬಂತು, ಅವನು ಇಂದ್ರಜಿತ್ತು ಯಾಗ ಮಾಡುವಾಗ ಯಾವ್ದ್ರಲ್ಲಿ ಮಾಡ್ತಿದ್ದ ಅಂದ್ರೆ ಕಬ್ಬಿಣದ ಪದಾರ್ಥಗಳನ್ನು ಉಪಯೋಗಿಸಿ ಯಾಗ ಮಾಡ್ತಿದ್ದ. ಯಾಕೆಂದ್ರೆ ಅದು ಕೃತ್ಯ, ಯಾವುದು ಕೃತ್ಯ ಪ್ರಯೋಗವೋ ಅದನ್ನು ಕಬ್ಬಿಣದ ಬಾಣಲೆಯಲ್ಲಿ ಮಾಡಬೇಕು ಅಂತಿದೆ. ಕಬ್ಬಿಣದ ಸುರುಕು, ಕಬ್ಬಿಣದ ಸುರುಬ, ಕಬ್ಬಿಣದ ಬಾಣಲೆ. ನಾವಿವತ್ತು ಎಲ್ರು ಮಾಡೋದು ಹೆಚ್ಚು ಕಮ್ಮಿ ಅದೇ. ಯಾವುದು ಉಡ್ಡಿದ್ದಿರುತ್ತೆ ಅಥವಾ ಬೇರೆ ಬೆಳ್ಳಿ ಅಥವಾ ಉಳಿದ ಲೋಹಗಳು ತಾಮ್ರದ್ದು ಸಿಗುತ್ತೆ. ಆದ್ರೆ ಪ್ರಧಾನವಾಗಿ ಉಡ್ಡೆ ಖದಿರ ಸಮಿತ ಆಗ್ಬೇಕು, ಖದಿರ ಸಮಿದೆದ್ದಾಗಬೇಕು. ಆದ್ರೆ ಈಗ ನಾವು ಮಾಡುದಂತೂ ಕಬ್ಬಿಣದ್ದೇ. ಬೆಂಕಿಗೆ ಕಬ್ಬಿಣ ಸ್ಪರ್ಶ ಆಗಬಾರ್ದು ಅಂತ ನಿಯಮ. ಹೋಮದಲ್ಲಿ ಎಲ್ಲೂ ಕೂಡ ಬೆಂಕಿಯ ಸ್ಪರ್ಶ ಆಗಬಾರ್ದು ಅಂತ ಇರುದು. ಆದ್ರೆ ಇವತ್ತು ನಾವೆಲ್ಲ ಮಾಡೋದು ಅದ್ರಲ್ಲೇ ರೆಡಿ ಮಾಡ್ಕೋತಾ ಇರ್ತಾರೆ. ನಮ್ದೇ ನೆಕ್ಸ್ಟ್ ಮೆನು ಕಾರ್ಡ್ ಅನ್ನ, ನೆಕ್ಸ್ಟ್ ನಮಗೆ ಇಲ್ಲಿ ಈ ತರದ ಕುಂಡದಲ್ಲಿಯೇ ನಮಗೆ ಚಳಿ ಕಾಯಿಸ್ಬೇಕು. ಚಳಿ ಕಾಯಿಸುದು ಅಂದ್ರೆ ಸೀದಾ ಅವರನ್ನೇ ಇಟ್ಟು ಕಾಯಿಸುದು, ಅವ್ರು ದೂರದಲ್ಲಿದ್ದು ಕಾಯಿಸುದಲ್ಲ. ಅಲ್ಲ, ಬಿಡ್ಲಿಕ್ಕಿಲ್ಲ, ಸರಿಯಾಗಿ ಮಾಡ್ಬೇಕು. ಇಟ್ಟಿಗೆ ಇದೆ, ನೆಲ ಇದೆ, ಸರಿಯಾದ ರೀತಿಯ ಕ್ರಮ ಇದೆ. ಯಾಕೆ ಕಷ್ಟ ಆಗುತ್ತೆ ಅವ್ರಿಗೇನು ಅಂದ್ರೆ ಧನಮಾನ ಮದಾನ್ವಿತ. ನಮ್ಮ ಮನೆಯಲ್ಲಿ ಹಾಗೆಲ್ಲ ಇಟ್ಟಿಗೆ ಹಾಕಿ ಮಾಡ್ಲಿಕ್ಕಿಲ್ಲ, ಅದೆಲ್ಲ ಕೊಳೆ ಆಗುತ್ತೆ, ನೆಲ ಒಡೆದು ಹೋಗುತ್ತೆ, ಏನು ಆಗಲ್ಲ. ಕರೆಕ್ಟ್ ಆಗಿ ಮಾಡಿದ್ರೆ ಏನು ಆಗಲ್ಲ. ಇಟ್ಟಿಗೆಯನ್ನ ನೀವು ಕರೆಕ್ಟ್ ಆದ ಲೆವೆಲ್ ಅಲ್ಲಿ ಹಾಕಿ ಅದಕ್ಕೆ ಸರಿಯಾದ ಮರಳು ಹಾಕಿ ಮಾಡಿದ್ರೆ ಏನು ಆಗಲ್ಲ. ಒಂದು ಗಂಟೆ 2 ಗಂಟೆ ಬಿಸಿ ಇರುತ್ತೆ ಅಷ್ಟೇ. ಪೂರ ತೆಗ್ದ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ. ಯಾಕಿರಲ್ಲ, ಬಿಸಿ ಅಲ್ವಾ ಅದು? ಏನಾಗಲ್ಲ. ಸರಿಯಾಗಿ ಮಾಡಿದ್ರೆ ಏನಾಗಲ್ಲ. ಹೊಯ್ಗೆ ಹಾಕದೆ ಮರಳು ಹಾಕದೆ ನೀವು ಸುಮ್ನೆ ಒಂದು ಅಡ್ಡ ಇಟ್ಟಿಗೆ ತರ ಬೇರೆ ಬರೀ ಇಟ್ಟು ಹಾಗೆ ಮಾಡಿದ್ರೆ ಅದರಲ್ಲಿ ಕೆಂಡ ಒಳಗೆ ಹೋಗಿರುತ್ತೆ, ಅದು ಕಲರ್ ಚೇಂಜ್ ಮಾಡುತ್ತೆ. ಆಯ್ತಪ್ಪ, ಕಲರೂ ಹೋಯ್ತು ಅಂತ ಇಟ್ಕೊಳ್ಳಿ, ಏನಾಯ್ತು? ಒಡೆದ್ರೆ ಸಮಸ್ಯೆ. ಅದಕ್ಕೆ ಜಾಗ್ರತೆ ಮಾಡ್ಬೇಕು. ನಾವು ಜಾಗ್ರತೆ ಮಾಡದೆ ಏನ್ ಮಾಡಿದ್ರು ಕೂಡ ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಡಂಭೇನ ಅವಿಧಿ ಪೂರ್ವಕಂ, ಇದನ್ನ ನಾನು ಹೇಳಿ ಹೊರಟದ್ದು. ಅವ್ರು ತಾಮ್ರ ಯೂಸ್ ಮಾಡ್ತಾರೆ. ತಾಮ್ರದ್ದು ಪ್ರತ್ಯೇಕ, ಅದಕ್ಕೋಸ್ಕರನೇ ಒಂದು ಪ್ರತ್ಯೇಕ ಸಿಗುತ್ತೆ. ಈ ನಿಜವಾಗಿ ಹಳಬ್ರು ಮಾಡೋರು ಯಾರು ಲೋಹ ಬಳಸುದಿಲ್ಲ, ಪಂಚಲೋಹ ಬಳಸ್ತಾರೆ, ಆದ್ರೆ ಲೋಹ ಬಳಸುದಿಲ್ಲ. ಅವ್ರ ಮನೆಯಲ್ಲಿ ರೆಗ್ಯುಲರ್ ಮಾಡೋರು ಹೇಗ್ ಮಾಡ್ತಾರೆ ಅಂದ್ರೆ, ಒಂದು ನೆಲದಲ್ಲೇ ಒಂದು ಹೊಂಡ ಇರುತ್ತೆ. ಅದು ವಸ್ತುತಃ 24 ಅಡಿ ಕೆಳಗಿರ್ಬೇಕು, 24 ಅಡಿ ಮೇಲಿದ್ದು ಹಾಗೆ ಕುಂಡೆ ಇರ್ಬೇಕು ನಿಜವಾಗಿ. ಆದ್ರೆ ನಿತ್ಯಾಗ್ನಿಹೋತ್ರಕ್ಕೆ ಅಷ್ಟು ಬೇಕಿಲ್ಲ, ಅದು ಇನ್ನೂ ಸ್ವಲ್ಪ ಕಮ್ಮಿ ಇದ್ದು ನೆಲದಲ್ಲೇ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ. ನೀವು ದೇವಸ್ಥಾನಗಳಲ್ಲಿ ನೋಡಿದ್ರೆ ಅವ್ರು ಇಟ್ಟಿಗೆ ತೆಗೆದ್ರೆ ಅಲ್ಲಿ ಒಂದು ಕುಂಡ ಇರುತ್ತೆ. ಹೋಮ ಆಗದೆ ಇರೋ ಸಮಯದಲ್ಲಿ ಇಟ್ಟಿಗೆ ಮುಚ್ಚಿ ಹಾಗೆ ಇಟ್ಟು ಬಿಟ್ಟಿರ್ತಾರೆ. ಅದು ಜನ ಓಡಾಡ್ತಿರ್ತಾರೆ, ಎಲ್ಲ ಆಗ್ತಿರ್ತಾರೆ. ಹೋಮದ ಸಮಯಕ್ಕೆ ಮಾತ್ರ ಅದನ್ನು ತೆಗೆದು ಆ ಸಮಯಕ್ಕೆ ಇಟ್ಟಿಗೆ ಮೇಲೆ ಮತ್ತೆ ಒಂದಿಷ್ಟು ಕಟ್ಟಿ ಯಜ್ಞ ಮುಗಿಸ್ತಾರೆ. ಅಂದ್ರೆ ಸಾಮಾನ್ಯ ಪ್ರಜ್ಞೆ ಇದ್ದವರು ಆ ತಪ್ಪುಗಳನ್ನು ಮಾಡುದಿಲ್ಲ. ಅವಿಧಿ ಪೂರ್ವಕ ಅಂದ್ರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಮಾಡ್ಬೇಕು. ಯಾವುದೋ ಸಮಿತಿ ಕೇಳಿದ್ರೆ ಯಾವುದೋ ಸಮಿತಿ ಹಾಕುದು ಅದು ಸಿಗಲ್ಲ ರೀ. ಸುಮ್ನೆ ಅದು ನಮ್ಮ ಮನೇಲಿ ಒಂದಿಷ್ಟು ಇವತ್ತು ಮಾವಿನ ಸೊಪ್ಪು, ಹಲಸಿನ ಸೊಪ್ಪು ಎಲ್ಲ ಬಿದ್ದಿದ್ದು ಕಡ್ಡಿ ಇದೆ, ಹಾಕ್ಬಿಡಿ ಅಂತಂದ್ರೆ ಹಾಕಿದ್ದಾರೆ. ಹಾಕಿದ್ ನಾನು ನೋಡಿಯೇ ಹೇಳ್ತಾ ಇರೋದು. ಹಾಕ್ತಾರೆ, ತೆಗೆದು ತಂದು ಕೊಡ್ತಾರೆ. ಮಾಡಿ ಇದನ್ನು ತಗೊಳ್ಳಿ ಆಚಾರ್ಯ, ನೀವು ಇದನ್ನೇ ಮಾಡಿ. ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸಾವಿನ ಹೆಣ ಸುಡ್ಲಿಕ್ಕೋಸ್ಕರ ಬಳಸುದು ಮಾವಿನ ಕಟ್ಟಿಗೆ, ಯಜ್ಞಕ್ಕೆ ಬಳಸುದಿಲ್ಲ ಅದನ್ನ. ಆದ್ರೆ ತಂದು ಕೊಡ್ತಾರೆ. ಬಹುಶಃ ನಿಮ್ಮ ಸಾವನ್ನ ನೀವೇ ಆಹ್ವಾನ ಮಾಡ್ಕೊಳ್ತೀರಿ ಅಂತ ಎದ್ದು ಬರ್ಬೇಕಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಅಸಂಬದ್ಧಗಳು ನೂರಾರು ನಡೀತವೆ. ಇದು ಯಾರನ್ನೊಬ್ರನ್ನ ದೂರ್ಲಿಕ್ಕೆ ಹೇಳುದಲ್ಲ, ಕೆಲವೊಂದ್ ಸರ್ತಿ ಯಜಮಾನನೇ ಈ ವಿಷಯದಲ್ಲಿ ದೊಡ್ಡ ಪಾಲುದಾರ. ಅವನೇನೋ ಹೇಳಿರ್ತಾನೆ ತರ್ಲಿಕ್ಕೆ, ಅಷ್ಟೆಲ್ಲ ಯಾಕೆ ಸರ್, ಇದ್ರಲ್ಲೇ ಮಾಡಿ ಮುಗಿಸಿ ಅಂತ ಒಂದು ಸಾಮಗ್ರಿಗಳನ್ನ ತರುವುದೇ ಇಲ್ಲ. ಕೆಲವೊಂದ್ ಸರ್ತಿ ಇವರು ಹೇಗಿದ್ರು ಅವನಿಗೆ ಇಂಟ್ರೆಸ್ಟ್ ಇಲ್ಲ, ನಾವ್ ಇನ್ನೇನ್ ಮಾಡ್ಬೇಕು, ಹೋದ್ಸಲದ್ದೇ ಮಾಡೋಣ ಅಂತ ಮತ್ತೆ ಅದನ್ನೇ ತಂದು ಅದೇ ತಂಬಿಗೆ, ಅದೇ ಅಕ್ಕಿ, ಅದೇ ತೆಂಗಿನಕಾಯಿ, ಅದೇ ಪದಾರ್ಥಗಳೆಲ್ಲ ತಂದು ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಅದು ಮತ್ತೆ ಅಲ್ಲಿ ತಿರುಗ್ತಾ ಇರುತ್ತೆ. ಈ ಹೆಣ್ಮಕ್ಳು ಸಾಮಾನ್ಯ ಈ
ಮನೆಯಲ್ಲಿ ಬಂದವರಿಗೆ, ಅತಿಥಿಗಳಾಗಿ ಬಂದವರಿಗೆ ಏನಂತಾರೆ ಅದಕ್ಕೆ, ಕುಪ್ಪಸದ ಕಣ, ಬ್ಲೌಸ್ ಪೀಸ್ ಕೊಡ್ತಾರೆ. ಅದು ಸೀದಾ ಹೋಗಿ 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 ಮತ್ತೆ ಅವ್ರ ಮನೆಗೆ ಬರುತ್ತೆ. ವಾಪಸ್ ಅವ್ರ ಮನೆಗೆ ಬಂದು ಇದು ನಾನೇ ಕೊಟ್ಟದ್ದು ಅಷ್ಟೇ. ಇದು ತಿರುಗ್ಲಿಕ್ಕೆ ಇರುದು, ಅದು ಯಾವತ್ತು ನಾಳೆ ಉಡ್ಲಿಕ್ಕೆ ಇರುದು ಅಲ್ವೇ ಅಲ್ಲ. ಅದು ಏನು ಅಂದ್ರೆ ಚೀಪಲ್ ಚೀಪ್. ಅದನ್ನ ಅಕಸ್ಮಾತ್ ಉಟ್ರೆ ದೇವರೇ ಗತಿ, ಅದ್ ಮೈ ತುರ್ಕೆ ಬಂದು ಸತ್ತೋಗ್ಬೇಕು ಅಂತ ಪದಾರ್ಥಗಳು ಇರ್ತವೆ. ಅದ್ರಲ್ಲಿ ಮೈಗೆ ಹಾಕೊಳ್ಬೇಕು ಯೋಗ್ಯವೇ ಅಲ್ಲದ ಪದಾರ್ಥ ನೋಡಿ, ಅದನ್ನ ನಾವು ದಾನ ಕೊಡ್ತೇವೆ. ನಾವ್ ಏನ್ ಕೊಡ್ತೇವೋ ಅದ್ ನಮ್ಗೆ ವಾಪಸ್ ಸಿಗುತ್ತೆ ಅಂತ ಹೇಳುದು. ನಾವ್ ಅಂತ ಕೆಟ್ಟ ಪದಾರ್ಥ ಕೊಟ್ಟು ಇಷ್ಟು ಚಿಕ್ಕ ತೆಂಗಿನಕಾಯಿ ಕೊಡ್ತಾರೆ, ಅದು ಕಲಶದೊಳಗೆ ಬಿದ್ದೋಗುತ್ತೆ. ಅದು ಪುರೋಹಿತರ ತೆಂಗಿನಕಾಯಿ ಅಂತ ಹೆಸರೋದಿಕ್ಕೆ. ಬಟ್ಟೆ ಕೊಡ್ತಾರೆ, ಅದು ಕೋಮಣಕ್ಕೂ ಆಗಲ್ಲ, ಅಂದ್ರೆ ಕೌಪಿನಕ್ಕೂ ಆಗಲ್ಲ, ಅದು ಒಂದ್ ಸುತ್ತ ಬರ್ಲಿಕ್ಕೂ ಇರಲ್ಲ. ಎಲ್ಲ ಕಡೆಗೆ ಇದನ್ನೇ ಕೊಡ್ತಾರ್ರಿ. ಅವ್ರಿಗೆ ಕೇಳ್ತಾರೆ ಹಾಗೆ, ಕಲಶಕ್ಕ ಸ್ವಸ್ತಿಕೆಗ ಏನಕ್ಕೆ ಕೊಡ್ಬೇಕಾ, ಕೊಡ್ತೀವಿ ತಗೊಳ್ಳಿ. ನಾವು ಕೊಡುವ ಬಟ್ಟೆ ಅವನಿಗೆ ಉಡ್ಲಿಕ್ಕೆ ಆಗುವಂತದ್ದಿರ್ಬೇಕು. ಅವ್ನು ಉಡಲ್ಲ ರೀ, ನಿಮ್ಗೆ ಯಾಕ್ರಿ? ಕೊಡುವಾಗ ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕವಾಗಿರ್ಬೇಕಲ್ಲ. ಅವ್ನು ಮಾಡಲ್ಲ ಅಂತ ನಾವು ಅದಕ್ಕೆ ತಪ್ಪಾಗಿ ಮಾಡುದಾ? ಉಡುವ ಬಟ್ಟೆಯನ್ನ ಉಡುವ ತರದ್ದೇ ಕೊಡ್ಬೇಕು. ಅದರಲ್ಲಿ ನಾವು ಚೌಕಾಸಿ ಮಾಡಿ ಏನು ಅಂದ್ರೆ ಫೋಟೋ ತೆಗಿಲಿಕ್ಕೆ ಮಾತ್ರ ಅದು ಅಲಂಕಾರವಾಗಿ ಇರ್ಬೇಕು, ಅದ್ರ ಏನಾದ್ರೆ ಬಾರ್ಡರ್ ಎಲ್ಲ ಕಾಣುವ ಹಾಗೆ. ಅದನ್ನ ಬಿಡಿಸಿದ್ರೆ ಇಷ್ಟೇ ಉದ್ದ ಅದು, ಅದನ್ನ ಮುಖ ಒರೆಸ್ಲಿಕ್ಕೆ ಹಾಕುದಾ? ಏನಕ್ಕೆ ಉಪಯೋಗಿಸುದು ಅದನ್ನ? ಅಲ್ಲಿ ಕೊಡುವ ಬಟ್ಟೆ ಪದಾರ್ಥಗಳು ಯಾವುದು ಯಾರಿಗೆ ಕೊಟ್ರೆ ಅದು ಉಪಯೋಗಕ್ಕೆ ಬರುತ್ತೋ ಅಂತ ಪದಾರ್ಥ ಕೊಡ್ಬೇಕು ನಾವು. ಕಲರ್ಗಳು ಅದು ದೇವರಿಗೆ ಪ್ರೀತಿ, ಎಲ್ಲ ಕೆಮಿಕಲ್. ಯಾವ ಅಲ್ಲಿ ದೇವತೆಗಳು ಹೇಗ್ ಬಂದು ಕೂತ್ಕೊಳ್ತಾರೆ? ಅದಕ್ಕೆ ಅರಶಿನ ಹಾಕ್ಬೇಕು ಅಂದ್ರೆ ಅರಶಿನನೇ ಇರ್ಬೇಕು, ಕುಂಕುಮ ಅಂದ್ರೆ ಕುಂಕುಮನೇ ಇರ್ಬೇಕು. ಅದು ಗುಲಾಲ್ ತರದ್ ಯಾವ್ದೋ ಬಣ್ಣ ಕೈಗೆ ಹಾಕಿದ್ರೆ ಮತ್ತೆ 20 ದಿವಸ ಹಾಗೆ ಇರುತ್ತೆ. ಇವನೇ ಯಾವ್ದೋ ಭರತನಾಟ್ಯ ಕರ್ದ ಡ್ಯಾನ್ಸ್ ಮಾಡಿ ಬಂದವ್ರ ತರ ಇರುತ್ತೆ. ಅಯ್ಯೋ, ಅದು ನಮಗೆ ತಪ್ಪಾಗಬಾರ್ದು ಅಂತ ಒಂದು ಚೂರ್ ಕಾಳಜಿ ಇದ್ರೆ ಮಾತ್ರ ಇದೆಲ್ಲ ಸರಿ ಮಾಡ್ಲಿಕ್ಕಾಗತ್ತೆ. 90 ರೂಪಾಯಿದ್ದು ತುಪ್ಪ, ಅದು ಯಾವ ಪ್ರಾಣಿದ್ ಕೊಬ್ಬೋ ಗೊತ್ತಿಲ್ಲ, ಆದ್ರೆ ನಮ್ಗೆ ಪುಣ್ಯ ಬರ್ಬೇಕು. ಅವ್ರು ಯಾವ್ದೋ ಪ್ರಾಯಶ್ಚಿತ್ತ ಹೇಳಿದ್ರೆ ದೋಷ ಪರಿಹಾರ ಆಗ್ಬೇಕು. ನಮ್ಗೆ ಆ ಕಡೆಯಿಂದ ದೋಷ ಪರಿಹಾರ ಆಗ್ಬೇಕು, ಆದ್ರೆ ಕಾಸು ಬಿಚ್ಚಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇದಕ್ಕೆಲ್ಲ ಕೊಡ್ಬೇಕು? ಅಲ್ಲಿ ಸಭೆಗೆ ಖರ್ಚು ಮಾಡ್ಲಿಕ್ಕೆ 5 ಲಕ್ಷ ಟೆಂಟ್ ಆಗ್ತಾನೆ, ಇಲ್ಲಿ 500 ರೂಪಾಯಿ ಇವರಿಗೆ ಕೊಡ್ಬೇಕು ಅಂದಾಗ ನಿಮ್ಗೆ ಯಾಕ್ರಿ? ಹೋದ್ಸಲ ಹೇಳಿದ ಮಂತ್ರನೇ ಈ ಸಲನೂ ಹೇಳಿದ್ ನೀವು. ಹಾಗಾಗುದಿಲ್ಲ. ಸರಿ ಮಾಡ್ಬೇಕು ಅಂತ ಮಾಡದೇ ಇರುವುದು ಅನ್ನೋ ತಪ್ಪು. ಸರಿ ಮಾಡೋರಿದ್ದಾರೆ, ಸರಿ ಮಾಡೋರಿದ್ದಾರೆ. ನಾವು ಅವರನ್ನು ಸ್ವಲ್ಪ ಹುಡುಕ್ಬೇಕು. ನಮ್ಗೆ ಸ್ವಲ್ಪ ಶ್ರಮ ಆಗುತ್ತೆ, ಮತ್ತೆ ನಾವು ಸ್ವಲ್ಪ ಹೆಚ್ಚು ಕೆಲಸ ಮಾಡ್ಬೇಕಾಗತ್ತೆ. ಅದಿದೆ. ನಮ್ಗೆ ಸರಿ ಆಗ್ಬೇಕು ಅಂತ ಹಠ ಇದ್ರೆ, ನಮ್ಗೆ ಸರಿ ಆಗ್ಲೇಬೇಕು ಅಂತ ಹಠ ಇದ್ರೆ ಸರಿಯಾದ ವಸ್ತುಗಳು ಸಿಗ್ತವೆ. ಎಲ್ಲಿ ನೀವು ಅದು ಸ್ವಲ್ಪ ಶ್ರಮ ಮಾಡ್ಬೇಕು. ಎಲ್ಲಿ ನಾನು ಕೇಳಿದ್ರೆ ನೀವು ಅದನ್ನು ಗೂಗಲ್ ಅಲ್ಲಿ ಹಾಕಿ ನೋಡಿದ್ರೆ ಸಿಗಲ್ಲ. ಇದೆ. ಅಯ್ಯೋ, ನೀವ್ ಯಾರು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ಬಿಡಿ. ಕರೆಕ್ಟ್ ಆಗಿ ಪದಾರ್ಥಗಳನ್ನ ಅಲ್ಲಲ್ಲಿಂದನೇ ಹುಡುಕಿ ತರೋರಿದ್ದಾರೆ. ಒಳ್ಳೊಳ್ಳೆ ಅಂಗಡಿಗಳಿದ್ದಾವೆ, ಅವ್ರು ಅದನ್ನೇ ಮಾಡ್ತಾರೆ. ಎಷ್ಟು ಜನ ಇವತ್ತು ಮಾಡಿಸೋರು ಅಂದ್ರೆ ಸ್ವಲ್ಪ ತಿಳುವಳಿಕೆ ಇದ್ದವರು ಅಂಥವರೇ ಬೇಕು ಅಂತ ಹುಡುಕಿ ಅವರಿಂದ ಮಾಡಿಸ್ತಾರೆ. ಅದನ್ನೇ ಅಂತವ್ರು ಸಿಕ್ಕಿದ್ರೆ ಮೆಟೀರಿಯಲ್ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಗೆ ಯಾವ ಮೆಟೀರಿಯಲ್ ಬೇಕು ಹೇಳಿ? ಹೌದು, ನೀವು ಸಾವಿರಾರು 10,000 ಕೇಳಿಸ್ಕೊಳ್ಳಿ. ಆಯ್ತು, ಇದೆ, ಸಿಗುತ್ತೆ. ಇದೆ, ಯಾರಿಲ್ಲ ಹೇಳಿದ್ದು? ಏನಿಲ್ಲ, ತುಂಬಾ ಶುದ್ಧವಾದ ದನಗಳು ಸಿಗ್ತವೆ. ಹಳ್ಳಿಯಲ್ಲಿ ಇರುವುದು ಸಾಮಾನ್ಯ ಶುದ್ಧವೇ ಆಗಿರುತ್ತೆ. ಆ ಹಸು ಮೇಯ್ಲಿಕ್ಕೆ ಬಿಡ್ತಾರಲ್ಲ, ಆ ಹಸುಗಳೆಲ್ಲ ಶುದ್ಧವಾಗಿರುತ್ತೆ. ಮನೆಗಳಲ್ಲಿ ಹೊಟ್ಟೆಪಾಡಿಗೋಸ್ಕರ ಕಟ್ಕೊಳ್ತಾರಲ್ಲ, ಅಲ್ಲಿ ಮಾತ್ರ ಜರ್ಸಿಯೋ ಕ್ರಾಸೋ ಇರುತ್ತಷ್ಟೇ. ಇಲ್ಲಾಂದ್ರೆ ಅದನ್ನ ಚೆನ್ನಾಗಿ ಸಾಕೋರು ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಇವತ್ತು ಗೋಶಾಲೆಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಎಲ್ಲಾ ಕಡೆಯಲ್ಲಿ. ಹೌದು ಹೌದು ಹೌದು, ಮಾಡುದಿಲ್ಲ ನಾನು ಹೇಳಿಲ್ಲ. ನಾನು ಏನ್ ಹೇಳಿದೆ ಈಗ? ಅಂತದನ್ನ ಮಾಡ್ತಿಲ್ಲ ನಾನು ಹೇಳ್ತಿಲ್ಲ. ಅಂತದನ್ನ ಮಾಡುವವರು ಇದ್ದಾರೆ, ಮಾಡದೇನೆ ಚೆನ್ನಾಗಿ ಹಸುಗಳನ್ನು ಸಾಕಿದವರು ಇದ್ದಾರೆ ಅಂತ ಹೇಳುದು ನಾನು. ಹಸು ಮೇಯ್ಲಿಕ್ಕೆ ಬಿಡ್ತಾರೆ, ಅದು ಹಸು ಹೋಗಿ ಮೇಯ್ಕೊಂಡು ಬರುತ್ತೆ ಅಷ್ಟೇ. ಬೇಕಾದಷ್ಟು. ನೀವು ಬೆಂಗಳೂರಲ್ಲಿ ಹುಡುಕ್ಬೇಡಿ. ನೀವು ಬೆಂಗಳೂರು ಜಗತ್ತಲ್ಲ, ಅದು ವರ್ಲ್ಡ್ ಅಲ್ಲ. ಬೆಂಗಳೂರಲ್ಲಿ ವರ್ಲ್ಡಿನಲ್ಲಿ ಒಂದು ಎಕ್ಸಿಸ್ಟ್ ಅಷ್ಟೇ. ಇದ್ದಾರೆ, ಬೇಕಾದಷ್ಟು ಕಡೆ ಸಿಗುತ್ತೆ. ಈಗ ಸಿರ್ಸಿ, ಶಿವಮೊಗ್ಗ, ನೀವು ಯಾವ್ದು ಘಾಟ್ ಕೆಳಗಿನ ಸೆಕ್ಷನ್ಗಳಲ್ಲಿ ಇರುವಂತವ್ರು, ಹೆಬ್ರಿ ಇತ್ಯಾದಿಗಳ ಕಡೆಗಳಲ್ಲೆಲ್ಲ ಅವ್ರು ಬಿಟ್ಟೇ ಬಿಡುದು. ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತವೆ. ನಾವು ರಾಯಚೂರಲ್ಲಿ ಹೋದಾಗ ಎಲ್ಲಾ ಕಡೆ ಹೋಗಿ
ವಾಪಸ್ ಬರ್ತಾ ಇದ್ವು. ಬಳ್ಳಾರಿಯಲ್ಲೂ ಬೀದಿ ಬೀದಿಗಳಲ್ಲಿ 10 ಹಸುಗಳು ಕಾಣಿಸ್ತಾ ಇದ್ವು. ಯಾಕಂದ್ರೆ ಬಿಟ್ಬಿಟ್ಟಿರ್ತಾರೆ, ಎಲ್ಲೋ ತೋಟಕ್ಕೆ ಮೇಲಿಕ್ಕೆ ಆ ಬೆಟ್ಟದ ತುದಿಗಳಿಗೆ ಹೋಗ್ತವೆ, ಮತ್ತೆ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರ್ತವೆ. ಇಲ್ಲ ಅಂತಿಲ್ಲ, ಸ್ವಲ್ಪ ಕಷ್ಟ ಪಡ್ಬೇಕು. ನೀವು ಒಂದೇ ದಿವ್ಸಕ್ಕೆ ಸಿಗಲ್ಲ. ಮಾಡೋ ಹೋಮ ಒಂದು 10% 20% ಬರ್ತಿರುತ್ತೆ, ಮತ್ತೆ ಪಾಪನು ಜಾಸ್ತಿ ಬಂದಿರುತ್ತೆ. ಅದೇ ತಪಸ್ಸು. ನಮಗೆ ತಪಸ್ಸು ಮಾಡ್ಬೇಕು ಅಂತಿದೆ, ಆದ್ರೆ ಸುಲಭದಲ್ಲಿ ಹೀಗೆ ಕೂತರ ತಕ್ಷಣ ಆಗ್ಬೇಕು ಅಂತಿದೆ, ಅದಾಗುದಿಲ್ಲ. ತಪಸ್ಸು ಅಂದ್ರೆ ಕೂತ್ಕೊಳ್ಳೋದಲ್ಲ, ಕೂತ್ಕೊಳ್ಳಿಕ್ ಬೇಕಾದ ಸಿದ್ಧತೆ ಇದೆಯಲ್ಲ, ಅದು ತಪಸ್ಸೆ. ಒಳ್ಳೆ ಜಾಗ, ಒಳ್ಳೆ ಬಟ್ಟೆ, ಒಳ್ಳೆ ತರದ ಸ್ನಾನ, ಒಳ್ಳೆ ತರದ ಆಸನ, ಒಳ್ಳೆ ತರದ ಬಟ್ಟೆ ಉಟ್ಕೊಂಡು ಕೂತ್ಕೊಳ್ಳೋ ತನಕನೂ ತಪಸ್ಸೆ. ಕೆಟ್ಟ ಬಟ್ಟೆ ಉಟ್ಕೊಂಡು ನಾನು ತುಂಬಾ ತಪಸ್ಸು ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಸಿದ್ಧಿ ಆದವನನ್ನು ಬಿಡಿ, ಆದವನಿಗೆ ಹೊರಗಿನ ವಸ್ತುಗಳ ಲೆಕ್ಕಾಚಾರವೇ ಇಲ್ಲ. ಅವನಿಗೆ ಇದ್ರೆ ಆಯ್ತು, ಇಲ್ಲದೆ ಇದ್ರು ಆಯ್ತು. ಅವ್ನು ಹೇಗಿದ್ರು ಎಲ್ಲಾ ಕೆಲಸವೂ ತಪಸ್ಸಾಗಿರುತ್ತೆ ಅವನಿಗೆ. ಅವ್ನ ತಪಸ್ಸಿಗೋಸ್ಕರ ಒಂದು ಸಮಯ ಮೀಸಲಿಡ್ಬೇಕಾಗಿಲ್ಲ. ಆದ್ರೆ ನಾವು ಸಾಧನೆಯಲ್ಲಿ ಇನ್ನೂ ಹೆಜ್ಜೆ ಇಡ್ತಾ ಇರುವವರಿಗೆ ಪ್ರತಿ ಕೆಲಸವೂ ತಪಸ್ಸಾಗುತ್ತೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಕೃಷ್ಣನು ಹೇಳಿದ್ದದೆ, ಯಾವುದೇ ಕೆಲಸ ಆದ್ರೂ ಅದನ್ನು ಯಜ್ಞ ಅಂತ ಸ್ವರೂಪದಲ್ಲಿ ಮಾಡಿದ್ರೆ ತಪಸ್ಸಾಗುತ್ತೆ. ನಾವು ಅದನ್ನ ಅಂದ್ರೆ ನಮ್ಗೇನು ಅಂದ್ರೆ, ನಾವು ಹೋಗಿ ಸಮಿಧೆಯನ್ನ ಅಂಗಡಿಯಿಂದ ತರುವುದಿದೆಯಲ್ವಾ, ಅದು ಹೋಮವೇ. ಸರಿಯಾದ ಶುದ್ಧ ತುಪ್ಪ ಯಾರ ಹತ್ರ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗಿ ಅವನ ಹತ್ರ ಕೇಳಿ, ನೀವು 10,000 ಆಹುತಿ ಕೊಡಬೇಡಿ, ನೀವು 1000 ಆಹುತಿನೇ ಕೊಡಿ, ಅಷ್ಟೇ ತನ್ನಿ, 1 ಲೀಟರ್ ತಗೊಂಡ್ಬಿಡಿ ಸಾಕು. ಸರಿಯಾದ ಕ್ರಮದಲ್ಲಿ ಮಾಡಿ, ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡಿ, ಶುದ್ಧವಾದ ಪ್ರಜ್ಞೆಯಿಂದ ಮಾಡಿ, ಸರಿಯಾದ ಸಮಯಕ್ಕೆ ಮಾಡಿ, ಸರಿಯಾದ ವಸ್ತುಗಳನ್ನು ಬಳಸ್ಕೊಳ್ಳಿ. ಅದು ಅಶ್ವಮೇಧ ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯ ಕೊಡುತ್ತೆ. ನಾವು ಅಷ್ಟೊತ್ತು ಕಾಯ್ತೇವಲ್ಲ ಪದಾರ್ಥಗಳನ್ನು ಸಂಗ್ರಹ ಮಾಡ್ಲಿಕ್ಕೆ, ಅದೆಲ್ಲವೂ ಪುಣ್ಯದ ಬಾಪ್ತಿ. ಯಾಕೆಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ ಆಯ್ತು. ಯಾಕೆ ಇವತ್ತು ಸಿಗಲ್ಲ ಹೇಳಿ ಒಳ್ಳೆ ಪದಾರ್ಥ? ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ. ಹಾಗೆ 100 ಜನ ಕೇಳಲಿಕ್ಕೆ ಶುರು ಮಾಡ್ಲಿ ಶುದ್ಧ ಪದಾರ್ಥ ಬೇಕು ಅಂತ, ಆಗ ಇವನ ಅಂಗಡಿಯಲ್ಲಿ ಆ ತುಪ್ಪ ತಗೊಳ್ಳೋರು ಇಲ್ಲ ಅಂತ ಆಗುತ್ತೆ. ಆವಾಗ ತನ್ನಿಂದ ತಾನೇ ಅವ್ರಿಗೆ ಕೇಳ್ತಾರೆ, ನಮಗೆ ಶುದ್ಧ ತುಪ್ಪನೇ ಬೇಕು, ಅದೇ ಬೇಕು ಅಂತ ಹೇಳ್ತಿದ್ದಾರೆ ಅಂತ. ಆಗ ಮತ್ತೆ ಅದರಲ್ಲಿ ದಗಲ್ಬಾಜಿಗಳಾಗ್ತವೆ. ಗೀ ಅಂತ, ಒಳ್ಳೆ ಗೀ ಅಂತ ಹೇಳಿ 2,000 ರೂಪಾಯಿ ಕೊಟ್ಟು ಮತ್ತೆ ಅದೇ ಕೊಬ್ಬನ್ನೇ ತುಂಬಿಸ್ತಾರೆ. ನಾವು ಅದರ ಮೂಲ ಹುಡುಕ್ಬೇಕು. ಆ ವ್ಯಕ್ತಿಗಳನ್ನ ಕಷ್ಟ. ಈಗ ಒಂದು ಗಿರಿನಗರಲ್ಲೇ ಒಂದಿದೆ, ಅಲ್ಲೆಲ್ಲಾನು ಸಿಗುತ್ತೆ ಅಷ್ಟೊತ್ತಲ್ಲಿ. ಬಟ್ ಅಲ್ಲಿ ಅವ್ರ ಮೇನ್ ಇವರೇ ಸರಿಗಿಲ್ಲ ಅಂತೆಲ್ಲ ಇದಾಯ್ತು. ಆ ಪಾಪ ಅದನ್ನ ತಗೊಂಡವ್ರು ಬರಲ್ಲ ಸಾಮಾನ್ಯ. ಅಲ್ಲ, ನಮ್ಗೆ ಈಗ ಅವ್ರು ಹಸು ಸಾಕೋದು ಒಂದು ಒಳ್ಳೆ ಕೆಲಸ ತಾನೆ, ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಿದಾರಲ್ಲ. ಇಲ್ಲ ಇಲ್ಲ, ಯಾಕೆಂದ್ರೆ ಹಸುಗೆ ಕೊಡ್ತಾ ಇರೋದು ನೀವು, ಅದು ಅವ್ರಿಗೆ ಕೊಡ್ತಾ ಇರೋದಲ್ಲ. ನೀವು ಕೊಡುವ ಸಂಪತ್ತು ನಡೆಸ್ಬೇಕಾದ್ರೆ ಅವ್ರದ್ದೇ ಪ್ರಾಡಕ್ಟ್ ತಗೊಂಡು ಅದು ನಮ್ಗೂ ಬರಲ್ಲ. ಈಗ ಸರಿ, ನಿಮ್ಗೆ ಒಳ್ಳೆ ಪದಾರ್ಥ ಅಲ್ಲಿ ಸಿಗ್ತಾ ಇದೆ, ಹಸುಗಳನ್ನು ಸಾಕಿದ್ ನೋಡ್ತಾ ಇದ್ದೇವೆ ಅಂದ್ಮೇಲೆ ನಮ್ಗೆ ಬೇಕಾಗಿರೋದು ಒಳ್ಳೆ ಹಸುವಿನಿಂದ ಒಳ್ಳೆ ತುಪ್ಪ. ಆ ವ್ಯಕ್ತಿಯ ಬೇರೆ ಗುಣಧರ್ಮಗಳನ್ನು ತಗೊಂಡು ನಾವೇನ್ ಮಾಡುದು? ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಬೇಕಿಲ್ಲ ಅದು ನಮ್ಗೆ. ಹಸು ಇರುವುದು ಪ್ರಾಮಾಣಿಕವಾ? ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರ? ಆ ವಿಷಯದಲ್ಲಿ ಎಲ್ಲೂ ಮೋಸ ಇಲ್ವಾ? ಹಾಗೆ ನಾವು ಶುದ್ಧವಾದ ದುಡುಕಿದ್ರೆ ಸೀದಾ ಕಾಮಧೇನು ಹತ್ರ ಹೋಗ್ಬೇಕಷ್ಟೇ. ಕಾಮಧೇನು ಹತ್ರ ಹೋಗ್ಬೇಕು ಅಂದ್ರೆ ಇಲ್ಲಿ ಉಸಿರು ಬಿಡ್ಬೇಕು ಫಸ್ಟ್. ನಮ್ಗೆ ಏನು ನಮ್ಮ ಆದ್ರೆ ಒಂದು ಮಾತು, ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಅದಕ್ಕೆ ಪ್ರಾಮಾಣಿಕವಾದ ಪದಾರ್ಥಗಳು ಸಿಕ್ಕೇ ಸಿಗ್ತವೆ. ಸ್ವಲ್ಪ ಶ್ರಮ ಪಡಬೇಕು, ಸ್ವಲ್ಪ ಅಲಿಬೇಕು, ಕಷ್ಟಪಡಬೇಕು, ಒಂದು ಸ್ವಲ್ಪ ಬೇಸರವೂ ಆಗುತ್ತೆ, ಅವಮಾನಗಳೂ ಆಗ್ತವೆ ಕೆಲವೊಮ್ಮೆ. ಇವನೇನೋ ಬಾರಿ ಒಬ್ಬ ದೊಡ್ಡ ಏನು ಗಾಂಧಿವಾದಿ, ಕಟ್ಟಾಳು, ಬಾರಿ ಪ್ರಾಮಾಣಿಕವಾಗಿ ಶುದ್ಧ. ನೀನು ನೀರು ಕುಡಿತೀಯಂತೆ ಬಾಟ್ಲಿಯಲ್ಲಿ, ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ, ಇಲ್ಲಿ ಬಂದು ಶುದ್ಧ ತುಪ್ಪ ಅಂತ ಕೇಳ್ತಿದ್ಯಾ ಅಂತ ನಾವು ಇನ್ಯಾವುದೋ ಮಾಡುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎತ್ತಿ ತೋರಿಸಿ ಅದೇ ದೊಡ್ಡ ಅಪರಾಧ ಅಂತ ನಾವು ಈ ಕೆಲಸ ಮಾಡುವುದನ್ನು ತಪ್ಪು ಅನ್ನುವ ಹಾಗೆ ಬಿಂಬಿಸುವಂತ ಪ್ರಯತ್ನಗಳು ನಡೀತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಯಾವ ಒಳ್ಳೆ ಹೆಜ್ಜೆ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಳ್ಳೆ ಕೆಲಸಕ್ಕೆ ಸಣ್ಣ ಹೆಜ್ಜೆ ಇಟ್ಟರೂ ಕೂಡ ಅದು ಮಹಾಫಲವನ್ನೇ ಕೊಡುತ್ತೆ. ಹಾಗಾಗಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರ್ಬೇಕಷ್ಟೇ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯ ಸೂಯಕಾಃ. ಅಹಂಕಾರ, ಬಲಾತ್ಕಾರ, ದರ್ಪ, ಬಯಕೆಗಳು, ಇನ್ನೊಬ್ಬರ ಮೇಲೆ ಕೋಪ, ಇದೆಲ್ಲ ಯಾರಲ್ಲಿ ನೆಲೆಯಾಗಿರುತ್ತೋ ಅವರು ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ತನ್ನ ಮತ್ತು ಪರರ ಎಲ್ಲರಲ್ಲೂ ನೆಲೆಸಿದ ಮಾಂ ಆತ್ಮ ಪರದೇಹೇಶು, ನನ್ನನ್ನು ತನ್ನ ಆತ್ಮ ಮತ್ತು ಪರದೇಹದಲ್ಲಿರುವ ಆತ್ಮ ಅಂದ್ರೆ ನಾನು ಎಲ್ಲರಲ್ಲೂ ಒಬ್ಬನೇ. ನಿನ್ನಲ್ಲಿ ಅವನು ಬೇರೆ, ಅವನಲ್ಲಿರುವ ದೇವರು ಬೇರೆ, ಆ ದೇಶಕ್ಕೆ ಬೇರೆ ದೇವರು, ಈ ದೇಶಕ್ಕೆ ಬೇರೆ ದೇವರು. ಪರ ದೇಶಗಳಿಗೆ ಅಥವಾ ಪರ ಭಾಷೆಗಳಿಗೆ ಅಥವಾ ಪರ ಧರ್ಮಗಳಿಗೆ ದೇವರು ಬೇರೆ ಬೇರೆ ಇಲ್ಲ. ನನ್ನನ್ನು ಒಬ್ಬನೇ ಆಗಿ ತಿಳ್ಕೊಳ್ಬೇಕು. ಮಾಂ ಆತ್ಮ ಪರದೇಹೇಶು
ಪ್ರದ್ವಿಷಂತಹ, ಅವನ್ ದೇವ್ರು ಬೇರೆ ಅಂತ ಆ ದೇವರನ್ನ ದ್ವೇಷಿಸುವುದು. ನಮ್ ದೇವರೇ ದೊಡ್ಡದು, ಅದರಿಂದಾಗ ಆ ದೇವ್ರು ಚಿಕ್ಕದು ಅಂತ ಅದನ್ನ ಹೀಯಾಳಿಸುವುದು. ಆಮೇಲೆ ಅಸೂಯೆ ಪಡುವುದು. ಅವರು ಸಾಧನೆ ಮಾಡಿ, ಇನ್ನು ಕೆಲವೊಮ್ಮೆ ಸಾತ್ವಿಕರಲ್ಲೇ ಕೆಲವು ಅವ್ಯವಸ್ಥೆ ಇರ್ತವೆ. ಏನು ಅಂದ್ರೆ ಅವನಿಗೆ ಆ ಮಂತ್ರ ಸಿಗ್ಬಾರ್ದು, ನನಗ್ ಮಾತ್ರ ಆ ಮಂತ್ರ ಜಪ ಆಗ್ಬೇಕು, ನಾನ್ ಮಾತ್ರ ಹೆಚ್ಚು ಜಪ ಮಾಡ್ಬೇಕು, ನಾನ್ ಮಾತ್ರ ದೇವ್ರ ಪೂಜೆಗೆ ದರ್ಶನಕ್ಕೆ ಹೋಗ್ಬೇಕು, ಬೇರೆಯವರಿಗೆ ಅಂತ ಅವಕಾಶವನ್ನು ಸಿಗುವುದನ್ನ ತಪ್ಪಿಸ್ಬೇಕು. ಅವ್ರು ಯಾಕೆ ಹೋಗಿ ನಾವು ಕಷ್ಟಪಟ್ಟಿದ್ದು, ಅವ್ರು ಯಾಕೆ, ಅವ್ರು ಬೇಕಾದ್ರೆ ಅವರೇ ಕಷ್ಟಪಟ್ಟು ಬರ್ಲಿ, ನಮ್ ದುಡ್ಡಲ್ಲಿ ಯಾಕೆ ಬರ್ಬೇಕು, ಯಾರು ಪಾಪ ಕಷ್ಟ ಆಗುತ್ತೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಒಂದು 100 ರೂಪಾಯಿ 200 ರೂಪಾಯಿ ತಿರುಪತಿಗೆ ಹಾಕಿ ಅಂತ ಕೊಡ್ತಾರೆ. ಇವನು ಅವನೇ ಬೇಕಾದ್ರೆ ಹೋಗಿ ಬರ್ಲಿ, ನನ್ನ ಹತ್ರ ಯಾಕೆ ಕೊಡ್ಬೇಕು, ನಾನೇನು ಅವನು ಆಳ ಅಂತ. ಅಲ್ಲರಿ, ಪಾಪ ಅವರಿಗೆ ಕೊಡ್ಬೇಕು ಅಂತ ಅನ್ನೋ ಮನಸ್ಸು ಬಂದಿದೇನೋ, ನೀನು ಹೋಗಿ ಕೊಟ್ರೆ ನೀನ್ ಅಲ್ಲಿ ತನಕ ತಗೊಂಡೋಗಿದ್ದಕ್ಕೊಂದು ಪುಣ್ಯ ಇದೆ, ಹಾಕಿದ್ದ ಅವನಿಗೆ ಪುಣ್ಯ ಆದ್ರೂ ಕೂಡ ನೀನ್ ತಗೊಂಡೋಗಿದ್ದಕ್ಕೊಂದು ಅನಾಯಾಸವಾಗಿ ಸಿಗುತ್ತಲ್ಲ, ಯಾಕೆ ಅದ್ರಲ್ಲಿ ದ್ವೇಷ? ನಾನು ಬೇರೆಯವ್ರದ್ದೆಲ್ಲ ತಗೊಂಡೋಗಿ ನಂದು ದುಡ್ಡು ನಾನ್ ಮಾತ್ರ ದೇವ್ರಿಗೆ ದುಡ್ಡು ಹಾಕುದು, ನೀನ್ ದುಡ್ಡು ಹಾಕುದನ್ನೇ ಕಾಯ್ತಾ ಕೂತಿದ್ದಾನೆ ಪಾಪ ದೇವ್ರು. ಬರ್ತೇನೆ ಈ ಭಕ್ತ ನಂಗೆ ದುಡ್ಡು ಹಾಕಿದ್ರೆ ನಾಳೆ ಕುಬೇರನ ಸಾಲ ನಾನು ತೀರಿಸ್ಬೋದು ಅಂತ ದೇವ್ರು ಇನ್ನೂ ಕಾಯ್ತಾ ಕೂತಿದ್ದಾನೆ ಅಂತ ಅವರಿಗೆಲ್ಲ ಭ್ರಮೆ. ಅಭ್ಯಸೂಯಕಾಹ, ಇನ್ನೊಬ್ಬರ ಏಳಿಗೆಗೆ ಹೊಟ್ಟೆ ಕಿಚ್ಚು ಪಡುವವರು, ನನ್ನನ್ನ ಎಲ್ಲೂ ನಂಬದೆ ನನ್ನನ್ನು ಎಲ್ಲಾ ಕಡೆಗಳಲ್ಲಿ ಬೇರೆ ಬೇರೆ ಅಂತ ನಿರಾಕರಿಸಿ ಅದನ್ನ ತುಚ್ಛವಾಗಿ ಕಾಣುವವರು, ಬೇರೆ ಕಡೆಗಳಲ್ಲಿರುವ ನನ್ನನ್ನ ದ್ವೇಷಿಸುವವರು. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು. ಆ ಪರತತ್ವವನ್ನ ದ್ವೇಷಿಸುವ, ಜೀವನದಲ್ಲಿ ಯಾರ ಮೇಲೂ ಕನಿಕರ ಇಲ್ಲದ ಕೊಳಕು ರೀತಿಯ ಬದುಕನ್ನ ನಡೆಸುವ ನೀಚ ಮನುಜರನ್ನ ನಾನು ನಿರಂತರ, ಈ ಕ್ಷಣದಲ್ಲಿ ಅವನು ಸುಖವಾಗಿದ್ದಾನೆ ಅಂತ ಅವನಿಗೊಂದು ಭ್ರಮೆ ಬಂದಿದ್ರು ಕೂಡ ಮುಂದೆ ಮುಂದೆ ಅವನು ಬವಣೆಗಳಲ್ಲಿ ತೊಡಗುವಂತೆ ಮಾಡಿ ಕೆಟ್ಟ ಗರ್ಭಗಳಲ್ಲಿ ಆತನ ಹುಟ್ಟನ್ನಾಗುವಂತೆ ಮುಂದೆ ಮುಂದೆ ಅವರು ಉತ್ತಮ ಗತಿ ಸಿಗುದೇ ಇಲ್ಲ. ಮನುಷ್ಯ ಜನ್ಮ ಸಿಕ್ಕಿದ್ರೆ ತಾನೆ ಸಾಧನೆ. ಕಷ್ಟಕರವಾದಂತಹ ಪ್ರಾಣಿ ಪಕ್ಷಿಗಳ ಕಷ್ಟ ಪಡುವಂತಹ ರೀತಿಯ ಪ್ರಾಣಿ ಪಕ್ಷಿಗಳ ಬದುಕಲ್ಲಿಯೇ ಆಸುರೀಶ್ವೇವ ಯೋನಿಷು, ಒಂದೋ ದುಷ್ಟ ಪ್ರವೃತ್ತಿಯಲ್ಲಿಯೇ ಅವರನ್ನ ಮುಂದುವರಿಸ್ತೇನೆ, ಇಲ್ಲ ಅತ್ಯಂತ ಕೀಳಾದ ಜೀವಿಗಳ ಶರೀರದಲ್ಲಿ ಅವರಿಗೆ ಬದುಕನ್ನ ನಾನು ಕೊಡ್ತೇನೆ. ಇದು ಕೃಷ್ಣನದ್ದು ನೇರ ಮಾತು. ಹಿಂದೆ ಹೇಳಿದಿಷ್ಟು ಕೂಡ ಏನೆಲ್ಲ ಸಿದ್ಧ, ಬಲವಾನ್, ಐಶ್ವರ, ಸುಖಿ ಅಂತ ಏನೆಲ್ಲ ಮಾತಾಡಿಕೊಂಡ್ರು, ಇಷ್ಟೂ ಜನರಿಗೆ ನಾನು ಏನ್ ಮಾಡ್ತೇನೆ ಅಂತ ಅನ್ನೋದನ್ನ ಈ ಕೊನೆಯ ಸಾಲಿನಲ್ಲಿ ಹೇಳಿದ. ಆಸುರೀನ್ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ. ಬಹಳ ಜನ ಈ ಶಾಶ್ವತವಾದ ಅಂಧಂತಮಸ್ಸು ಅಂತ ಶಾಸ್ತ್ರದಲ್ಲಿ ಹೇಳೇ ಇಲ್ಲ, ಅದನ್ನ ಅಧ್ವಾಚಾರ್ಯರೇ ಸ್ವತಃ ಕಲ್ಪಿಸಿ ಹೇಳಿದ್ದು ಅಂತ ಹೀಗೊಂದು ವಾದ ಇದೆ. ಕೃಷ್ಣನ ಮಾತು ಮಾಂ ಅಪ್ರಾಪ್ಯ ಏವ. ಆ ಏವ ಶಬ್ದ ಏನು ಅಂದ್ರೆ ಎಂದಿಗೂ ನನ್ನನ್ನ ಅವನು ಹೊಂದುವುದೇ ಇಲ್ಲ. ಬಹಳ ಜನ ಮಾತೇನು ಅಂದ್ರೆ ಈಗ ಅವನು ಕೆಟ್ಟ ಪ್ರವೃತ್ತಿಯಲ್ಲಿ ಇದ್ದವನಾದ್ರೂ ಕೂಡ, ಕೆಟ್ಟ ಸ್ವಭಾವದವನಾದ್ರೂ ಕೂಡ, ನಾಳೆ ಆದ್ರೂ ಅವನಿಗೆ ದ್ವೇಷ ಮಾಡಿಯೂ ಕೂಡ ದೇವರೇ ಸಿಗ್ತಾನೆ. ಯಾಕೆಂದ್ರೆ ದ್ವೇಷ ಮಾಡಿದವನು ಪ್ರೀತಿ ಮಾಡಿದವನಿಗಿಂತ ಹೆಚ್ಚು ದೇವರನ್ನ ನಂಬ್ತಾನೆ, ದೇವರನ್ನ ಹೆಚ್ಚು ನೆನಪಿಸ್ಕೊಳ್ತಾನೆ. ಈಗ ಒಪ್ಪಿಕೊಳ್ಳುವವನಿಗೆ ಯಾವಾಗ್ಲೂ ಒಮ್ಮೆ ನೆನಪಾಗುತ್ತೆ ದೇವ್ರು, ದೇವರನ್ನು ಒಪ್ಪದವನಿಗೆ ಪ್ರತಿ ಕ್ಷಣಕ್ಕೂ ದೇವ್ರ ನೆನಪಾಗ್ತಾ ಇರುತ್ತೆ, ಅಂದ್ರೆ ನಿರಾಕರಿಸ್ಲಿಕ್ಕೋಸ್ಕರ. ಆದ್ರಿಂದಾಗಿ ಭಕ್ತಿಯವನಿಗಿಂತ ಹೆಚ್ಚು ದೇವ್ರ ನೆನಪು ಮಾಡ್ಕೊಂಡವನು ದುಷ್ಟ ದ್ವೇಷಿ, ಆದ್ರಿಂದಾಗಿ ಅವನಿಗೆ ಮೋಕ್ಷ ಆಗುತ್ತೆ ಅಂತ ಒಂದು ವಾದ ಇದೆ. ಆದ್ರೆ ಕೃಷ್ಣ ಹೇಳಿದ ಅಂತಹ ಅಭ್ಯಸೂಯಕಾಹ ಆಸುರೀನ್ ಯೋನಿಂ ಆಪನ್ನಾಹ. ಆಸುರಿ ಅಂದ್ರೆ ಕೆಟ್ಟ ಶರೀರದಲ್ಲಿ ಹುಟ್ಟಿ ಬಂದವರು, ಜನ್ಮನಿ ಜನ್ಮನಿ ಮೂಢಾಹ, ಮತ್ತೆ ಎಷ್ಟು ಜನ್ಮಗಳನ್ನು ಎತ್ತಿದ್ರು ಕೂಡ ಸತ್ಯ ಸಿಕ್ಕಿದಾಗ ಅದನ್ನು ನಿರಾಕರಿಸಿ, ಒಳ್ಳೆಯದನ್ನ ಬಂದಾಗ ಅದನ್ನ ತುಚ್ಛೀಕರಿಸಿ, ಒಳ್ಳೆಯದನ್ನ ಮಾಡ್ತಾ ಇರುವುದನ್ನ ಧಿಕ್ಕರಿಸಿ, ಯಾರು ಮತ್ತೆ ಮತ್ತೆ ತಪ್ಪುಗಳ ಮೇಲೆ ತಪ್ಪನ್ನೇ ಇಟ್ಟುಕೊಂಡು ಜಾರು ಬಂಡೆಯಲ್ಲಿ ಕೆಳಕ್ಕೆ ಬಿದ್ದವನು ಮತ್ತೆ ಹೇಗೆ ಮೇಲೆ ಏರುವುದಕ್ಕೆ ಸಾಧ್ಯ ಇಲ್ವೋ ಅದು ಜಾರ್ತಾ ಹೋಗುದು. ಈ ಜಾರು ಬಂಡೆ ಆದ್ರೆ ಕೆಳಗೊಂದು ಮಣ್ಣಿನ ರಾಶಿ ಇರುತ್ತೆ ಬೀಳ್ಲಿಕ್ಕೆ. ಈ ಕತ್ತಲೆಯ ಜಾರು ಬಂಡಿಯಲ್ಲಿ ವಾಪಸ್ಸು ಬೀಳ್ಲಿಕ್ಕೆ ಅಲ್ಲಿ ನೆಲ ಇಲ್ಲ, ಅದು ಹೋಗ್ತಾನೆ ಇರುದು ಕೆಳಕ್ಕೆ. ಎಷ್ಟು ಆಳದ ತನಕ ಅಂದ್ರೆ ಕತ್ತಲೆಯ ಕೊಂಪೆಯ ಕೊನೆ ಮುಟ್ಟುವ ತನಕವೂ ಜಾರ್ತಾನೆ ಇರುದು. ಅಂತಹ ಮನುಷ್ಯ ಮಾಂ ಅಪ್ರಾಪ್ಯ ಏವ, ಎಂದಿಗೂ ನನ್ನನ್ನ ಪಡೆಯದೆ ಅಧಮಾಂ ಗತಿಂ ಯಾತಿ, ಅಂಧಂತಮಸ್ಸಿಗೆ ಹೋಗಿ ಸೇರ್ತಾನೆ. ಅಧಮಾಗತಿ ಅಂತಂದ್ರೆ ಇದಕ್ಕಿಂತ ಮೇಲೆ ಕೆಟ್ಟದ್ದು ಅಂತ ಇನ್ನಿಲ್ಲ. ಕೆಟ್ಟದ್ ಈಗ ಒಳ್ಳೆದ್ರಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವೇನ್ ಹೇಳ್ತೇವೋ ಹಾಗೆ ಕೆಟ್ಟದ್ರಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ರೆ ಅಧಮಾಗತಿ. ಆ ನರಕಕ್ಕೆ ಹೋಗಿ ಅವನು ಬೀಳ್ತಾನೆ. ಹೇ ಕೌಂತೆಯ, ಅವನು ಅಧೋಗತಿಯನ್ನ ಪಡೆದ ಮೇಲೆ ಮತ್ತೆ ವಾಪಸ್ಸು ಸಂಸಾರಕ್ಕಾಗ್ಲಿ ನನ್ನ ಹತ್ರಕ್ಕಾಗಿ ಬರ್ಲಿಕ್ಕೆ ಅವನಿಗೆ ಅವಕಾಶ ಇರುವುದಿಲ್ಲ. ಅದು ಚಕ್ರದಲ್ಲಿ ಸೃಷ್ಟಿಯಲ್ಲಿ ಮೋಕ್ಷ ಅಂತ ಎರಡಿದೆ. ಒಂದು ಕತ್ತಲೆಯ ಕಡೆಗಿನ ಮೋಕ್ಷ, ಇನ್ನೊಂದು ಬಿಡುಗಡೆಯ ಕಡೆಗಿನ ಮೋಕ್ಷ.
ಈ ಸಾಧಕ ಎಲ್ಲ ಬಿಡುಗಡೆಯ ಕಡೆಯ ಮೋಕ್ಷಕ್ಕೆ ಹೋಗ್ತಾನೆ. ಸಾಧನೆ ಮಾಡದಂತ ಇಂತಹ ಅವ್ಯವಸ್ಥಿತ ಚಿತ್ತ ಅವನು ಕತ್ತಲೆಯ ಕಡೆಗಿನ ಮೋಕ್ಷದ ಕಡೆಗೆ ಹೋಗ್ತಾನೆ. ಅದು ಮೋಕ್ಷವೇ. ಮೋಕ್ಷ ಅಂದ್ರೆ ಏನು? ಬಿಡುಗಡೆ ಅಂತ ಅರ್ಥ. ಚಕ್ರದಿಂದ ಬಿಡುಗಡೆ, ಸಂಸಾರದ ಚಕ್ರದಿಂದ ಬಿಡುಗಡೆ. ಈ ಸಂಸಾರದ ಚಕ್ರದಿಂದ ಬಿಡುಗಡೆ ಅಂತ ಅಂದಾಗ ಕತ್ಲೆಗೆ ಹೋಗುದು ಬಿಡುಗಡೆನೆ, ಬೆಳಕಿಗೆ ಹೋಗುದು ಬಿಡುಗಡೆನೆ. ಆದ್ರೆ ಕತ್ಲೆಗೆ ಹೋದವನಿಗೆ ನಾನು ಒಂದ್ ದಿವಸ ಬಂದೇ ಬರ್ತೇನೆ, ವಾಪಸ್ ಈ ಚಕ್ರಕ್ಕೆ ಸೇರ್ತೇನೆ, ಮತ್ತೆ ನಾನು ನನ್ನನ್ನೇ ಹೀಗೆ ಚಕ್ರದ ಕಡೆಗೆ ಅಂದ್ರೆ ಕತ್ತಲೆಯ ಕಡೆಗೆ ತಳ್ಳಿದವನನ್ನ ಅವನ ತಲೆ ಮೇಲೆ ಕಾಲಿಟ್ಟು ವಾಪಸ್ಸು ನನ್ನ ಬದುಕನ್ನು ನನಗೆ ಬೇಕಾದಾಗೆ ಪಡ್ಕೊಳ್ತೇನೆ ಅಂತ ಅಲ್ಲೇ ಏನಂತಾರೆ ಅರಣ್ಯ ರೋದನ ಮಾಡ್ತಾ ಇರ್ತಾನೆ. ಶೌರ್ಯ ಪ್ರದರ್ಶನ, ಶೌರ್ಯ ಮಾತುಗಳನ್ನ ಆಡ್ತಾನೆ ಇರ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನ ಕಾಮ ಕ್ರೋಧಸ್ತಥಾ ಲೋಭಸ್ತಸ್ಮಾದೇ ತಂತ್ರಯಂ ತ್ಯಜೇತ್. ನರಕದ ದಾರಿ ಮೂರಿದೆ, ತುಂಬಾ ಒಳ್ಳೆಯ ದಾರಿ, ಸುಲಭದ ದಾರಿ. ಯಾವುದು? ಕಾಮ, ಕ್ರೋಧ, ಲೋಭ. ಇದು ಮೂರು ಬಾಗಿಲನ್ನ ತೆರ್ಕೊಂಡು ಹೋದವನಿಗೆ ಮತ್ತೆ ವಾಪಸ್ಸು ಬೆಳಕಿನ ದಾರಿಯ ಕಡೆ ಸಿಗುವುದು ಕಷ್ಟ. ಆ ದಾರಿಯ ಕಡೆಗೆ ಅವನ ಹೆಜ್ಜೆ ಇಡುವುದು ಕಷ್ಟ. ಅದರಿಂದಾಗಿ ತಸ್ಮಾದೇತ ತ್ರಯಂ ತ್ಯಜೇತ್. ಕಾಮ, ಕ್ರೋಧ, ಲೋಭಗಳನ್ನ ಸಾಧ್ಯವಾದಷ್ಟು ದೂರಕ್ಕಿಡಬೇಕು. ಈ ಮೂರರಿಂದ ವಿಮುಕ್ತನಾದವನು ಕೌಂತೆಯ ತಮೋದ್ವಾರೈಹಿ ಏತೈಹಿ ವಿಮುಕ್ತಃ ನರಃ ಆತ್ಮನಃ ಶ್ರೇಯ ಆಚರತಿ. ಈ ಮೂರು ವಸ್ತುಗಳಿಂದ ಅಥವಾ ಈ ಮೂರು ತೊಡಕುಗಳಿಂದ ಯಾರು ತನ್ನನ್ನ ದೂರಕ್ಕಿಟ್ಟು ಬದುಕ್ತಾನೋ ಅವನು ಒಳಿತಾದದ್ದನ್ನೇ ಹೆಚ್ಚು ಮಾಡ್ತಾ ಹೋಗ್ತಾನೆ. ತಥೋ ಯಾತಿ ಪರಾಂಗತಿಂ. ನೋಡಿ, ಒಂದು ಅಧಮಾಂಗತಿಂ ಅಂದ್ರು, ಇನ್ನೊಂದು ಪರಾಂಗತಿಂ ಅಂತಂದ್ರು. ಇನ್ನು ಕೆಲವರು ಇರ್ತಾರೆ, ಅವ್ರು ಇಲ್ಲೇ ಸುತ್ತಾನೆ ಇರ್ತಾರೆ, ಅವ್ರು ಮುಗಿಯುವುದೇ ಇಲ್ಲ. ಅವ್ರು ಪ್ರತಿ ಸೃಷ್ಟಿಯ ಚಕ್ರದಲ್ಲೂ ಸಂಸಾರದಲ್ಲೇ ಇರ್ತಾರೆ. ಅವ್ರು ಆಚೆನೂ ಹೋಗಲ್ಲ, ಈಚೆನೂ ಹೋಗಲ್ಲ. ಈ ಸಂಸಾರದಲ್ಲಿ ಇರುವುದೇ ನಿತ್ಯ ಸಂಸಾರಿಗಳ ಲಕ್ಷಣ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತ ನಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಶಾಸ್ತ್ರದ ಕಟ್ಟಳೆಯನ್ನು ಮೀರಿ ಬೇಕಾದಂತೆ ಮನಸೋ ಇಚ್ಛೆ ನಡೆದವನು ಸಿದ್ಧಿಯನ್ನ ಎಂದೂ ಕೂಡ ಪಡೆಯುವುದು ಸಾಧ್ಯ ಇಲ್ಲ. ನನ್ನ ಇಷ್ಟ ಬಂದ ಹಾಗೆ ನನಗೆ ಬೇಕಾದಾಗ ನಾನು ಬದುಕ್ತೇನೆ, ನನ್ನ ಲೈಫು, ನನ್ನ ದುಡ್ಡು, ನನ್ನ ಆನಂದ, ನನ್ನನ್ನ ಕೇಳೋರು ಯಾರಿದ್ದಾರೆ ಅನ್ನುವ ರೀತಿ ಶಾಸ್ತ್ರದ ಚಟುವಟಿಕೆಯನ್ನ ಮೀರಿ ಕಟ್ಟಳೆಯನ್ನ ಯಾರು ತೊಡೆದು ಹಾಕಿ ಬದುಕ್ತಾನೋ ಅವನು ಯಾವತ್ತೂ ಸಿದ್ಧಿಯನ್ನ ಪಡೆಯುವುದಿಲ್ಲ. ನಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಅವನಿಗೆ ಸುಖವೂ ಇಲ್ಲ, ಉತ್ತಮ ಗತಿಯೂ ಇಲ್ಲ. ಅದರಿಂದಾಗಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ನಮ್ಮ ಕೆಲವು ಬೇಕು ಬೇಡಗಳು ನಮ್ಮ ಇಷ್ಟಕ್ಕೆ ತಕ್ಕಂತೆ ಆಗದೆ ಹೋದಾಗ ನಾವು ನಮಗೆ ಹೇಗೆ ಬೇಕೋ ಹಾಗೆ ನಿರ್ಧಾರ ಮಾಡ್ತೇವೆ ಅಂದ್ರೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲಪ್ಪ. ಆ ತೀರ್ಮಾನಕ್ಕೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರದ ಕಟ್ಟಳೆಗಳನ್ನ ಸರಿಯಾಗಿ ತಿಳಿದು ನೀನು ಕರ್ಮವನ್ನ ಮಾಡ್ಲಿಕ್ಕೆ ಪ್ರಯತ್ನಿಸು ಅಂತ ಕರ್ಮ ಕರ್ತುಮಿಹಾರ್ಹಸಿ ಅಂತ ಅರ್ಜುನನನ್ನ ಕೃಷ್ಣ ಎಚ್ಚರಿಸ್ತಾನೆ ಅನ್ನುವಲ್ಲಿಗೆ 16ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮುಂದೆ 17ನೆಯ ಅಧ್ಯಾಯದಲ್ಲಿ ಅರ್ಜುನ ಮತ್ತೆ ಪ್ರಶ್ನೆ ಕೇಳ್ತಾನೆ. ಶ್ರದ್ಧೆ ಇರುತ್ತೆ, ಆದ್ರೆ ಶಾಸ್ತ್ರದ ವಿಧಿ ಗೊತ್ತಿರಲ್ಲ. ಪ್ರಾಮಾಣಿಕವಾಗಿ ಮಾಡ್ತಾನೆ, ಆದ್ರೆ ಶಾಸ್ತ್ರದ ನಿಯಮಗಳನ್ನು ಮೀರಿ ಮಾಡ್ತಾನೆ. ಅಂಥವನ ಗತಿ ಏನು? ಅವನು ಉದ್ದೇಶಪೂರ್ವಕವಾಗಿ ಸರಿ ಹೇಳಿದ್ರೂ ಕೂಡ ಅದನ್ನು ತಪ್ಪು ಮಾಡಬೇಕು ಅಂತ ಮಾಡಿದ್ದಲ್ಲ. ಆದ್ರೆ ಅವನು ಮಾಡಿದ್ರೂ ತಪ್ಪಾಗಿದೆ. ಆದ್ರೆ ಉದ್ದೇಶ ಒಳ್ಳೇದೇ ಇದೆ. ಅವನಿಗೆ ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಹಿತ ಆಗಬೇಕು, ನಾನು ಕೂಡ ಭಗವಂತನ ಸಾಮೀಪ್ಯವನ್ನು ಅನುಭವಿಸ್ಬೇಕು ಅಂತಿದೆ. ಆದ್ರೆ ಯಾವುದೋ ಒಂದು ನಿಯಮ ಏನ್ ಹೇಳಿರ್ತಾರೋ ಅದಕ್ಕೆ ಉಲ್ಟಾ ಮಾಡಿರ್ತಾನೆ. ಶಾಸ್ತ್ರ ವಿಧಿಯನ್ನ ಬಿಟ್ಟಿದ್ದಾನೆ, ಆದ್ರೆ ಉದ್ದೇಶ ಒಳ್ಳೇದಿದೆ ಒಂದು. ಅಂಥವನ ಗತಿ ಏನು? ಅವನ ದಾರಿ ಸತ್ವವೋ ರಜಸ್ಸೋ ತಮಸ್ಸೋ? ತೇಷಾಂ ನಿಷ್ಠಾತು ಕಾ. ಕೆಟ್ಟ ಅಂದ್ರೆ ಶಾಸ್ತ್ರದ ವಿಧಿಯನ್ನ ಮೀರಿದ ಅನ್ನುವ ಕಾರಣಕ್ಕೆ ಆತ ತಮಸ್ಸಿಗೆ ಹೋಗುವನೋ? ಅಲ್ಲ, ಶಾಸ್ತ್ರದ ವಿಧಿಯನ್ನು ಮೀರಿಲ್ಲ, ವಿಧಿಯನ್ನು ಮೀರಿದ್ದಾನೆ, ಆದ್ರೆ ಉದ್ದೇಶ ಚೆನ್ನಾಗಿದೆ, ಆದ್ರಿಂದ ಅವನು ರಜಸ್ಸಿಗೆ ಬಂದು ನಿಲ್ತಾನೋ? ಆದ್ರೆ ಮೀರಿದ್ರು ಕೂಡ ಒಳ್ಳೆಯವನು ಮಾಡಿದ್ರೆ ಅದು ಮೀರಿದ ಲೆಕ್ಕಕ್ಕೆ ಬರುದಿಲ್ಲ ಅಂತ ಅವನು ಸತ್ವಕ್ಕೆ ಸೇರ್ತಾನೋ ಹೇಗೆ ಅನ್ನುವ ಪ್ರಶ್ನೆ ಕೇಳ್ತಾನೆ. ಭಗವಂತ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಭಗವಂತ ಹೇಳ್ತಾನೆ, ಜೀವಿಗಳ ಹುಟ್ಟಿನಿಂದಲೇ ಅದು ನಿರ್ಧಾರ ಆಗುತ್ತೆ. ಹೊರಗಿನಿಂದ ಎಲ್ಲೂ ಬರುವುದಲ್ಲ. ಹುಟ್ಟಿನಿಂದ ಅಂದ್ರೆ ಜೀವದ ಸಹಜವಾದ ನಡೆಯಿಂದ, ಜೀವದ ಸ್ವರೂಪ ಏನಿರುತ್ತೋ ಅದಕ್ಕೆ ತಕ್ಕಂತೆ ಆ ಸತ್ವವೋ ರಜಸ್ಸೋ ತಮಸ್ಸೋ ಅಂತ ಹೇಳಬೇಕು ಹೊರತು ಅವನು ಹುಟ್ಟಿದ ಶರೀರದಿಂದ ಅಥವಾ ಅವನು ಹುಟ್ಟಿದ ಕಾಲದಿಂದ ಅಥವಾ ಹುಟ್ಟಿದ ದೇಶದಲ್ಲಿ ಅವನ ಈ ಗುಣವನ್ನು ಲೆಕ್ಕ ಹಾಕ್ಲಿಕ್ಕೆ ಬರುವುದಿಲ್ಲ. ಅವನು ಹುಟ್ಟುವಾಗ ತನ್ನ ಸ್ವರೂಪದಲ್ಲಿ ಏನಿರ್ತಾನೋ ಅದೇ ಸ್ವರೂಪದಿಂದ ಮುಂದೆ ಅವನು ದೇಹಿನಾಂಸ ಸ್ವಭಾವಜ,
ಯಾವುದೆಲ್ಲ? ಅದು ಮೂರು ತರದ ಸ್ವಭಾವ ಇದೆ. ಸಾತ್ವಿಕೀ ಸ್ವಭಾವ, ರಾಜಸೀ ಸ್ವಭಾವ ಮತ್ತು ತಾಮಸೀ ಸ್ವಭಾವ ಅಂತ 3 ಸ್ವಭಾವಗಳಿವೆ. ಹೇಳ್ತೇನೆ ಕೇಳು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಧಸ್ಸ ಏವ ಸಃ. ಸ್ವಭಾವಕ್ಕೆ ತಕ್ಕಂತೆ ಅವರ ನಂಬಿಕೆಯಲ್ಲೂ ಕೂಡ ಅದೇ ಪ್ರತಿಫಲಿಸ್ತಾ ಇರುತ್ತೆ. ಈ ಜೀವದ ನಂಬಿಕೆಗೆ ಮತ್ತೆ ಸ್ವರೂಪಕ್ಕೆ ಏನು ವ್ಯತ್ಯಾಸ ಇಲ್ಲ. ನಂಬಿಕೆಯೇ ಸ್ವಭಾವ, ಸ್ವಭಾವವೇ ಜೀವ, ಜೀವವೇ ನಂಬಿಕೆ. ವ್ಯತ್ಯಾಸ ಇಲ್ಲ ಅದರಲ್ಲಿ. ಅಂದ್ರೆ ಅದೇನೋ ಹೊರಗಿನಿಂದ ಬಂದು ಸೇರುವಂಥದ್ದಲ್ಲ. ಜೀವದ ಜೊತೆಗೆ ಜೀವದ ಅವಿನಾಭಾವವಾದ ಸಂಬಂಧಿಯಾದ ಸ್ವಭಾವ ಅನ್ನೋದೊಂದಿರುತ್ತೆ. ಅದರ ನಂಬಿಕೆ ಎಂಥದ್ದು, ಅಂಥದ್ದೇ ವ್ಯಕ್ತಿಯಾಗಿ ಆತ ಮುಂದೆ ಇಡೀ ಸೃಷ್ಟಿಯಲ್ಲಿ ತನ್ನ ಚಟುವಟಿಕೆಗಳನ್ನ ತೋರ್ಪಡಿಸ್ತಾನೆ. ಯೋ ಯಶ್ರದ್ಧ ಸ ಏವ ಸಹ. ಯಾರ ಸ್ವಭಾವಕ್ಕೆ ತಕ್ಕಂತಹ ನಂಬಿಕೆ ಇರುತ್ತೋ ಅದೇ ನಂಬಿಕೆಯಿಂದ ಅವನು ಹೊರಗಿನ ಜಗತ್ತಿನಲ್ಲಿ ಕಾಣಿಸಿಕೊಳ್ತಾನೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸ ಪ್ರೇತಾನ್ ಭೂತಗಣಾಚಾನ್ಯೇ ಯಜಂತೆ ತಾಮಸ ಜನಾ. ಸಾತ್ವಿಕರು ಮಾಡಿದ ಪೂಜೆ ಅದು ದೇವತೆಗಳಿಗೆ ಸಲ್ಲುತ್ತೆ. ರಾಜಸರು ಮಾಡಿದ್ರೆ ಅವರು ಒಳ್ಳೆ ಕೆಲಸನೇ ಮಾಡ್ತಿರ್ತಾರೆ. ಆದರೆ ಆಗಿ ಅವ್ರು ಮಾಡಿದ್ದಾದ್ರೆ ಅಂದ್ರೆ ಆಯಾ ದೇವತೆಗಳನ್ನ ಆಯಾ ದಿನಗಳಲ್ಲಿ ನಂಬುದಷ್ಟೇ. ಅವ್ರು ಇವತ್ತು ಅವರೇ ಸೂಪರ್ ಮ್ಯಾನ್. ನಿನ್ನೆ ಬೇರೆಯವರಿದ್ರು, ಇವತ್ತು ಮತ್ತೊಬ್ಬ ಬಂದ, ನಾಳದು ಮತ್ತೊಬ್ಬ ಬಂದ, ಅದ್ರ ನಾಳು ಮತ್ತೊಬ್ಬ ಬಂದ, ಹೀಗೆ ಯೋಚನೆ ಮಾಡುವವರು ಅಂಥವರ ಸಂಪತ್ತನ್ನ, ಆ ಯಜ್ಞದ ಫಲವನ್ನ ಯಕ್ಷರಾಕ್ಷಸರು ಕೊಂಡೊಯ್ತಾರೆ. ತಾಮಸರಾದ್ರೆ ಅವ್ರು ಏನ್ ಮಾಡ್ತಾರೋ ಅದ್ರಲ್ಲಿ ಶ್ರದ್ಧೆ ಇರುವುದಿಲ್ಲ. ಅವ್ರದ್ದೊಂದು ಬೇರೆನೇ ಚಿಂತನೆ ಇರುತ್ತೆ. ಈ ಜಗತ್ತೇ ಸುಳ್ಳು, ಎಲ್ಲ ನಾಶ, ಎಲ್ಲ ಅಸಂಬದ್ಧ ಅಂತ ಚಿಂತನೆ ಮಾಡಿ ಅಲ್ಲಿ ಮಾತ್ರ ಫಲ ಬೇಕು ಅಂತ. ಫಲ ಬರ್ಬೇಕಾದ್ರೆ ಸತ್ಯ ಆಗ್ಬೇಕು, ಆದ್ರೆ ಜಗತ್ತು ಸುಳ್ಳಾಗಿರುತ್ತೆ ಅನ್ನುವ ರೀತಿಯಲ್ಲಿ ಯಾರು ಈ ಉಪಾಸನೆಯಲ್ಲಿ ತಾಮಸ ಸ್ವಭಾವ ಇರುತ್ತೋ ಅಂಥವರ ಪೂಜೆಯ ಫಲವನ್ನ ಪ್ರೇತಗಣಾನ್ ಭೂತಗಣಾನ್, ಪ್ರೇತ ಮತ್ತು ಭೂತ. ಪ್ರೇತ ಅಂತಂದ್ರೆ ಕೆಲವೊಂದ್ ಸರ್ತಿ ಪೂರ್ವದಲ್ಲಿ ಇನ್ನೂ ಸಾಧನೆ ಆಗದೆ ಅಥವಾ ಆ ಅನುಭವ ಪೂರ್ತಿ ಆಗದೆ ಓಡಾಡುವಂತಹ ಜೀವರಾಶಿಗಳು. ಇನ್ನು ಭೂತಗಣಗಳು ಅಂತಂದ್ರೆ ರುದ್ರದೇವನ ಒಂದು ಪರಿವಾರ ಇದೆ. ಆ ಪರಿವಾರದ ಕೆಲಸ ಏನು ಅಂದ್ರೆ ಯಾರ್ಯಾರು ತಪ್ಪು ಕೆಲಸ ಮಾಡಿ ಅದರಲ್ಲಿ ಒಳ್ಳೆ ಬಲ ಬಂದ್ರೂ ಕೂಡ ಅದನ್ನು ತಾವು ಸ್ವೀಕಾರ ಮಾಡ್ತಾರೆ ಹೊರತು ಅವರಿಗೆ ಅದನ್ನ ಸ್ವಂತಕ್ಕೆ ಅನುಭವಿಸಲು ಸಿಗುದಿಲ್ಲ. ಅದು ಅವರಿಗೆ ವರವೇ ಹಾಗೆ. ಯಾರೆಲ್ಲ ಸರಿಯಾದ ಪ್ರಜ್ಞೆ ಇಲ್ಲದೆ ವಿಧಿಪೂರ್ವಕವಲ್ಲದೆ ಕರ್ತವ್ಯಗಳನ್ನು ನಿರ್ವಹಿಸ್ತಾರೋ ಅದರ ಶಕ್ತಿ ನಿಮಗೆ ಬರಲಿ ಅಂತಾನೆ ಹಿಂದೆ ಅದರ ವಿವರಣೆ ಬಂದು ಹೋಗಿದೆ. ಹಾಗಾಗಿ ಅಂತಹ ಭೂತಗಣಗಳನ್ನೆಲ್ಲ ಈ ತಾಮಸ ಜನರ ಪೂಜೆಗಳು, ಅವರು ತಾಮಸ ಜನ ಒಳ್ಳೆಯದನ್ನೇ ಮಾಡ್ಬೋದು ಪೂಜೆ. ನಾನು ಅದೇ ಹೇಳಿದ್ದು, ಈಗ ಯಾಗದಲ್ಲಿರುವ ಮಂತ್ರ ಅದು ವೇದದ್ದೇ ಆಗಿರುತ್ತೆ. ಆದ್ರೆ ಅದರ ಉದ್ದೇಶ ಏನಿರುತ್ತೆ ಅಂದ್ರೆ ಆ ದೇಶ ಬರ್ಬಾದಾಗ್ಲಿ ಅಂತಿರುತ್ತೆ. ಅವನ ಉದ್ದೇಶ ಕೆಟ್ಟದ್ದಾದಾಗ ಮುಂದೆ ಅದರ ಇನ್ನು ವಿವರಣೆಯನ್ನು ಕೊಡ್ತಾನೆ, ಆಗ ಇನ್ನು ಸ್ಪಷ್ಟ ಆಗುತ್ತೆ ನಿಮಗೆ. ಭಾವನೆಗೆ ತಪ್ಪಾಗಿದ್ದರಿಂದ ಹೋಮ ಕರೆಕ್ಟ್ ಇದೆ, ಸಮಿಧೆಗಳು ಕರೆಕ್ಟ್ ಇದೆ, ಆಹುತಿಯು ಕರೆಕ್ಟ್ ಇದೆ, ಮಂತ್ರಗಳು ಕರೆಕ್ಟ್ ಇದೆ, ಉದ್ದೇಶ ಮಾತ್ರ ಹಾಳಾಗಿದೆ ಅಂತಂದಾಗ ಅದರ ಪುಣ್ಯವನ್ನ ಭೂತ ಪ್ರೇತಗಣಗಳು ತೆಗೆದುಕೊಂಡು ಹೋಗ್ತವೆ ಹೊರತು ಅವನಿಗೆ ಅದು ಭಗವಂತನಿಗೆ ಅರ್ಪಿಸುವ ಪ್ರಜ್ಞೆ ಇಲ್ಲದೆ ಅದಕ್ಕೆ ವಿರುದ್ಧವಾಗಿಯೇ ಚಿಂತಿಸಿ ಮಾಡಿದ್ದಾದ್ರಿಂದ ಅದು ಸಾತ್ವಿಕ ಯಜ್ಞ ಅಂತ ಅನಿಸುವುದಿಲ್ಲ, ಹೊರತು ತಾಮಸ ಯಜ್ಞ ಆಗುತ್ತೆ. ಅಕಸ್ಮಾತ್ ಒಬ್ಬ ಸಾತ್ವಿಕ ಅವನಿಗೆ ಗೊತ್ತಾಗದೆ ತಪ್ಪಿಯೋ ಏನೋ ಒಂದು ಅವ್ಯವಸ್ಥೆಯಿಂದ ಅನಿವಾರ್ಯವಾಗಿ ಯಾವುದೋ ಒಂದು ಅಶುದ್ಧವಾದ ಪದಾರ್ಥವನ್ನೇ ಉಪಯೋಗಿಸ್ಬೇಕಾಯ್ತು, ಆದ್ರೆ ಅವನ ಇಂಟೆನ್ಷನ್ ಇಸ್ ವೆರಿ ಗುಡ್, ಎಂದೂ ಕೂಡ ಯಾರಿಗೂ ಹಾನಿ ಮಾಡಬೇಕು ಅಂತ ಮಾಡಿದ್ದಲ್ಲ. ಅಂತ ಸಂದರ್ಭದಲ್ಲಿ ಅವನ ಒಳ್ಳೆಯ ಇಂಟೆನ್ಷನ್ ಅನ್ನೋದು ಅವನಿಗೆ ಅದರಿಂದ ಆಗುವ ಮಹಾ ಅಪಾಯವನ್ನು ತಪ್ಪಿಸುತ್ತೆ. ಅಂದ್ರೆ ಶಾಶ್ವತವಾಗಿ ಕೆಳಕ್ಕೆ ಜಾರುವುದನ್ನು ತಪ್ಪಿಸುತ್ತೆ. ತತ್ಕಾಲದಲ್ಲಿ ಅವನಿಗೆಲ್ಲೋ ಒಂದು ಸಣ್ಣ ಡ್ರಾಬ್ಯಾಕ್ ಆಗುತ್ತೆ, ಒಂದು ಕೆಲಸದಲ್ಲಿ ಅವನಿಗೆ ಎಚ್ಚರ ಆಗುತ್ತೆ, ನಾನು ಮಾಡಿದ್ರಲ್ಲಿ ಇಂಥ ತಪ್ಪಾಗಿತ್ತು ಅಂತ. ಮತ್ತೆ ಅವನು ಸರಿಯಾದ ರೀತಿಯಲ್ಲಿ ಆ ಕರ್ತವ್ಯವನ್ನು ಮುಂದುವರಿಸಲಿಕ್ಕೆ ಶಕ್ತಿ ಸಿಗುತ್ತೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನ ದಂಭಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ. ಕೆಲವರು ಅಶಾಸ್ತ್ರ ವಿಹಿತಂ, ಶಾಸ್ತ್ರದಲ್ಲಿ ಹೇಳದೇ ಇರುವ ತಾವೇ ಸೃಷ್ಟಿಸಿಕೊಂಡ ಹೊಸ ವ್ರತವನ್ನ ಮಾಡಿ ಭಾರೀ ತಾವು ತಪಸ್ಸಿಗರು ಅಂತ ಎಲ್ಲರ ಮುಂದೆ ಬೆಂತಟ್ಟಿಕೊಂಡು ಪೋಸ್ ಕೊಟ್ಕೊಂಡು ಓಡಾಡ್ತಿರ್ತಾರೆ. ಆದ್ರೆ ಅದು ಕಟ್ಟಳೆ ಮೀರಿ ಮಾಡಿದ್ದಾದ್ರಿಂದ, ಅಶಾಸ್ತ್ರ ವಿಹಿತವಾದದ್ರಿಂದ ಅವರಿಗೆ ಅದರಿಂದ ಏನು ವಿಶೇಷ ಫಲ ಸಿಗುದಿಲ್ಲ. ದಂಡಿಸಿದ್ದು ಬಂತಷ್ಟೇ ದೇಹವನ್ನ. ಒಂದಿಷ್ಟು ಜನರಿಂದ ಕ್ಲಾಪ್ಸ್ ಸಿಗುತ್ತೆ, ಆಮೇಲೆ ಫೋಟೋದಲ್ಲೆಲ್ಲ ಬೇಗ ಬೇಗ ಅವನಿಗೆ ಲೈಕ್ಗಳು ಬರ್ತಾವೆ. ಬಿಟ್ರೆ ಏನು ಆಧ್ಯಾತ್ಮಿಕ ದಾರಿಯಲ್ಲಿ ಅವನಿಗೆ ಯಾವುದೇ ಹೊಸ ಹೆಜ್ಜೆ ನೀಡ್ಲಿಕ್ಕೆ ಬೇಕಿರುವ ಬಲವಾದ ಸಪೋರ್ಟು ಸಿಗಲ್ಲ. ಡಂಬಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ. ಯಾಕೆಂದ್ರೆ ಆ ತಪಸ್ಸುಗಳಲ್ಲಿ ಬೂಟಾಟಿಕೆ ಇರುತ್ತೆ ಮತ್ತು ನಾನು ಮಾಡ್ತಾ ಇದ್ದೇನೆ ಅನ್ನುವ ಹಮ್ಮಿರುತ್ತೆ, ಆಸೆಗಳಿರ್ತವೆ, ಏನೋ ಫಲಗಳು ಸಿಗಬೇಕು ಅಂತ. ಇನ್ನೇನೋ ತನ್ನ ಆಸಕ್ತಿಗಳನ್ನ
ಹೆಚ್ಚಿಸಿಕೊಳ್ಬೇಕಿರುತ್ತೆ. ಅದಕ್ಕೋಸ್ಕರ ಈ ಸಾಧನೆಯನ್ನ ಅವ್ರು ಮಾಡ್ತಾ ಇರ್ತಾರೆ. ಇಂತಹ ತೆಲಿಗೇಡಿಗಳು ಕರ್ಷಯಂತ ಶರೀರಸ್ಥಂ ಗ್ರಾಮ ಭೂತಗ್ರಾಮ ಮಚೇತಸ ಮಾಂ ಚೈವಾಂತ ಶರೀರಸ್ಥಂ ತಾನ್ ನಿಧ್ಯಾಸುರ ನಿಶ್ಚಯಾನ್. ದೇಹವನ್ನ ನೇಮಿಸುವ ದೇವತಾಗಣಗಳನ್ನ ಭೂತಗಣಗಳನ್ನ ನಿರಾಕರಿಸಿ ದೇಹದಲ್ಲಿರುವ ಭಗವಂತನನ್ನೂ ಕೂಡ ಮರೆಮಾಚಿ ನನ್ನ ಮಂತ್ರಕ್ಕೆ ಫಲ ಸಿಗುತ್ತೆ. ವಸ್ತುತ ಮಂತ್ರದಲ್ಲಿ ದೇವತೆಗಳಿಲ್ಲ, ಮಂತ್ರದಲ್ಲಿ ದೇವರಿಲ್ಲ, ಮಂತ್ರದಲ್ಲಿ ನಾವು ಹೇಳಿದ್ರಿಂದಾಗ ಮಂತ್ರ ಫಲಿಸತ್ತೆ ಅಂತ ಭಾವಿಸಿ ಅದರಿಂದ ಫಲವನ್ನ ಪಡಿಲಿಕ್ಕೆ ನಿಶ್ಚಯ ಮಾಡ್ತಾರೆ. ಅವರು ವಿದ್ಧಿ ಆಸುರ ನಿಶ್ಚಯಾನ್. ಅಂಥವರ ಯಜ್ಞವನ್ನ ತಿಳ್ಕೊ. ಮಾಂ ಚೈವಾಂತ ಶರೀರಸ್ಥಂ ಭೂತಗ್ರಾಮ ಮಚೇತಸಃ ಕರ್ಷಯಂತಹ. ನನ್ನನ್ನು ಹೊರಗಾಗ್ತಾರೆ, ಸಜ್ಜನರ ಸಹವಾಸದಿಂದ ಗೊತ್ತಾದ ಸಂಗತಿಯನ್ನು ಬಿಟ್ಟು ಬಿಡ್ತಾರೆ. ಜೊತೆಗೆ ನಿನ್ನನ್ನು ಕೂಡ ಅಲ್ಲಗಳೆದು ಇನ್ಯಾವುದೋ ಒಂದು ವಸ್ತುವನ್ನ ಸತ್ಯ ಅಂತ ತೋರಿಸಿ ಬದುಕನ್ನ ದುರ್ಭರ ಮಾಡ್ತಾರೆ. ಇಂತಹ ಸ್ವಭಾವದವರು ತಾಮಸ ಸ್ವಭಾವದವರು ಅಂತ ತಿಳ್ಕೊ. ಆಹಾರಸ್ತು ಸರ್ವಶ್ಚಿತ್ರ ವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಉಣ್ಣುವ ಆಹಾರವು 3 ತರ ಇದೆ. ಒಂದು ಯಜ್ಞ, ಇನ್ನೊಂದು ತಪಸ್ಸು, ಇನ್ನೊಂದು ದಾನ. ಅವುಗಳ ವೈಶಿಷ್ಟ್ಯವನ್ನ ಹೇಳ್ತೇನೆ ಕೇಳು. ಅಂದ್ರೆ ಸಾತ್ವಿಕ ರಾಜಸ ತಾಮಸ ಅಂತಂದ್ರೆ ಹೇಗಿರುತ್ತೆ ಅಂತ. ಆಯು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಆಹಾರದ ಬಗ್ಗೆ ಹೇಳುವುದಾದ್ರೆ ಬೆಚ್ಚುಕೆಯಾಗುವಂಥದ್ದು ಸಾತ್ವಿಕರಿಗೆ ಯಾವ್ದು? ಜೀವನವನ್ನು ಚೆನ್ನಾಗಿ ನಡೆಸ್ಲಿಕ್ಕೆ ಆಗುತ್ತೆ ಈ ಆಹಾರ ಸ್ವೀಕರಿಸಿದ್ರೆ. ಯಾವ ಆಹಾರವನ್ನು ಸ್ವೀಕರಿಸಿದ್ರೆ ನಮ್ಮ ಒಳ್ಳೆತನ ಬದಲಾಗುವುದಿಲ್ಲ, ಯಾವ ಆಹಾರವನ್ನು ಸ್ವೀಕರಿಸಿದ್ರೆ ನಮಗೆ ತ್ರಾಣ ಜಾಸ್ತಿ ಆಗುತ್ತೆ, ಯಾವುದರಿಂದ ಆರೋಗ್ಯ ಹೆಚ್ಚಾಗುತ್ತೆ, ಇವೆಲ್ಲವೂ ಸಾತ್ವಿಕ ಆಹಾರದ ಮುಖ್ಯ ಗುಣಗಳು. ಬಹಳ ಬೇಗ ಸಜ್ಜನರಿಗೆ ಮೆಚ್ಚುಗೆಯಾಗುವಂಥದ್ದು, ಬಹಳ ಕಾಲ ಆ ಪ್ರೀತಿ ಉಳಿಯತ್ತೆ. ಯಾವುದೋ ಒಂದು ಮೋಸದಿಂದ ಒಬ್ಬರನ್ನ ಗೆದ್ದ ಮನಸ್ಸು ಆ ವಿಷಯದಲ್ಲಿ ನಮ್ಮ ನಿಜವಾದ ಉದ್ದೇಶ ಇರಲಿಲ್ಲ, ಯಾರೋ ಮಾಡಿ ಕೊಟ್ಟದ್ದನ್ನ ನಮ್ಮ ಹೆಸರಲ್ಲಿ ಮಾಡ್ಕೊಂಡು ನಾವು ಅವ್ರ ಹತ್ರ ಗೌರವನ ಸಂಪಾದಿಸಿದ್ವಿ ಅಂತಾದ್ರೆ ಅದು ಕೆಲವು ದಿವಸ ಹೋದ್ಮೇಲೆ ಇನ್ಯಾವುದೋ ಒಂದು ಕಾರಣಕ್ಕೆ ಅದೇ ವ್ಯಕ್ತಿ ಅವನ ಹತ್ರ ಬಂದು ನಾನು ಅವತ್ತು ಕೊಟ್ಟದ್ದನ್ನು ಹೇಗ್ ನೋಡಿ, ನೀನ್ ಕೊಟ್ಟದ್ದ, ಅವ್ನು ಕೊಟ್ಟದ್ದ, ಇಲ್ಲ ನಾನೇ ಕೊಟ್ಟಿದ್ರು, ರೆಸಿಪ್ಟ್ ನನ್ನ ಹತ್ರನೇ ಇದೆ, ಮತ್ತೆ ಇವನು ನಾನು ಕೊಟ್ಟದ್ದು ಅಂತೇಳಿ ನನ್ನ ಹತ್ರ ಕೆಲಸಕ್ಕೆ ಇಟ್ಟಿಸ್ಕೊಂಡು ಇಲ್ಲಿಂದ 3 ವರ್ಷದಿಂದ ಇದ್ದಾನೆ, ದಬ್ಬಿವ್ ನನ್ನ ಒಳಗೆ ಅಂತ ಆವತ್ತು ಎಲ್ಲ ಸೇರಿ ಅವನ ಮೇಲೆ 4 ಕೇಸ್ ಹಾಕಿ ಇಲ್ಲಿ ಏನೇನು ಕಳತ ಆಗಿದೆ ಎಲ್ಲ ನೋಡ್ಬಿಡಿ, ಇಲ್ಲಿ ಏನೇನು ವಿಷಯಗಳು ಲೀಕ್ ಆಗಿದೆ ಅದನ್ನೆಲ್ಲ ಇವನ್ ತಲೆಗೆ ಕಟ್ಟಿ ಇವನು ಮಾಡಿದ 4 ವರ್ಷದ ತಪ್ಪು ಕೆಲಸಕ್ಕೆ ಅವನನ್ನ 40 ವರ್ಷ ಜೈಲಲ್ಲಿ ಇಡಿ ಅಂತ ಕಳಿಸ್ಬಿಡುದಾಗತ್ತೆ. ಅದರಿಂದಾಗಿ ನಮ್ಮನ್ನು ನಾವು ಸರಿಯಾಗಿ ಪ್ರಕಟಪಡಿಸಬೇಕಾದದ್ದು ನಿತ್ಯ. ಆದ್ರೆ ಅದು ಪ್ರಾಮಾಣಿಕವಾದ ದಾರಿಯಲ್ಲಿ ಇರಬೇಕು ಹೊರತು ಇನ್ಯಾವುದೋ ಒಂದು ಅಡ್ಡ ದಾರಿಯಿಂದ ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ತಿಂದಾಗ ಖುಷಿಯಾಗುವಂಥದ್ದು, ರುಚಿಯಾಗುವಂಥದ್ದು, ಸ್ವಲ್ಪ ಹೊತ್ತು ದೇಹದಲ್ಲಿ ತಾಕತ್ತು ಉಳಿಸುವಂಥದ್ದು, ದೀರ್ಘಕಾಲ ತೃಪ್ತಿ ಅಂದ್ರೆ ದೀರ್ಘಕಾಲ ಹಸಿವು ಇರಬಾರ್ದು. ಅಂದ್ರೆ ತಿಂದ ಮೇಲೆ ತಾನಾಗಿ ದೇಹದಲ್ಲಿ ನಿಧಾನ ಡೈಜೆಸ್ಟ್ ಆಗುತ್ತೆ. ಕೆಲವರಿಗೆ ಏನು ಅಂದ್ರೆ ಭಸ್ಮಕ ರೋಗ ಅಂತ, ತಿಂದೊಂದು 10 ನಿಮಿಷಕ್ಕೆ ಜೋರು ಮತ್ತೆ ಹಸಿವು ಶುರುವಾಗುತ್ತೆ, ಮತ್ತೆ ತಿಂತಾ ಇರ್ತಾರೆ. ದೇಹಕ್ಕೆ ವಸ್ತುತ ಅಷ್ಟು ಬೇಕಾಗಿರುವುದಿಲ್ಲ, ಪ್ರಧಾನ ಕಾರ್ಯಕ್ಕೆ ನಿತ್ಯದ ಕೆಲಸಕ್ಕೆ ಅಷ್ಟು ದುಡ್ಡು ಅಷ್ಟು ಆಹಾರ ಬೇಕಿರಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಈ ಸಂಪತ್ತು ಒಳಗೆ ಬಂದ ಮೇಲೆ ಎಲ್ಲಿ ಕೂಡಿಡುದು ಅಂತ ಗೊತ್ತಾಗದೆ ಅದು ಇನ್ನಷ್ಟು ಅವರ ಬದುಕಿಗೆ ಟೆನ್ಷನ್ ಶುರುವಾಗುತ್ತೆ. ಟೆನ್ಷನ್ ಶುರುವಾಗದ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ರಕ್ತದೊತ್ತಡ ಜಾಸ್ತಿ ಆದಾಗ ಬಿಪಿನೋ ಶುಗರು ಯಾವುದೋ ಒಂದು ಸೇರ್ಕೊಂಡು ಅವನ ದೇಹ ಅತ್ತತ್ತ ಈ ಕಾಲ ಅಂತ ಹೇಳಿ ಅದು ಹೊರಗೆ ಫಸ್ಟ್ ಕೋಣೆ ಒಳಗಿರ್ತಾನೆ. ಆಮೇಲೆ ತುಂಬಾ ಕಫ ಬರ್ತಾ ಇದೆ ಅಂತ ಹೇಳಿ ತಗೊಂಡೋಗಿ ಬಾತ್ರೂಮ್ ಪಕ್ಕದ ಬೇಸಿನ ಹತ್ರನೇ ಕೂಡಿಸ್ತಾರೆ. ಆಮೇಲೆ ಇನ್ನೂ ಅಲ್ಲೇ ಇರ್ತಾನೆ ಅಂತ ಅವನಿಗೆ ಬೆಡ್ಡೆ ಅಲ್ಲಿಗೆ ತಂದು ಬಿಡ್ತಾರೆ. ಅವನು ಒಳಗೆ ಅಲ್ಲೇ ಕೂತಿರೋದು, ಅಲ್ಲೇ ಹೋಗಿದ್ದು, ಅಲ್ಲೇ ಬರುದು. ಇನ್ನು ಹೆಚ್ಚು ನಾನು ಬದುಕುದಿಲ್ಲ ಅಂತ ಗೊತ್ತಾಗ ಹೊರಗಿಟ್ಟು ಕಟ್ಟಿಗೆ ಜರ ತುಳಸಿ ಕಟ್ಟೆಯ ಮುಂದೆ ಇಟ್ಟು ಕಳಿಸ್ಬಿಡ್ತಾರೆ. ಆದ್ರಿಂದ ತಾಕತ್ತಿರುವಂಥದ್ದು, ದೀರ್ಘಕಾಲ ಪರಿಣಾಮ ಬೀರುವಂಥದ್ದು, ಮತ್ತೆ ಸ್ನಿಗ್ಧ ಮನಸ್ಸನ್ನ ಸೆಳೆಯುವಂಥದ್ದು, ಇದೆಲ್ಲವೂ ಕೂಡ ಸಾತ್ವಿಕ ಆಹಾರದ ಹೃದಯಾಹ ಅಂದ್ರೆ ಮನಸ್ಸಿಗೆ ಹಿತವಾಗುವಂತ. ತಿಂದ್ರೆ ಕೆಲವೊಂದ್ಸರ್ತಿ ಕೆಲವು ಪದಾರ್ಥಗಳು ಇಷ್ಟ ಇರುತ್ತೆ, ಆದ್ರೆ ಯಾಕೋ ತಿಂದ ಮೇಲೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಏಕೋ ಇವತ್ತು ತಿಂದದ್ದು ಯಾಕೋ ಸರಿ ಇಲ್ಲ, ರುಚಿ ಅನ್ಸಿರುತ್ತೆ, ನೋಡುವಾಗ ಬಹಳ ಚೆನ್ನಾಗಿರುತ್ತೆ, ಆದ್ರೂ ಮನಸ್ಸು ಯಾಕೋ ಇವತ್ತಿಂದ ಪದಾರ್ಥದ ಬಗ್ಗೆ ಒಂದು ತೃಪ್ತಿಯನ್ನು ವ್ಯಕ್ತಪಡಿಸುವುದಿಲ್ಲ. ಅಂತದ್ದನ್ನ ಬಿಟ್ರೆ ನಮ್ಮ ಸಾಧನೆಗೆ ಬೇಕಿರುವಂತಹ ಎಲ್ಲಾ ಅಂಶಗಳನ್ನು ಕೂಡ ಈ ಮಾತುಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಿದೆವು. ಒಟ್ಟು 3 ತರದ ಆಹಾರ ನಾವು ನೋಡ್ಬೇಕಾಗಿದ್ದು. ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಶ್ರೇಷ್ಠಾ ದುಃಖ ಶೋಕಾಮಯ ಪ್ರದಾಹ. ದುಃಖ, ಶೋಕ ಮತ್ತು ಆಮಯ ಇದನ್ನ ಕೊಡುವಂತ ಆಹಾರ ಯಾವುದು? ರಾಜಸ. ಯಾವುದೆಲ್ಲ? ಕಟು, ಆಮ್ಲ, ಲವಣ, ಅತಿ ಉಷ್ಣ, ಅತಿ ತೀಕ್ಷ್ಣ.
ತೀಕ್ಷ್ಣ ಅಂದ್ರೆ ಬಹಳ ಈ ಏನಂತಾರೆ, ಕೆಲವು ಚಾಕ್ಲೇಟ್ ತಿಂದ್ರೆ ಲೊಟ್ಟೆ ಹೊಡೆಯುವುದು, ಕಳ್ಳಂತ ಹೊಡೆದು ಟೇಸ್ಟ್ ಮಾಡ್ತೇವೆ ನಾವು, ಅಂದ್ರ ಒಂಥರ ಮೈ ಎಲ್ಲ ಜುಮ್ ಅನ್ನತ್ತೆ ತಿನ್ನುವಾಗ. ಅಂಥ ಪದಾರ್ಥಗಳೆಲ್ಲ ತೀಕ್ಷ್ಣ. ಆಮೇಲೆ ರೂಕ್ಷ, ರಸವೇ ಇರುದಿಲ್ಲ ಪದಾರ್ಥ ತಿಂದ್ರೆ, ಬಾಯಿಗೆ ಹಾಕಿದ್ರೆ ಮಣ್ಣು ತಿಂದಂಗಿರುತ್ತೆ. ಅದೆಲ್ಲ ಕೆಲವರಿಗೆ ಅದೇ ಪದಾರ್ಥ ಬಹಳ ಇಷ್ಟ. ಅದೇನೋ ತಲೆಬುರುಡೆ ತರ ಇರುತ್ತೆ, ಇನ್ನೇನೋ ಪದಾರ್ಥ ಇರುತ್ತೆ. ಎಲ್ಲರಿಗೂ ಅದು ಏನೋ ಒಂದು ಉಪಕಾರಕ್ಕೆ ಇರ್ಬೋದು. ಆದ್ರೆ ಕೆಲವು ಪದಾರ್ಥಗಳಲ್ಲಿ ಇದಕ್ಕೆ ಸಮಾನವಾಗಿ ಇನ್ನೇನೇನೋ ನೀರಸವಾದದ್ದಿರುತ್ತೆ. ಇನ್ನು ಕೆಲವು ವಿದಾಹಿನ, ಉರಿ ಬರಿಸುತ್ತೆ ದೇಹದಲ್ಲಿ. ತೇಗಿದ್ರೆ ಒಂಥರ ಕೆಟ್ಟ ವಾಸನೆ ಬರುತ್ತೆ, ತೇಗ್ತಾನೆ ಇರುತ್ತೆ ದೇಹದಲ್ಲಿ. ಸರಿಯಾದ ಏನು ಜೀರ್ಣ ಆಗುವ ಪ್ರಕ್ರಿಯೆಯನ್ನು ನಾವು ಕಾಣುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಇರುವಂತಹ ವಸ್ತುಗಳನ್ನ ನಿಮಗೆ ಆಹಾರವಾಗಿ ಅದನ್ನ ನೀವು ತೆಗೆದುಕೊಳ್ತೀರಿ ಅಂತಂದ್ರೆ ಅದು ದುಃಖಕ್ಕೆ ಕಾರಣ, ಮನಸ್ಸಿನ ಅಸಮಾಧಾನಕ್ಕೆ ಅಥವಾ ಔದಾಸೀನ್ಯಕ್ಕೆ ಕಾರಣ. ಮೂರನೆಯದ್ದು ಕಾಯಿಲೆ ಭರಿಸುವಂಥದ್ದು. ದುಃಖ ಶೋಕ ಆಮಯ ಪ್ರದಾಹ. ದುಃಖ ಅಂದ್ರೆ ಒಳಗಿನದ್ದು, ಶೋಕ ಅಂದ್ರೆ ಮನಸ್ಸಿನದ್ದು, ದುಃಖ ಅಂದ್ರೆ ಹೊರಗಿನದ್ದು, ಆಮಯ ಅಂತಂದ್ರೆ ಎರಡೂ ಸೇರಿ, ದೇಹಕ್ಕೆ ಮತ್ತೆ ಮನಸ್ಸಿಗೆ ಎರಡೂ ಸೇರಿ ಆಗುವ ವ್ಯಥೆಯನ್ನ ಆಮಯ ಅಂತ ಹೇಳ್ತಾರೆ. ಇದು ಆಮಯ ಪ್ರದಾಹ. ರೋಗ ಎರಡೂ ಸೇರಿ, ಆದಿವ್ಯಾಧಿ ಸೇರಿ. ಯಾತಯಾಮಂ ಗತರಸಂ ಪೂತಿ ಪರಿಷಿತಂಚ ಯತ್ ಉಚ್ಚಿಷ್ಟಮಪಿ ಚ ಮೇದ್ಯಂ ಭೋಜನಂ ತಾಮಸ ಪ್ರಿಯಂ. 3 ಗಂಟೆ ಕಳೆದು ತಣ್ಣಗಾಗಿರುವಂಥದ್ದು. ಅಂದ್ರೆ ನೆಲಕ್ಕೆ ಇಟ್ಟು ತಣ್ಣಗಾಗ್ಲಿಕ್ಕೆ ಶುರು ಆದ್ಮೇಲೆ 3 ಗಂಟೆ. ನೀವು ಒಲೆಯಿಂದ ಇಡುವುದರಿಂದ 3 ಗಂಟೆ ಅಲ್ಲ, ನೀವು ಬೇಯಿಸ್ಲಿಕ್ಕೆ ಶುರು ಮಾಡಿದ್ ಬೆಳಿಗ್ಗೆ 2.5 ಗಂಟೆ ತಗೊಳ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಅರ್ಧ ಗಂಟೆ ಇಟ್ಟಿದ ತಕ್ಷಣ 3 ಗಂಟೆ ಆಗೋಯ್ತು ಅಂತ ತೆಗ್ದು ಬಿಸಾಕೋದಲ್ಲ. ನೆಲದಲ್ಲಿ ಇಟ್ಟು ತಂಪಾಗ್ಲಿಕ್ಕೆ ಶುರು ಆದ್ಮೇಲೆ 3 ಗಂಟೆ ಒಂದು ಪದಾರ್ಥವನ್ನ ತಿನ್ಬೋದು. ಅದರ ನಂತರ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಹುರಿದ ಪದಾರ್ಥವೋ ಅಥವಾ ಕರಿದ ಪದಾರ್ಥವೋ ಇದಲ್ಲ. ಇದು ಬಿಟ್ಟು ಉಳಿದಂತೆ ಯಾವುದನ್ನ ಅಷ್ಟು ಹೊತ್ತಿನ ನಂತರ ಇಟ್ಟರೆ ಅದು ತಣ್ಣಗಾಗಿ ಅದರಲ್ಲಿ 1 ದಿವಸ ಆದ್ಮೇಲೆ ಬೇರೆ ಬೇರೆ ಪ್ರಾಣಿಗಳು ಹುಟ್ಲಿಕ್ಕೆ ಸಾಧ್ಯವೋ ಅಂತ ಪದಾರ್ಥಗಳ ಬಗ್ಗೆ ಹೇಳಿದ್ದು. ಯಾತಯಾಮಂ, ರಸವೇ ಇಲ್ಲದ ಪದಾರ್ಥ, ಏನೋ ಮೂಳೆ ತರ ಪ್ರಾಣಿಗಳು ಜಗಿದು ತಿನ್ನುವಾಗ ಏನು ಇರಲ್ಲ ಅದ್ರಲ್ಲಿ, ಆದ್ರೆ ಅದನ್ನು ಸುಮ್ಮನೆ ಬಾಯಿಗೆ ಹಾಕೊಂಡು ಜಗಿತಾ ಇರ್ತಾರೆ. ಅಂತ ಗತರಸಂ, ಯಾವ ರಸವೂ ಇಲ್ಲದ ಸುಮ್ಮನೆ ಕೆಲವು ಪದಾರ್ಥಗಳನ್ನ ಬಾಯಿಗೆ ಹಾಕೊಂಡು ಮೆಲ್ತಾ ಇರ್ತಾರೆ. ಪೂತಿ, ಪೂತಿ ಅಂದ್ರೆ ಹಳಸಿದ್ದು. ಪರ್ಯುಷಿತಂ, ನಿನ್ನೆದ್ದು. ಈ ಹಳಸುದು ಅಂತಂದ್ರೆ ಏನೋ ಪದಾರ್ಥ ಬಿದ್ದು ಇನ್ನೇನೋ ಆಗ್ಬಿಡುತ್ತೆ, ಅಂತದ್ದನ್ನ ಆಹಾರವಾಗಿ ನಾವು ತಗೊಳ್ಬಾರ್ದು. ಪೂತಿ ಪರ್ಯುಷಿತಂಚ ಯತ್. ಅದೇ ಇದೆಲ್ಲ ದೇಹಕ್ಕೆ ಒಳ್ಳೇದು, ಮನಸ್ಸಿಗಲ್ಲ. ಕೆಲವರಿಗೆಲ್ಲ ಅಯ್ಯೋ ವೇದ ಓದುವವರಿಗೆ ರಾತ್ರಿ ತಂಗಳನ್ನ ತಿನ್ನುವ ಒಂದು ಪರಂಪರೆ ಇದೆ. ಯಾಕಂದ್ರೆ ಅವರು ಧ್ವನಿ ಗಟ್ಟಿ ಆಗ್ಬೇಕು ಅಂತ ಹಿಂದಿನ ದಿವಸ ಬೇಕು ಅಂತ ಅಡಿಗೆ ಮಾಡಿಟ್ಟು ಮರು ದಿವಸ ತಂಗಳನ್ನ ಬೆಳಿಗ್ಗೆ ಮೊಸರಿಗೆ ಹಾಕಿ ಸಾರಿ ಬೆಳಿಗ್ಗೆ ಎದ್ದು ಒಂದು ಬೊಬ್ಬೆ ಹೊಡಿ, ಕೇಳಿಕ್ ಚೆನ್ನಾಗಿರುತ್ತೆ, ಅವ್ರ ಧ್ವನಿಯೂ ಗಟ್ಟಿ ಆಗುತ್ತೆ. ಆದ್ರೆ ಅದು ಅಧ್ಯಯನಶೀಲನಿಗೆ, ಔದಾಸೀನ್ಯದ ಪ್ರವೃತ್ತಿಗೆ ಅದು ಮಹಾಮಾರಿ. ದೇಹದಲ್ಲಿ ಅದು ಹೊರಗಿನಿಂದ ಅನ್ಸುತ್ತೆ, ಆದ್ರೆ ಬುದ್ಧಿ ಮಂದ ಆಗುತ್ತೆ. ಮುಂದೆ ಮುಂದೆ ಹೋದ ಹಾಗೆ ನೆನಪಿನ ಶಕ್ತಿ ಜಾರಿ ಹೋಗುತ್ತೆ. ಆಮೇಲೆ ಉಚ್ಚಿಷ್ಟಂ, ಎಂಜುಲು. ಅಮೇಧ್ಯಂ, ಯಜ್ಞಕ್ಕೆ ಉಪಯೋಗಿಸದ್ದು. ಭೋಜನಂ, ಇದು ತಾಮಸ ಪ್ರಿಯಂ. ಇಂಥದ್ದು ಅಮೇಧ್ಯಂ ಅಂದ್ರೆ ಯಜ್ಞಕ್ಕೆ ಉಪಯೋಗಿಸದ್ದು. ಮೇಧ್ಯ ಅಂದ್ರೆ ಯಜ್ಞಕ್ಕೆ ಬಳಸುವಂಥದ್ದು, ಅಮೇಧ್ಯ ಅಂದ್ರೆ ಯಜ್ಞಕ್ಕೆ ಬಳಸದ್ದು. ಈ ಪದಾರ್ಥವನ್ನು ಯಾರು ಆಹಾರವಾಗಿ ಸ್ವೀಕರಿಸ್ತಾನೋ, ಯಾವ ಪದಾರ್ಥವನ್ನು ನಾವು ಯಜ್ಞಕ್ಕೆ ಹಾಕ್ಲಿಕ್ಕಿಲ್ವೋ ಆ ಪದಾರ್ಥಗಳನ್ನು ಬಿಟ್ಟರೆ ತುಂಬಾ ಒಳ್ಳೇದು. ಅದರಲ್ಲೂ ಕೂಡ ಸ್ವಲ್ಪ ಆಯ್ಕೆ ಮಾಡಿಕೊಂಡು ಯಾವುದು ಆಯುರ್ವೇದದಲ್ಲಿ ಹೆಚ್ಚು ಉಪಯುಕ್ತ ಅಂತ ಹೇಳಿದ್ದಾರೆ. ಇದು ಮತ್ತೆ ಆಯುರ್ವೇದದ್ದೇ ಮಾತು. ಈ ಹಿನ್ನೆಲೆಯಲ್ಲಿ ಒಟ್ಟು ತಾಮಸ, ರಾಜಸ ಮತ್ತು ಸಾತ್ವಿಕ ಪ್ರಿಯವಾದ ಆಹಾರಗಳ ಸ್ವರೂಪ ಏನು ಅನ್ನೋದನ್ನ ಕೃಷ್ಣ ಈ ಅಧ್ಯಾಯಗಳ ಮೂಲಕ ನಿರೂಪಿಸಿದ್ದಾನೆ. ಇನ್ನಷ್ಟು ಕೆಲವು ಸಂಗತಿಗಳನ್ನ ವಿಭಾಗ ಮಾಡಿ ಅವನು ಹೇಳಲಿಕ್ಕಿದ್ದಾನೆ. ಅದನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.